करे ತ್ವರೆ ತ್ವರೆ ಆಲಿಸು ಕೃಷ್ಣನ ಕೊಳಲಿನ ಕರೆ. ತೊಟ್ಟಿಲಿನ ಹಸುಗೂಸ ಮರೆ ಮರೆ ಪಕ್ಕದ ಗಂಡನ ತೊರೆ ತೊರೆ ವೃಂದಾವನಕ್ಕೆ ತ್ವರೆ ತ್ವರೆ ಕೃಷ್ಣನ ಕೊಳಲಿನ ಕರೆ ಆಲಿಸು ಕೃಷ್ಣನ ಕೊಳಲಿನ ಕರೆ. ಮುತ್ತಿನ ಕುಪ್ಪಸ ಹರಳೋಲೆ ಮಲ್ಲಿಗೆ ಜಾಜಿ ಮುಡಿಮಾಲೆ ಹೆಜ್ಜೆಯ ನೀವುರಗೆಜ್ಜೆಯ ಬಿಲ್ಲಿ ಮರೆತೇ ಬಂದೆವು ಮನೆಯಲ್ಲೇ ಸಖಿ ಕೃಷ್ಣನ ಕೊಳಲಿನ ಕರೆ ಆಲಿಸು ಕೃಷ್ಣನ ಕೊಳಲಿನ ಕರೆ. ಹೊತ್ತಾರೆ ಹೊರಗೆಲಸ ಮಿಕ್ಕಾರಿ ಮಿಗಲಿ ಪಕ್ಕದ ನೆರೆಹೋರೆ ನಕ್ಕಾರಿ ನಗಲಿ ವೃಂದಾವನದೋ ಆಲಿಸಿರೋ ಮುರಳಿ ಕೃಷ್ಣನ ಕೊಳಲಿನ ಕರೆ ಆಲಿಸು ಕೃಷ್ಣನ ಕೊಳಲಿನ ಕರೆ. ನೇಸರ ಕಿರಣ ಆಗಸದಿರುಳ ತೊರೆಯಿಸುವ ರೀತಿ ಮುರಳೀಧರನ ಮುರಳಿ ಮಾಯೆಗೆ ಮನ ಬಿಟ್ಟಿತೆ ಭೀತಿ. ಇನ್ನಾಯಿತೆ ಪ್ರೀತಿ ಇನ್ನಾಯಿತೆ ಪ್ರೀತಿ ಕೃಷ್ಣನ ಕೊಳಲಿನ ಕರೆ ಆಲಿಸು ಕೃಷ್ಣನ ಕೊಳಲಿನ ಕರೆ. ಥ್ಯಾಂಕ್ ಯು. ಸಭೆಯವರಿಗೆಲ್ಲರ ನಮಸ್ಕಾರ. ಇವತ್ತು ವತ್ಸಲ ಅವರು ಪೂತಿ ನರಸಿಂಹಾಚಾರ್ ಅವರ ಕೃತಿಯಿಂದಾನೇ ಒಂದು ಆರಿಸ್ಕೊಂಡು ದೇವ್ರ ನಾಮ ಹೇಳಿದ್ರು. ಅವ್ರು ಯಾವಾಗಲೂ ಅಷ್ಟೇ, ಯಾವ ಕವಿ ಬಗ್ಗೆ ನಾವು ಮಾತಾಡ್ತೀವೋ ಆ ಕವಿಯ ಒಂದು ಕವನನ್ನ ಆರಿಸ್ಕೊಳ್ತಾರೆ. ಅದು ನನಗೆ ಬಹಳ ಸಂತೋಷದ ವಿಚಾರ. ಆಮೇಲೆ ಅವರ ಊರಿನಲ್ಲಿ ಸುಮಾರು ಜನರನ್ನ ಸಂಗೀತದಲ್ಲಿ ತಯಾರಿ ಮಾಡಿದ್ದಾರೆ. ಅದಂತೂ ನನಗೆ ಇನ್ನೂ ಒಂದು ಬಹಳ ಸಂತೋಷ ಕೊಡುವಂತ ವಿಚಾರ. ಇವತ್ತು ಪೂತಿ ನರಸಿಂಹಾಚಾರ್ ಬಗ್ಗೆ ಮಾತಾಡೋಣ. ಪೂತಿ ನರಸಿಂಹಾಚಾರು ಮಲ್ಲೇಶ್ವರದಲ್ಲಿ ಇದ್ರು ಅಂತ ಲೀಲಾ ವಾಸುದೇವ್ ಅವರು ಇವತ್ತು ಬೆಳಗ್ಗೆ ಹೇಳಿದ್ರು. ನಾವೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಹಿರಿಯರ ಕಾರ್ಯಕ್ರಮ, ಕನ್ನಡ ಸಾಹಿತ್ಯದ ಬಗ್ಗೆ 1 ಗಂಟೆ ಮಾತನಾಡಕ್ ಹೇಳಿದ್ರು. ಆವಾಗ ಕಡೆಯಲ್ಲಿ ಲೀಲಾ ಅವರು ಮಾತಾಡ್ತಾ ತಿಳಿಸಿದ್ರು, ಪೂತಿ ನರಸಿಂಹಾಚಾರ್ ಇಲ್ಲೇ ಇದ್ರು, 120ನೇ ವರ್ಷ ಆಯ್ತು. ಈಗ 1905ರಲ್ಲಿ ಹುಟ್ಟಿದ್ದು ಪೂತಿ ನರಸಿಂಹಾಚಾರ್ ಅವರು. ಅದರಿಂದ 120 ವರ್ಷ ಆಯ್ತು. ಅದರ ಆಚರಣೆ ಇತ್ತು. ಮಾರ್ಚ್ 18ನೇ ತಾರೀಕು ಅವ್ರು ಹುಟ್ಟಿದ್ದು. ಮಲ್ಲೇಶ್ವರದಲ್ಲೇ ಆ ಕಾರ್ಯಕ್ರಮ ನಡೀತು ಅಂತಾನು ತಿಳಿಸಿದ್ರು. ಅದೊಂದು ಸಂತೋಷದ ವಿಚಾರ. ಪೂತಿ ನರಸಿಂಹಾಚಾರ್ಯನ ನಾನು ಜ್ಞಾಪಿಸ್ಕೊಬೇಕಾದ್ರೆ ಒಂದ್ ರೀತಿ ಸರಳ ಸಜ್ಜನ ಸಾಕಾರ ಮೂರ್ತಿ ಅಂತಾನೆ ನನಗೆ ಜ್ಞಾಪಕ ಬರುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನಗಳಲ್ಲಿ ಒಬ್ರು ಅನ್ನಿಸ್ಕೊಂಡಿರೋರವರು. ಅವ್ರು ಹುಟ್ಟಿದ್ದು ಮೇಲ್ಕೋಟೆನಲ್ಲಿ ಮಾರ್ಚ್ 18, 1905ರಲ್ಲಿ. ಪುರೋಹಿತ ತಿರುನಾರಾಯಣಾಚಾರ್ ಮತ್ತು ಶ್ರೀಮತಿ ರಂಗಮ್ಮ ಅವರಿಗೆ ಜನಿಸಿದ ನರಸಿಂಹಾಚಾರ್ಯರು ಅವರ ಕಾವ್ಯನಾಮನ್ನ ಪೂತಿನ ಅಂತಾನೆ ಇಟ್ಕೊಂಡ್ಬಿಟ್ರು. ಇವ್ರ ವಿದ್ಯಾಭ್ಯಾಸ ಮೇಲ್ಕೋಟೆನಲ್ಲಿ ಪ್ರಾರಂಭ ಆಯಿತು. ಇವ್ರದ್ದು ಸಂಸ್ಕೃತ, ವೇದ ವಿದ್ಯಾಭ್ಯಾಸ, ಸಂಗೀತ ಪ್ರೇಮ, ಒಂದು ರೀತಿ ತುಂಬಿ ತುಳುಕೋ ಅಂತ ಮನೆತನದಲ್ಲಿ ಹುಡ್ದವ್ರು ಇವರು. ವಿದ್ಯಾಭ್ಯಾಸ ಮುಗಿಸಿ 1926ರಲ್ಲಿ ಇನ್ಸ್ಪೆಕ್ಟರ್ ಆಫ್ ಚೀಫ್ ಕಮಾಂಡರ್ ಕಚೇರಿನಲ್ಲಿ ತಮ್ಮ ವೃತ್ತಿನ ಆರಂಭಿಸಿದ್ರು. ಬ್ರಿಟಿಷರ್ ಕಾಲದಲ್ಲಿ ಒಂದು ಟೋಪಿ ಹಾಕೊಂಡು, ಕಚ್ಚೆ ಪಂಚೆ ಉಟ್ಕೊಂಡು, ಒಂದು ಕೋಟ್ ಹಾಕೊಂಡು, ಉದ್ದ ನಾಮ ಹಚ್ಚಿ ಅವರ ಮೇಲ್ಕೋಟೆ ಅವರು ಅನ್ನೋ ಹಾಗೇನೆ ಇದ್ರು ಅನ್ನೋದು ಬಹಳ ಸಂತೋಷದ ವಿಚಾರ. ಯಾಕಂತ ಹೇಳಿದ್ರೆ ಅವರ ಅಧಿಕಾರಿಗಳೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ಬ್ರಿಟಿಷರ್ಸು. ಅವ್ರನ್ನ ಫಾಲೋ ಮಾಡೋ ಅಂತ ನಮ್ಮ
ಭಾರತೀಯರು ದೊಡ್ಡ ಅಧಿಕಾರಿಗಳಾಗಿದ್ರು. ಆದ್ರೂ ಅದೇ ರೀತಿ ಇದ್ರು ಅವರು. 1960ರಲ್ಲಿ ಅವರು ನಿವೃತ್ತರಾದ್ರು. 61ರಲ್ಲಿ ಮೈಸೂರಿನ ಶಾಸನ ಸಭೆಯಲ್ಲಿ ಸಂಪಾದಕರಾದ್ರು. 1963ರಿಂದ 66ರವರೆಗೆ ವಿಶ್ವಕೋಶ ಕಚೇರಿನಲ್ಲಿ ಭಾಷಾಂತರ ಮಾಡ್ತಾ ಇದ್ರು ಅವರು. ಈ ವಿಚಾರ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಯಾಕೆಂದ್ರೆ ಪಾರಾ ಅವರು ಒಂದು ನಿಘಂಟನ್ನ ಬರಿತಾ ಇದ್ದಾರೆ. ಆ ನಿಘಂಟುಗೆ ನಾವೆಲ್ಲ ಒಂದು 4-5 ಜನ ಜೊತೆಗೆ ಕೂತ್ಕೊಂಡು ಸಲಹೆಗಳನ್ನ ಕೊಡ್ತಾ ಇದೀವಿ ಅಂತ ಹೇಳ್ಬೋದು, ಅಥವಾ ಸರಿ ಮಾಡಕ್ಕೆ ಪ್ರಯತ್ನ ಪಡ್ತಿದೀವಿ ಅಂತ ಹೇಳ್ಬೋದು. ಎಷ್ಟು ದೊಡ್ಡ ಕೆಲಸ ಅದು ಅಂತ ನನಗೆ ಈಗ ಅರ್ಥ ಆಗಿದೆ. ಈ ಪೂತಿ ನರಸಿಂಹಾಚಾರು ಅಂತವ್ರೆಲ್ಲ ಮೊದಲು ಏನ್ ಮಾಡಿದ್ರು ಅದರಿಂದ ನಮ್ಗೆ ಇವಾಗ ಸ್ವಲ್ಪ ಉಪಯೋಗ ಆಗ್ತಿದೆ ಅಂತನೂ ಅನ್ಸುತ್ತೆ ನನ್ಗೆ. 1966ರಿಂದ 71 ತನಕ ಮೈಸೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ಕನ್ನಡ ನಿಘಂಟು ಕಚೇರಿನಲ್ಲಿ ಇವರು ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ರು. ಪೂತಿ ನರಸಿಂಹಾಚಾರ್ಯರು ಮೃದು ಸ್ವಭಾವದವರು. ಮತ್ತೆ ಇವರ ಮಡದಿ ಶೇಷಮ್ಮ ಅಂತ. ಇವರಿಗೆ 8 ಮಕ್ಕಳು. ಮಾತೃಭಾಷೆ ತಮಿಳು, ಓದಿದ್ದು ಇಂಗ್ಲಿಷು ಮತ್ತೆ ಸಂಸ್ಕೃತ. ಆದ್ರೆ ಹೃದಯಕ್ಕೆ ಬಹಳ ಸಮೀಪ ಅಂದ್ರೆ ಕನ್ನಡ. ಇವರು ದೇವರ ಬಗ್ಗೆ ಜಾಸ್ತಿ ಬರೆದಿದ್ದಾರೆ. ಈಗಾಗಲೇ ಒಂದು ನಾವು ಪ್ರಾರ್ಥನೆಯನ್ನ ಕೇಳಿದ್ವಿ. ಆ ರೀತಿ ದೇವರ ನಾಮಗಳನ್ನ ಬರೆಯುವಾಗ ಅವ್ರಿಗೆ ಅವರ ಮೃದು ಸ್ವಭಾವ, ಸರಳತೆ, ಅವ್ರಿಗೆ ಇದ್ದ ಭಾರತೀಯ ಮತ್ತು ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯ ಮೇಲುಕೋಟೆಯ ಒಂದು ವ್ಯಾಪ್ತಿ ಏನಿದೆ, ಅದ್ರ ಹಿಂದೆ ಏನು ಅವ್ರಿಗೆ ಮನೆತನದಿಂದ ಬಂದಿದೆ, ಅದು ಎದ್ದು ಕಾಣುತ್ತೆ. ಯಾಕಂತ ಹೇಳಿದ್ರೆ ಅವರ ಎಲ್ಲ ಕವನಗಳನ್ನ ನೀವು ಓದಿ, ಆ ಎಲ್ಲ ಕವನಗಳಲ್ಲೂ ಒಂದು ಸಂತೋಷ, ಒಂದು ದೀನತೆ ಕಾಣುತ್ತೆ ಅಂತ ನನಗನ್ಸುತ್ತೆ. ಇವರು ಒಂದು ಮಹಾಕಾವ್ಯನ್ನ, 10 ಕವನ ಸಂಕಲನನ್ನ, 10 ಗೀತ ರೂಪಕನ್ನ, 6 ಪ್ರಬಂಧಗಳನ್ನ, ಕಥೆಗಳನ್ನ, ನಾಟಕಗಳನ್ನ, 7 ಅನುವಾದ ಕೃತಿಗಳನ್ನ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಕರ್ನಾಟಕ ಸರ್ಕಾರದಿಂದಾನು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಮೈಸೂರು ವಿಶ್ವವಿದ್ಯಾನಿಲಯದವರು ಇವರನ್ನ ಗುರುತಿಸಿ ಡಿಲೆಟ್ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದವರು ಪದ್ಮಶ್ರೀ ಕೊಟ್ಟಿದ್ದಾರೆ. ನಮ್ಮ ಕನ್ನಡದಲ್ಲಿ ಅತ್ಯುತ್ತಮ ಪ್ರಶಸ್ತಿ ಅಂತ ಅನ್ಬೋದಾದ ಪಂಪ ಪ್ರಶಸ್ತಿನೂ ಇವರಿಗೆ ದೊರಕಿದೆ. 1981ರಲ್ಲಿ ಚಿಕ್ಕಮಂಗ್ಳೂರಿನಲ್ಲಿ ಜರುಗಿದ 53ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇವರು ಅಧ್ಯಕ್ಷರಾಗಿದ್ರು. ಇದು ಪೂತಿ ನರಸಿಂಹಾಚಾರ್ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ತಿಳಿಸುವಂತ ವಿಚಾರ. ಇವತ್ತು ನಮ್ಮ ಜೊತೆ ಗಿರಿಜಾ ರಾಜ್ ಅವರಿದ್ದಾರೆ, ಮತ್ತೆ ಲಕ್ಷ್ಮೀ ವಿಠಲ್ ಅವರಿದ್ದಾರೆ. ನಾ ಯೋಚನೆ ಮಾಡ್ತಿದ್ದೆ, ಹೋದ್ ಸಲ ನಾ ಗಿರಿಜಾ ರಾಜ್ ಅವರನ್ನ ಪರಿಚಯ ಮಾಡಿದ್ದೀನಿ. ಆದ್ರೆ ಲಕ್ಷ್ಮೀ ವಿಠಲ್ ಅವರು ಗಿರಿಜಾ ರಾಜ್ ಅವರ ಅನೇಕ ಕವನಗಳನ್ನ ಹಾಡಿದ್ದಾರೆ. ಲಕ್ಷ್ಮೀ ವಿಠಲ್ ಅವರು ಕೆನರಾ ಬ್ಯಾಂಕ್ ನಲ್ಲಿ ಅಧಿಕಾರಿಗಳಾಗಿದ್ರು, ಇವಾಗ ನಿವೃತ್ತರಾಗಿದ್ದಾರೆ. ಅವರು BCom ಪದವೀಧರೆ, ಉತ್ತಮ ಗಾಯಕಿ, ಸಾಹಿತ್ಯದಲ್ಲಿ ಬಹಳ ಆಸಕ್ತಿ. ಇವರ ಪತಿ ಶ್ರೀ ವಿಠಲ್ ರವರು. ಲಕ್ಷ್ಮಿ ಅವರು ನನ್ನ ನೆಚ್ಚಿನ ಸಾಹಿತಿ ಭೈರಪ್ಪ ಅಂತ ಹೇಳ್ತಾರೆ. ಅವ್ರಿಗೆ ಶಿವರಾಮ್ ಕಾರಂತರ ಮತ್ತೆ ಕುವೆಂಪು ಅವರ ಕಾದಂಬರಿಗಳು, ಕಥೆಗಳು ಬಹಳ ಇಷ್ಟ ಅಂತಾನು ಹೇಳಿದ್ರು. ದಯವಿಟ್ಟು ಲಕ್ಷ್ಮೀ ವಿಠಲ್ ಅವರು ಒಂದು ಪೂತಿ ನರಸಿಂಹಾಚಾರ್ಯರ ಕೃತಿನ ಗಾಯನ ಮಾಡಿ ನಂತರ ಅವರ ಸ್ನೇಹಿತರಾದ ಗಿರಿಜಾ ರಾಜರವರನ್ನ ಪರಿಚಯ ಮಾಡಿಕೊಡ್ಬೇಕು. ಆವಾಗ ನಾನೇ 2 ಸಲ ಪರಿಚಯ ಮಾಡ್ದಂಗೆ ಆಗಲ್ಲ. ನೀವು ಮಾಡಿದರೆ ವಿಶೇಷವಾಗಿರುತ್ತೆ. ಯಾಕಂತ ಹೇಳಿದ್ರೆ ಅವರು ನಿಮಗೆ ಇನ್ನೂ ಚೆನ್ನಾಗಿ ಗೊತ್ತಿದ್ದಾರೆ. ಬಟ್ ಒಂದು ವಿಚಾರ ನಿಜ, ಗಿರಿಜಾ ರಾಜ್ ಅವರು ಕಳೆದ ವಾರ ಎಷ್ಟು ಚೆನ್ನಾಗಿ ಮಾತನಾಡಿದ್ರು ಯಶೋಧರ ಚರಿತ್ರೆ ಬಗ್ಗೆ ಅಂದ್ರೆ, ಇವತ್ತು ಕ್ರಿಕೆಟ್ ಮ್ಯಾಚ್ ನಡೀತಾ ಇದ್ರೂನು ಇವಾಗಲೇ 38 ಜನ ಸೇರಿದ್ದಾರೆ. ನನಗೆ ಬಹಳ ಸಂತೋಷ. ದಯವಿಟ್ಟು ಲಕ್ಷ್ಮೀ ವಿಠಲ್ ಅವರು ಒಂದು ಗಾಯನದಿಂದ ಪ್ರಾರಂಭ ಮಾಡಿ ಗಿರಿಜಾ ರಾಜ್ ಅವರನ್ನ ಪರಿಚಯ ಮಾಡಿಕೊಡ್ಬೇಕು ಅಂತ ನಾನು ಎಲ್ಲರ ಪರವಾಗಿ ಪ್ರಾರ್ಥಿಸ್ತೇನೆ. ಧನ್ಯವಾದಗಳು ಶ್ರೀ ಜಗನ್ನಾಥ್ ಸರ್. ಈಗ ಕವನ. ನಗ್ನ ವಿಪಿನ ನಗ್ನ ಗಗನ ತಪೋಮಗ್ನ ಮೇದಿನಿ, ನಗ್ನ ವಿಪಿನ ನಗ್ನ ಗಗನ ತಪೋಮಗ್ನ ಮೇದಿನಿ, ಗಹನ ತತ್ವ ಮನನ ಸತ್
ತತ್ವ ಗಹನ ತತ್ವ ಮನನ ಸತ್ವ ಮುನಿ ಜನ ಸಂಬೋಧಿನಿ ಮುನಿ ಜನ ಸಂಬೋಧಿನಿ ನಗ್ನ ವಿಪಿನ ನಗ್ನ ಗಗನ ತಪೋಮಗ್ನ ಮೇದಿನಿ ಬೆಳಕಿನ ಮುಗುಳ್ ಅರಳಿದಂತೆ ಹಿತದ ಹಗಲು ಬೆಳ್ಳಗೆ ಬೆಳಕಿನ ಮುಗುಳ್ ಅರಳಿದಂತೆ ಹಿತದ ಹೂಗಳು ಬೆಳ್ಳಗೆ ಹೊಳೆವು ತುಡಿವ ತಾರೆರುಳು ಹೊಳೆವ ತುಡಿವ ತಾರೆರುಳು ಚೆಲುವೆಟಕದು ಸೊಲ್ಲಿಗೆ ಚೆಲುವೆಟಕದು ಸೊಲ್ಲಿಗೆ ನಗ್ನ ವಿಪಿನ ನಗ್ನ ಗಗನ ತಪೋಮಗ್ನ ಮೇದಿನಿ ಮಂಜು ಮುಸುಕಿ ಬಿಳಿಚಿದಳಿಳೆ ಮಂಜು ಮುಸುಕಿ ಬಿಳಿಚಿದಳಿಳೆ ಮಧುಮಾಧವ ಗರ್ಭಿಣಿ ಮಂಜು ಮುಸುಕಿ ಬಿಳಿಚಿದಳಿಳೆ ಮಧುಮಾಧವ ಗರ್ಭಿಣಿ ರಂಜನೆಯಳಿದೆಲ್ಲವೆರೆದು ರಂಜನೆಯಳಿದೆಲ್ಲವೆರೆದು ಸರ್ವಭೂತ ತರ್ಪಿಣಿ ಸರ್ವಭೂತ ತರ್ಪಿಣಿ ನಗ್ನ ವಿಪಿನ ನಗ್ನ ಗಗನ ತಪೋಮಗ್ನ ಮೇದಿನಿ ಸೊಂಪಿಲ್ಲದ ಕಂಪಿಲ್ಲದ ತಂಪಿನ ಚಳಿಗಾಲ ಸೊಂಪಿಲ್ಲದ ಕಂಪಿಲ್ಲದ ತಂಪಿನ ಚಳಿಗಾಲ ತನ್ನಾಳದಿ ಚಿಂತಿಸುತ್ತಿದೆ ತನ್ನಾಳದಿ ಚಿಂತಿಸುತ್ತಿದೆ ಮುನ್ನಿನ ಬಾಳ್ಮೇಲ ಮುನ್ನಿನ ಬಾಳ್ಮೇಲ ನಗ್ನ ವಿಪಿನ ನಗ್ನ ಗಗನ ತಪೋಮಗ್ನ ಮೇದಿನಿ ಗಹನ ತತ್ವ ಮನನ ಸತ್ವ ಗಹನ ತತ್ವ ಮನನ ಸತ್ವ ಮುನಿ ಜನ ಸಂಬೋಧಿನಿ ಮುನಿ ಜನ ಸಂಬೋಧಿನಿ ನಗ್ನ ವಿಪಿನ ನಗ್ನ ಗಗನ ತಪೋಮಗ್ನ ಮೇದಿನಿ. ಧನ್ಯವಾದಗಳು ಸರ್. ಈಗ ಗೆಳತಿ ಗಿರಿಜಾರಾಜವರ ಪರಿಚಯ. ಇಂದಿನ ಪ್ರಮುಖ ಉಪನ್ಯಾಸಕಾರರು. ಸಾಕಷ್ಟು ಸಮಯದಿಂದ ಅವರ ಪರಿಚಯ ಇದೆ, ಹೀಗಾಗಿ ಹೆಮ್ಮೆ ಅಂತ ಅನ್ಸುತ್ತೆ ಅವ್ರ ಬಗ್ಗೆ ಮಾತಾಡೋದಕ್ಕೆ. ಇತಿಹಾಸ ಪ್ರಸಿದ್ಧ ಚಿತ್ರದುರ್ಗದಲ್ಲಿ ಜನಿಸಿದ ಲೇಖಕಿ. ಪ್ರಾಥಮಿಕ ಶಿಕ್ಷಣ ತುಮಕೂರಿನಲ್ಲಿ ಮುಗಿಸಿ ಮುಂದಕ್ಕೆ ಸ್ನಾತಕೋತ್ತರ ಜ್ಞಾನಭಾರತಿಯಲ್ಲಿ ಓದಿ ಈಗ PhD ವ್ಯಾಸಂಗ ಕೈಗೊಂಡಿದ್ದಾರೆ. ತಾಯಿ ತಂದೆಯರ ಸಾಹಿತ್ಯ ಪ್ರೀತಿ, ಆಕಾಶವಾಣಿಯ ಕಾರ್ಯಕ್ರಮಗಳು, ಕನ್ನಡ ಉಪನ್ಯಾಸಕ ವೃತ್ತಿ ಇವೆಲ್ಲ ಕನ್ನಡ ಪ್ರೀತಿ, ಕನ್ನಡ ಸಾಹಿತ್ಯ ಕೃಷಿಯಲ್ಲಿ ನಿರಂತರ ತೊಡಗಿಸಿಕೊಳ್ಳಲು ಸ್ಫೂರ್ತಿ ನೀಡಿದ್ದು ಅಂತ ಹೇಳ್ತಾರೆ. ನಾಡಿನ ಬಹುತೇಕ ಎಲ್ಲ ಕನ್ನಡ ನಿಯತಕಾಲಿಕಗಳಲ್ಲಿ ಸಣ್ಣ ಕತೆ, ಕವನ, ಹಾಸ್ಯ ಪ್ರಬಂಧಗಳು, ವೈಚಾರಿಕ ಶೈಕ್ಷಣಿಕ ಲೇಖನಗಳು ಪ್ರಕಟವಾಗಿವೆ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾಸನ ಮತ್ತು ಗದಗ್ನಲ್ಲಿ ಇವರು ಭಾಗವಹಿಸಿದ್ದಾರೆ. ಸಮನ್ವಯ ಸಮಿತಿ, ಕನ್ನಡವೇ ಸತ್ಯದಂತಹ ಪ್ರತಿಭಾಪೂರ್ಣ ಸುಂದರ ಸಾಹಿತ್ಯ ವೇದಿಕೆಯಲ್ಲಿ ಇವರು ಮತ್ತು ಇನ್ನೂ ಇತರ ವೇದಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಸ್ಪಂದಿಸ್ತಾ ಇದ್ದಾರೆ. ಇವರಿಂದ 13 ಪುಸ್ತಕಗಳು ಪ್ರಕಟವಾಗಿವೆ. ಇತ್ತೀಚಿನದು ನಗೆದಿವಿಗೆ ಹಾಸ್ಯ ಸಂಕಲನ. 2015ರಲ್ಲಿ 51 ಕಥೆಗಳ ಸಂಕಲನ ರೂಪದರ್ಶಿಗೆ ಕರ್ನಾಟಕ ಲೇಖಕಿಯರ ಸಂಘದಿಂದ ತ್ರಿವೇಣಿ ದತ್ತಿಯ ಪ್ರಥಮ ಪುರಸ್ಕಾರ ದೊರೆತಿದೆ. 2020ನೇ ಸಾಲಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿ, ಜಯಲಕ್ಷ್ಮಿ ಮತ್ತು ಬಾಪು ರಾಮಣ್ಣ ಪ್ರಶಸ್ತಿ ಅವರ
ಒಲವೆಂಬ ಸುಂದರ ಒಗಟು ಕಥಾ ಸಂಕಲನಕ್ಕೆ ಸಂದಿದೆ. ಇವರು ಜಯಲಕ್ಷ್ಮಿ ಮತ್ತು ಬಾಪು ರಾಮಣ್ಣ ಅವರು ನಮ್ಮ ನಾಡಿನ ಪ್ರಸಿದ್ಧ ಸುಗಮ ಸಂಗೀತ ಗಾಯಕಿ ಶ್ರೀಮತಿ HR ಲೀಲಾವತಿ ಅವರ ತಾಯಿ ಮತ್ತು ತಂದೆ. ಕನ್ನಡ ಸಂಘರ್ಷ ಸಮಿತಿಯಿಂದ ಅನುಪಮಾ ನಿರಂಜನ ಪ್ರಶಸ್ತಿ ಕೂಡ ಪಡೆದಿದ್ದಾರೆ. ಇನ್ನು ಮುಂದೆ ವೇದಿಕೆ ಶ್ರೀಮತಿ ಗಿರಿಜಾರಾಜ್ ಅವರಿಗೆ ಅವರ ಉಪನ್ಯಾಸ ಕೇಳಲು ಎಲ್ಲರೂ ಕಾತರರಾಗಿದ್ದೀರಿ. ನಿಮ್ಮೊಡನೆ ನಾನು ಕೂಡ. ಗೆಳತಿ, ನಿಮಗೆ ವೇದಿಕೆ, ಮುಂದುವರಿಸಿ ನಿಮ್ಮ ಕಲಾಪವನ್ನು. ಧನ್ಯವಾದಗಳು ಎಲ್ಲರಿಗೂ. ಎಲ್ಲರಿಗೂ ನಮಸ್ಕಾರಗಳು. ಸುಶ್ರಾವ್ಯವಾಗಿ ಹಾಡಿ ನನ್ನ ಪರಿಚಯವನ್ನ ತಮ್ಮ ಇನಿದನಿಯಲ್ಲಿ ಮಾಡಿಕೊಟ್ಟ ಪ್ರೀತಿಯ ಗೆಳತಿ ಲಕ್ಷ್ಮೀ ವಿಠಲ್ ಅವರಿಗೆ ಹಾರ್ದಿಕ ಧನ್ಯವಾದಗಳು. ಸಮಾನ ಮನಸ್ಕರ ವಾಟ್ಸಪ್ ಗ್ರೂಪ್ನ ಸಹೃದಯ ಸ್ನೇಹಿತರೆ, ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆಯ ಸ್ನೇಹಿತರೆ, ಅದರಲ್ಲೂ ರವೀಂದ್ರ ಅವರು, ಜನಾರ್ದನ್ ತುಂಗ ಅವರು ಬಂದಿರೋದು ಮತ್ತು ಇಜೇರಿ ಅವರು, ಇನ್ನು ಅನೇಕ ಸ್ನೇಹಿತರು ಬಂದಿರೋದು ನನಗೆ ಬಹಳ ಸಂತೋಷವನ್ನ ಉಂಟು ಮಾಡಿದೆ. ಮತ್ತು ನನ್ನ ಸಹೋದ್ಯೋಗಿಗಳೇ, ಬಂಧು ಮಿತ್ರರೇ, ಜಗನ್ನಾಥ್ ಅವರೇ, ಗೆಳತಿ ಲಕ್ಷ್ಮೀ ವಿಠಲ್ ಅವರೇ, ಅಶ್ವತ್ಥ ಸರ್ ಅವರೇ, ಮೊದಲು ನನಗೆ ಸಮಾನ ಮನಸ್ಕರ ವಾಟ್ಸಪ್ ವೇದಿಕೆ ಬದುಕು ಬದಲಿಸೋಣ ಅನ್ನುವಂಥ ಘೋಷವಾಕ್ಯ ಮೊದಲು ನೋಡಿದಾಗ ನನಗೆ ಇಂದಿನ ದಿನಗಳ ಬಗ್ಗೆ ಚಿಂತಿಸಿದಾಗ ಇದು ಎಷ್ಟೊಂದು ಅರ್ಥಪೂರ್ಣವಾದಂತಹ ಘೋಷವಾಕ್ಯ. ಬದುಕು ಬದಲಿಸೋಣ ಅನ್ನುವಂಥದ್ದು ಎಷ್ಟು ಅರ್ಥಪೂರ್ಣವಾಗಿದೆ, ಬೇಕಾಗಿದೆ. ನಮಗೆಲ್ಲರಿಗೂ ಈಗ ಬದಲಾದ ಬದುಕು ಬೇಕಾಗಿದೆ. ಅದು ಮೊಟ್ಟ ಮೊದಲು ನೋಡಿದಾಗಲೇ ನನಗೆ ಅತ್ಯಂತ ಪ್ರಿಯವಾಯಿತು. ಕವಿ ಚಕ್ರವರ್ತಿ ಜನನಿಂದಾಗಿ ಮತ್ತೆ ನಾವೆಲ್ಲ ಸಹೃದಯ ಸ್ನೇಹಿತರು ಮತ್ತೆ ಒಟ್ಟಾಗುವ, ಭೇಟಿ ಮಾಡುವ ಸುಯೋಗ ಒದಗಿದುದಕ್ಕೆ ನಾನು ಸಂತಸವನ್ನ ವ್ಯಕ್ತಪಡಿಸುತ್ತಾ ನನ್ನ ಪ್ರಸ್ತುತಿಯನ್ನು ನಿಮ್ಮೆಲ್ಲರ ಅನುಮತಿಯೊಂದಿಗೆ ಪ್ರಾರಂಭಿಸ್ತೇನೆ. ಅನಂತನಾಥ ಪುರಾಣದ ಪ್ರಥಮ ಆಶ್ವಾಸದಲ್ಲಿ 45ನೇ ಪದ್ಯ, ನನಗೆ ಪ್ರಿಯವಾದಂತಹ ಪದ್ಯವನ್ನ ಉಲ್ಲೇಖಿಸುತ್ತಾ ನನ್ನ ಪ್ರಸ್ತುತಿ ಆರಂಭಿಸುತ್ತೇನೆ. ಇದರಲ್ಲಿ ಕಾವ್ಯವನ್ನು ಓದುವ ವಾಚಕ ಸಹೃದಯರ ಮಹತ್ವದ ಬಗ್ಗೆ ಜನ್ನಕವಿ ಬಹಳ ಸುಂದರವಾಗಿ ಪದ್ಯವನ್ನು ರಚಿಸಿದ್ದಾನೆ. ಎನಿತನ್ ಒರಲ್ದು ಪೇಳುವ ಕವಿಯೇವನ್ ಅದಂ ಪೆಸರಿಟ್ಟು ಮೆಚ್ಚಬಲ್ಲನನ್ ಅರಸಲ್ಕೆ ವೇಳ್ಪುದು ಆತನ ಮುಖದಿಂದ ಮಲ್ಲದದು ಸಲ್ಲದು ಕಟ್ಟಿಯುಮೇನೋ ಮಾಲೆಗಾರನ ಹೊಸ ಬಾಸಿಗಂ ಮುಡಿವ ಭೋಗಿಗಳಿಲ್ಲದೆ ಬಾಡಿಪೋಗದೆ. ಕವಿಯೊಬ್ಬ ಎಷ್ಟು ಕೂಗಿ ಹಾಡಿದರೂ ಏನು ಪ್ರಯೋಜನ? ಅದಕ್ಕೊಂದು ಹೆಸರಿಟ್ಟು ಮೆಚ್ಚಬಲ್ಲವನೊಬ್ಬನು ಬೇಕು. ಅಂತ ಸಹೃದಯನನ್ನು ಅರಸಿದಲ್ಲದೆ ಈ ಜಗತ್ತಿನಲ್ಲಿ ಅಷ್ಟು ಸುಲಭವಾಗಿ ಪಡೆದುಕೊಳ್ಳಲಾಗದು. ಅಂತ ಸಹೃದಯನನ್ನ ಅವನ ಮುಖದಿಂದ ಕಾವ್ಯ ವಾಚಿಸಲ್ಪಡದಿದ್ದರೆ ಅದಕ್ಕೆ, ಆ ಬರಹಕ್ಕೆ ಸಾರ್ಥಕ್ಯತೆ ಇರುವುದಿಲ್ಲ. ಹೊಸ ಹೂಗಳ ದಂಡೆಯನ್ನು ಮಾಲೆಗಾರ ಕಟ್ಟಿದರೂ ಸಹ ಅದನ್ನು ಮುಡಿಯುವಂತಹ ರಸಿಕರು ಅಥವಾ ಭೋಗಿಗಳು ಇಲ್ಲದಿದ್ದರೆ ಅದರಿಂದ ಏನು ಪ್ರಯೋಜನ? ಅದು ಬಾಡಿ ಹೋಗುವುದಿಲ್ಲವೇ ಎಂಬ ಉದ್ಗಾರವನ್ನ ಜನ್ನ ಹೇಳ್ತಾನೆ. ಅದರಲ್ಲಿ ಆ ಮಹತ್ವವನ್ನ ಸಾರ್ತಾನೆ. ಸಹೃದಯ ಸ್ನೇಹಿತರು ಎಷ್ಟು ಮುಖ್ಯ ಕೃತಿಗೆ ಅಂತ. ಕವಿ ಜನ್ನನ ಬಗ್ಗೆ ಮೊದಲ ಭಾಗದಲ್ಲಿ ನಾನು ಕವಿಯ ಹುಟ್ಟು, ಜನ್ನ ಕವಿಯ ಕಾಲ ಮತ್ತು ಅವನ ಯಶೋಧರ ಚರಿತೆ, ಅವನ ಕೃತಿಗಳಲ್ಲೆಲ್ಲ ಅತ್ಯಂತ, ನನಗೆ ಮಾತ್ರ ಅಲ್ಲ ಎಲ್ಲರಿಗೂ ಅತ್ಯಂತ ಪ್ರಿಯವಾದಂತಹ ಯಶೋಧರ ಚರಿತೆ ಮತ್ತು ಅಮೃತಮತಿಯ ಪಾತ್ರದ ವಿಶ್ಲೇಷಣೆಯನ್ನ ಮೊದಲ ಭಾಗದಲ್ಲಿ ನಾನು ಮಾಡಿದೆ. ಅದನ್ನು ಮತ್ತೆ ಪುನರಾವರ್ತನೆ ಮಾಡೋದಿಲ್ಲ ಇಲ್ಲಿ. ಉಳಿದಂತ ಕೃತಿಗಳಿಗೆ ನನಗೆ
ಸಮಯ ಬೇಕಾಗಿದೆ. ಅದು ಯೂಟ್ಯೂಬ್ನಲ್ಲಿ ಲಭ್ಯ ಇದೆ. ದಯಮಾಡಿ ಸಹೃದಯ ಸ್ನೇಹಿತರು ದಯಮಾಡಿ ಅದನ್ನ ವೀಕ್ಷಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವರನ್ನ ಕೇಳ್ಕೊಳ್ತೇನೆ. ಕವಿ ಜನ್ನ ಭಾಗ 2ರಲ್ಲಿ ಜನ್ನನ ಅನಂತನಾಥ ಪುರಾಣ, ಅನುಭವ ಮುಕುರ ಮತ್ತು ಶಾಸನಗಳ ಬಗ್ಗೆ ನನ್ನ ಅನುಭವಕ್ಕೆ ದಕ್ಕಿದಂತೆ ಸ್ವಾರಸ್ಯ ಕೆಡದ ರೀತಿಯಲ್ಲಿ ಸ್ನೇಹಿತರ ಮುಂದೆ ಇಡಲು ಪ್ರಯತ್ನ ಮಾಡ್ತೇನೆ. ಯಶೋಧರ ಚರಿತೆಯ ಮೊದಲ ಭಾಗಕ್ಕೆ ಇಡೀ ಸಮಯವನ್ನ ಮೀಸಲಿಟ್ಟೆ. ಅದನ್ನ ಅಷ್ಟು ಮಿಕ್ಕಂತ ಕೃತಿಗಳನ್ನ ಅಷ್ಟು ಆಳವಾಗಿ ಅಲ್ಲದೆ ಹೋದರೂ ಅವುಗಳ ಪರಿಚಯ, ಸ್ವಾರಸ್ಯ ಮತ್ತು ಚಿಂತನೆಗಳ ಸಮಾಲೋಚನೆಯನ್ನ ನಾವು ಇವತ್ತು ಮಾಡೋಣ ಸ್ನೇಹಿತರೆ. ಜನ್ನನ ಎಲ್ಲ ಕೃತಿಗಳಿಗಿಂತಲೂ ಯಶೋಧರ ಚರಿತೆ ಮತ್ತೆ ನಾನು ಹೇಳ್ತೀನಿ ಅತ್ಯಂತ ಮಹತ್ವಪೂರ್ಣವಾದುದು ಎಂದು ಹೇಳದೆ ಇರಲಾರೆ. ಅನಂತನಾಥ ಪುರಾಣದ ಕಥಾಸಾರಕ್ಕೆ ಹೋಗುವ ಮುನ್ನ ಕಾವ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು, ಗೊಂದಲಗಳು ಉಳಿಯದೆ ಸ್ಪಷ್ಟವಾಗಲು ಕೆಲವು ಅಂಶಗಳನ್ನ ಪೂರ್ವಭಾವಿಯಾಗಿ ಸ್ನೇಹಿತರ ಗಮನಕ್ಕೆ ಈಗಲೇ ತರಲು ನಾನು ಅಪೇಕ್ಷೆ ಪಡ್ತೇನೆ. ಈ ಮೊದಲೇ ಹೇಳಿರುವಂತೆ ಜೈನರಾಗಲಿ, ವೀರಶೈವರಾಗಲಿ, ನಂತರ ಬಂದ ಕೀರ್ತನಕಾರರಾಗಲಿ ಸಾಹಿತ್ಯವನ್ನು ಧರ್ಮ ಪ್ರಚಾರಕ್ಕೆ ಪ್ರಬಲ ಮಾಧ್ಯಮವನ್ನಾಗಿ ಮಾಡಿಕೊಂಡರು. ಚಂಪು ಕಾವ್ಯಗಳಲ್ಲಿ ಅಷ್ಟಾದಶ ವರ್ಣನೆಗಳು, ಅಂದರೆ ಕಥೆಯ ಸಂದರ್ಭಕ್ಕೆ ಅವು ಅನಿವಾರ್ಯವೋ ಇಲ್ಲವೋ, ಅದು ಒಂದು ಕಾವ್ಯ ಎನಿಸಬೇಕಾದರೆ 18 ವರ್ಣನೆಗಳು ಇರಲೇಬೇಕು. ಮುಖ್ಯವಾಗಿ ತೀರ್ಥಂಕರ ಅಥವಾ ಜಿನ ಚರಿತ್ರೆಗಳಲ್ಲಿ ಕ್ರಮವಾಗಿ ಈ ಒಂದು ಸಾಂಪ್ರದಾಯಿಕ ಚೌಕಟ್ಟುಗಳಲ್ಲೇ ಕವಿ ಸಾಗಬೇಕಾಗಿತ್ತು. ಹಂತ ಹಂತದಲ್ಲೂ ಅದನ್ನೇ ಅನುಸರಿಸಬೇಕಾಗಿ ಬಂದಾಗ, ನಿರ್ಬಂಧ ಏರ್ಪಟ್ಟಾಗ ಮುಕ್ತವಾಗಿ ಪ್ರವಹಿಸ್ತಾ ಇದ್ದಂತ ಅಥವಾ ಮುಕ್ತವಾಗಿ ಹರಿಯಬೇಕಾದಂತ ಕವಿಯ ಪ್ರತಿಭಾ ಸೋಪಜ್ಞತೆಯ ಕಾವ್ಯ ಪ್ರವಾಹಕ್ಕೆ ಕವಿಯೇ ಅಲ್ಲಲ್ಲಿ ಒಟ್ಟು ಹಾಕಿಕೊಳ್ಳಬೇಕಾದಂತಹ ಸಂದರ್ಭ ಎದುರಾಗ್ತಾ ಇತ್ತು. ಆದರೂ ಅದಮ್ಯ ಪ್ರತಿಭೆ ತನ್ನ ಶಕ್ತಿಯನ್ನ ಪರಿಮಿತ ಅವಕಾಶದಲ್ಲೇ ಅನಾವರಣವಾಗಿ ಆದಿಕವಿ ಪಂಪನಿಂದ ಹಿಡಿದು ಇಂದು ಒಂದೊಂದು ಕಾವ್ಯವೂ ರಸಗಟ್ಟಿಯಾಗಿ ನಮಗೆ ದೊರೆತಿರುವುದು ಭುವನದ ಭಾಗ್ಯವೇ ಸರಿ. ಕಾವ್ಯದ ಸಂದರ್ಭಕ್ಕೆ ಅನಿವಾರ್ಯವೋ ಅಲ್ಲವೋ ಅದನ್ನ 18 ವರ್ಣನೆಗಳು ಇರಬೇಕಾಗಿತ್ತು. ಈ ಸಂದರ್ಭದಲ್ಲಿ ನಾನು ಮಹಾಬಲ ಸರ್ ಅವರ ಪ್ರಸ್ತುತಿಯನ್ನ ಜ್ಞಾಪಿಸ್ಕೊಳ್ತೇನೆ. ಶ್ರೀ ಮಹಾಬಲ ಸರ್ ಅವರು ನನಗಿಂತ ಮೊದಲು ರುದ್ರಭಟ್ಟನ ಜಗನ್ನಾಥ ವಿಜಯ ಪ್ರಸ್ತುತಿ ಮಾಡಿದ್ರು. ಬಾಲಕರಾದ ಕೃಷ್ಣ ಬಾಲಕರನ್ನ ವೇಶ್ಯವಾಟಿಕೆಯಲ್ಲಿ ತಿರುಗಾಡಿಸುವುದರ ಬಗ್ಗೆ ಅವರು ಬೇಸರದಿಂದ ಪ್ರತಿಕ್ರಿಯಿಸಿದ್ರು. ಅವರೇ ಅಲ್ಲ, ಯಾರಿಗಾದ್ರೂ ಅದು ಬೇಸರದ ವಿಷಯವೇ. ತೀರ್ಥಂಕರನಿಗೂ ಇಲ್ಲಿ ಅದೇ ಕತೆ. ತೀರ್ಥಂಕರನಾಗುವಂತಹ ಜೀವ ತಾಯ ಗರ್ಭದಲ್ಲಿದ್ದಾಗಲೇ ಮತ್ತು ಹುಟ್ಟಿದ ನಂತರ ಸ್ವತಃ ದೇವೇಂದ್ರನೇ ಅಲ್ಲಿಗೆ ಆಗಮಿಸಿ ನಡೆಯಬೇಕಾದಂತಹ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನ ಸಂಭ್ರಮದಿಂದ ಅವನು ನೆರವೇರಿಸ್ತಾ ಇದ್ದ. ಆ ರೀತಿ ಆಚರಿಸುವಂತಹ ಭಾಗ ಜಿನ ಚರಿತ್ರೆಯಲ್ಲಿ ಇದ್ದೇ ಇರುತ್ತದೆ. ಚರ್ವಿತ ಚರ್ವಣ ಎಂದು ಹೇಳುವ ಹಾಗೆ ಇಲ್ಲ. ಅನಂತನಾಥ ಪುರಾಣದಲ್ಲಿ ಶೃಂಗಾರದ ಅತಿರೇಕವೂ ಇದೆ. ಅದು ಸಂಪ್ರದಾಯಬದ್ಧ ಶೃಂಗಾರ. ತನ್ನ ಕಾವ್ಯವು ಬಾಳ ಬಟ್ಟೆ ಮತ್ತು ಪರಮಾಗಮಕ್ಕೆ ಹೊರತು ಚಾರ ಚೋರರ ಕಥೆಯಲ್ಲ ಎಂದು ಹೇಳುವ ಕವಿ ಭಾವಿ ಜಿನನನ್ನು ವೇಶ್ಯವಾಟಿಕೆಗೆ ಕರೆದೊಯ್ಯುತ್ತಾನೆ. ಜಿನ ಕಥೆಯ ಬದಲಾಗಿ ವಿಟ ಜನರ ಚರಿತೆಯೋ ಎಂಬ ಅನುಮಾನ ಬಂದರೂ ಅಚ್ಚರಿಯಿಲ್ಲ ಎಂದು ಒಂದೆಡೆ ವಿಮರ್ಶಕರು ಉದ್ಗಾರವೆತ್ತಿದ್ದಾರೆ. ಇಂಥ ಕಡೆಗಳಲ್ಲಿ ಬೇಸರವಾದರೂ ಸಹ ಕವಿಗಳು ಇಲ್ಲಿ ಕಳೆದುಕೊಂಡುದನ್ನು
ಇನ್ನೊಂದು ಕಾವ್ಯದಲ್ಲೋ ಅಥವಾ ಅದೇ ಕಾವ್ಯದಲ್ಲಿ ಅವಕಾಶ ಮಾಡಿಕೊಂಡು ಸೊಗಸಾದಂತಹ ಪದ್ಯಗಳನ್ನ ರಚನೆ ಮಾಡಿರುವುದು ನಿಜ. ಅಂತಹ ಸೊಗಸಾದಂತಹ ಪದ್ಯಗಳು ಎದುರಾದಾಗ ಮನಸ್ಸು ಎಲ್ಲವನ್ನು ಮರೆತು ಅದರಲ್ಲೇ ಲೀನವಾಗಿ ಆಹಾ ಎಂದು ಉದ್ಗಾರ ತೆಗೆಯುವುದಂತೂ ನಿಜ. ಅನಂತನಾಥ ಪುರಾಣ ಕಾವ್ಯದಲ್ಲಿ ಸೇರಿಕೊಂಡಿರುವ ಚಂಡಶಾಸನನ ಕತೆ ಒಂದು ಉಪಾಖ್ಯಾನದಂತಿದೆ. ಅಲ್ಲಿ ಜನ್ನ ತನ್ನ ಅದ್ಭುತ ಪ್ರತಿಭೆ ಪ್ರಕಾಶಿಸಲು ಅವಕಾಶವನ್ನ ಸ್ವಲ್ಪ ಮಟ್ಟಿಗೆ ಮಾಡಿಕೊಂಡಿದ್ದಾನೆ. ಅನಂತನಾಥ ಪುರಾಣದೊಂದಿಗೆ ಬೆರೆಸಿ ಗೊಂದಲ ಮಾಡಿಕೊಳ್ಳದೆ ನಾವು ತುಂಬಾ ಮನಸ್ಸನ್ನ ಸೆಳೆಯುವಂತಹ ಚಂಡಶಾಸನನ ಕಥೆಯನ್ನ ಬೇರೆಯಾಗಿಯೇ ಗಮನಿಸಬೇಕಾಗುತ್ತದೆ. ಇದೇ ಜನ್ನ ವಾದಿರಾಜನ ಸಂಸ್ಕೃತ ಮೂಲದ ಯಶೋಧರ ಕಥೆಗೆ ಆಧಾರವಾಗಿ ಯಶೋಧರ ಕಥೆಯನ್ನ ವಾದಿರಾಜನ ಸಂಸ್ಕೃತದ ಯಶೋಧರ ಚರಿತೆಯಿಂದ ಆಯ್ದುಕೊಂಡ್ರು. ಅಲ್ಲಿ ಅತಿ ಶೃಂಗಾರ ವರ್ಣನೆ ಇದೆ. ವಾದಿರಾಜ ಮಾಡಿದ್ದಾನೆ ಅತಿ ಶೃಂಗಾರವನ್ನ ಅಂತ ಹೇಳಿ ಅಲ್ಲಿ ಸ್ವಲ್ಪ ಜನ್ನ ಆ ಅತಿಯಾದಂತ ಅತಿರೇಕದ ಶೃಂಗಾರಕ್ಕೆ ತಡೆಯೊಡ್ಡಿದ್ದಾನೆ. ಆದರೆ ಇಲ್ಲಿ ಏಕೆ ಈ ಕವಿಯಿಂದಲೇ ಅದು ಆಗಲಿಲ್ಲ ಎಂಬ ಪ್ರಶ್ನೆ ಮನದಲ್ಲಿ ಕುತೂಹಲದ ರೇಖೆಯಾಗಿ ಉಳಿದು ಬಿಡುತ್ತದೆ. ಯಾವುದೇ ಕವಿ ಬರೆದದ್ದೆಲ್ಲವೂ ಸೊಗಸು ಸತ್ಯ ಎಂದೇನೂ ಅಲ್ಲ. ಒಬ್ಬ ಕವಿ ಸಮಯ ಸ್ಫೂರ್ತಿಯಿಂದ ಅಸಾಮಾನ್ಯ ಸೊಗಸುಗಾರಿಕೆಯಿಂದ ಒಂದೆಡೆ ಮೆರೆದಿದ್ದರೆ ಅದೇ ಕವಿಯ ರಚನೆ ಇನ್ನೆಲ್ಲೋ ಸಾಮಾನ್ಯವಾಗಿ ಬಂದಿರಬಹುದು. ಇದನ್ನ ಸರ್ವತ್ರವಾಗಿ ಬರಹಗಾರರೆಲ್ಲರಿಗೂ ಅನ್ವಯಿಸುವಂತೆ ಹೇಳ್ತಾ ಇದ್ದೇನೆ. ಅದರಿಂದ ಹಳೆಯದೆಲ್ಲ ಚಿನ್ನ ಎಂಬ ಭ್ರಮೆಯಿಂದ ಎಲ್ಲವನ್ನು ಕಣ್ಮುಚ್ಚಿ ಏನು ಸ್ವೀಕರಿಸಬೇಕಾಗಿಲ್ಲ. ಎಲ್ಲದರ ಬಗ್ಗೆ ಆರೋಗ್ಯಯುತವಾದಂತಹ ಮುಕ್ತ ಚರ್ಚೆ ಚಿಂತನೆಗಳಿಂದ ಆದಷ್ಟು ಹೊಸ ದೃಷ್ಟಿ, ಸರ್ವಮಾನ್ಯವಾದಂತಹ ಸರ್ವಗ್ರಾಹ್ಯವಾದಂತಹ ಹೊಸದೇನ ಹುಟ್ಟಲು ಸಾಧ್ಯ. ಇಷ್ಟು ಪೂರ್ವಭಾವಿ ಅಂಶಗಳೊಂದಿಗೆ ನಾವು ಅನಂತನಾಥ ಪುರಾಣದ ಕಥಾಸಾರದ ಕಡೆಗೆ ಸರಿಯೋಣ. ಯಶೋಧರ ಚರಿತೆಯಲ್ಲಿ ಸುಸಂಬದ್ಧವಾಗಿ ಜನ್ಮಾಂತರ ಚರಿತ್ರೆ ಬಂದಿವೆ. ಅಲ್ಲಿ ಯಾವುದೇ ಗೊಂದಲ ನಮ್ಮನ್ನ ಕಾಡುವುದಿಲ್ಲ. ತಾಯಿ ಮತ್ತೆ ಮಗ ಇಬ್ಬರು 7 ಜನ್ಮಗಳಲ್ಲಿ ಹುಟ್ಟುತ್ತಾರೆ. ಒಂದಾದ್ಮೇಲೊಂದು ಬಹಳ ಸುಸಂಬದ್ಧವಾದಂತಹ ಅಲ್ಲಿ ಜನ್ಮಾಂತರ ಚರಿತ್ರೆ ಬರುತ್ತೆ. ಆದರೆ ಮೊದಲ ಬಾರಿಗೆ ಓದಿದಾಗ ಅನಂತನಾಥ ಪುರಾಣ ಸ್ವಲ್ಪ ಗೊಂದಲಮಯ ಎನಿಸಿದರು. ನಂತರ ನಾವು ಅದನ್ನ 2ನೇ ಬಾರಿಗೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು. ಅನಂತನಾಥ ಪುರಾಣ 14ನೆಯ ತೀರ್ಥಂಕರನ ಕಥೆಯಾದರೆ ಚಂಡಶಾಸನನ ಕಥೆಯಲ್ಲಿ ವಾಸುದೇವ ಮತ್ತು ಬಲದೇವ ವಾಸುದೇವರು ಬರುತ್ತಾರೆ. ಅನಂತನಾಥ ಪುರಾಣ 14ನೆಯ ಜಿನನಾದ ಅನಂತನಾಥನ ಕಥೆಯನ್ನ ವಸ್ತುವಾಗಿ ಉಳ್ಳಂತಹ 14 ಆಶ್ವಾಸಗಳ ಪ್ರೌಢ ಚಂಪು ಕಾವ್ಯ. ಸಂಪ್ರದಾಯದಂತೆ ಅದರಲ್ಲಿ ಬಲದೇವ ವಾಸುದೇವರ ಕಥೆಯೂ ಸಹ ಸೇರಿಕೊಂಡಿದೆ. ಗುಣಭದ್ರಾಚಾರ್ಯರ ಉತ್ತರ ಪುರಾಣ ಮತ್ತು ಸ್ವಲ್ಪ ಮಟ್ಟಿಗೆ ಚಾವುಂಡರಾಯನ ತ್ರಿಷಷ್ಠಿ ಶಲಾಕ ಪುರುಷ ಪುರಾಣ ಇವು ಜನ್ನನಿಗೆ ಸಿಕ್ಕಿದಂತಹ ಆಧಾರ ಕೃತಿಗಳು. ಅನಂತನಾಥ ಪುರಾಣದ ಕಥಾಸಾರ ಹೀಗಿದೆ. ಕೌಶಲ ದೇಶದ ಅಯೋಧ್ಯಾಪುರಿಯನ್ನ ಸಿಂಹಸೇನ ಎನ್ನುವಂತಹ ದೊರೆ ಆಳ್ತಾ ಇದ್ದ. ಅವನ ಪತ್ನಿ ಜಯಶ್ಯಾಮೆ. ಒಂದು ದಿನ ಅರಸ ಒಡ್ಡೋಲಗದಲ್ಲಿ ಇರುವಾಗ ಅಲ್ಲಿಗೆ ಇಷ್ಟಶರ್ಮ ಎನ್ನುವಂತಹ ಒಬ್ಬ ಬ್ರಾಹ್ಮಣ ತನ್ನ ಶಿಷ್ಯನೊಡನೆ ಅಲ್ಲಿಗೆ ಆಗಮಿಸ್ತಾನೆ. ಅವನ ಹಿಂದೆ ಒಬ್ಬಳು ಸ್ತ್ರೀ ನಿಂತಿದ್ದಾಳೆ. ಅವಳೋ ಅನುಪಮವಾದಂತಹ ಸುಂದರಿ. ಸ್ಮರ ಚಕ್ರೇಶನ ರಾಜ್ಯಲಕ್ಷ್ಮಿ ಅಂತ ಜನ್ನ ಕರೀತಾನೆ ಅವಳನ್ನ. ಸ್ಮರ ಚಕ್ರೇಶನ ರಾಜ್ಯಲಕ್ಷ್ಮಿ ಎನಿಸುವಂತಹ ಸುಂದರಿಯೊಬ್ಬಳು ಇಷ್ಟಶರ್ಮನ ಜೊತೆಯಲ್ಲಿ ಇರುವುದನ್ನ ನೋಡಿ ಮಂತ್ರಿ ಅವನೊಡನೆ ಇರುವಂತಹ ಆ ಸುಂದರಿ ಯಾರು ಎಂದು ಕೇಳಿದಾಗ ಇವಳು ಮದನ ಮಂಜರಿ, ಇವಳು ಭುಜಂಗ ಸೇನ ನೃಪನ ಮಗಳು
ಅಂತ ಹೇಳಿ ಆ ಪುರೋಹಿತ ಹೇಳ್ತಾನೆ, ಇಷ್ಟ ಶರ್ಮ ಹೇಳ್ತಾನೆ. ಆಗ ಜಯಶ್ಯಾಮೆ ಮತ್ತು ಮದನ ಮಂಜರಿ ಇಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಆಲಂಗಿಸಿಕೊಳ್ತಾರೆ. ಆಗ ಜಯಶ್ಯಾಮೆ ಹೇಳ್ತಾಳೆ, ರಾಣಿ ಈಕೆ ನಮಗೇನಾಗಬೇಕು ಅಂತ ದೊರೆ ಕೇಳಿದಾಗ ಜಯಶ್ಯಾಮೆ, ಈಕೆ ನನ್ನ ಸೋದರಿ. ಬಾಲ್ಯದಲ್ಲಿ ಈಕೆಯನ್ನು ಉತ್ಪಲ ಚೂಡ ಎನ್ನುವಂತಹ ವಿದ್ಯಾಧರ ಎತ್ತುಕೊಂಡು ಹೋದ. ಅವಳನ್ನು ಬೆಳೆಸಿ ಅವಳನ್ನು ಹಿಂತಿರುಗಿ ರಾಜನ ಬಳಿಗೆ ಕರೆದು ತಂದಾಗ ಭುಜಂಗಸೇನ ಇಬ್ಬರಿಗೂ ಮದುವೆಯನ್ನ ಮಾಡಿಸಿದ. ಸಿಂಹಸೇನ ಭುಜಂಗಸೇನರು ರಾಜ್ಯವನ್ನು ಸಿಂಹಸೇನ ಇಷ್ಟಶರ್ಮನನ ಕುರಿತು ಈ ಮಾತನ್ನ ಹೇಳ್ತಾನೆ. ಭುಜಂಗಸೇನರು ರಾಜ್ಯವನ್ನ ಮಗ ಕೀರ್ತಿಶೇಖರನಿಗೆ ನೀಡಿ ಕೀರ್ತಿಶೇಖರನಲ್ಲಿ ಇರಿಸಿದರು ಅಂತ ನಾವು ಕೇಳಿದ್ದೇವೆ. ಆ ಮೈದುನ ಕ್ಷೇಮವೇ, ಆ ನನ್ನ ಮೈದುನ ಕ್ಷೇಮವೇ ಅಂತ ಕುಶಲವನ್ನ ವಿಚಾರಿಸಿದಾಗ ಮದನ ಮಂಜರಿ ಅದಕ್ಕೆ ಉತ್ತರವನ್ನ ಹೇಳ್ತಾಳೆ, ಕುಶಲದಿಂದ ಇದ್ದಾರೆ. ನಂದೀಶ್ವರಾಷ್ಟಮಿಯಲ್ಲಿ ಕೀರ್ತಿಶೇಖರ ತನ್ನ ಭಾವನೊಡನೆ ಕುರುವಿಂದ ಗಿರಿಗೆ ಹೋಗಿ ಜಯಶ್ಯಾಮಗೆ ಪುತ್ರೋದ್ಭವ ಎಂಬುದಾಗಿ ಮುನೀಂದ್ರ ವೃಂದಾರಕರನ್ನು ಕೇಳಲು ಹೋಗಿದ್ದಾನೆ. ಮುನೀಂದ್ರ ಕೇಳಲು ಹೋದಾಗ ಮುನೀಂದ್ರ ವೃಂದಾರಕರು ವಿಷಯವನ್ನ ಮಾಹಿತಿಯನ್ನ ತಿಳಿಸ್ತಾರೆ, ಜಯಶ್ಯಾಮೆಗೆ ಪುತ್ರೋದ್ಭವ ಅನ್ನೋದನ್ನ. ಆ ಮುನಿಗಳು ತಿಳಿಸಿದ್ದನ್ನ ಮುಂದಕ್ಕೆ ನಿರೂಪಣೆ ಮಾಡುವಂತವರು ಇಷ್ಟ ಶರ್ಮ. ಅಷ್ಟನ್ನ ಹೇಳಿ ಮದನ ಮಂಜರಿ ಸುಮ್ಮನಾದಾಗ ಇಷ್ಟ ಶರ್ಮ ಮುಂದಿನ ಕಥೆಯನ್ನ ನಿರೂಪಿಸ್ತಾ ಹೋಗ್ತಾನೆ. ಕೋಶಲ ದೇಶದ ಅರಿಷ್ಟ ನಗರಕ್ಕೆ ಪದ್ಮರಥ ಎನ್ನುವವನು ರಾಜನಾಗಿದ್ದ. ಅವನ ರಾಣಿ ಲಕ್ಷ್ಮೀಮತಿ. ಅವರಿಗೆ ಒಬ್ಬ ಮಗ ಮೇಘರಥ. ದೊರೆ ಒಮ್ಮೆ ಓಲಗದಲ್ಲಿ ಇರುವಾಗ ಒಬ್ಬ ಯೋಗಿ ರಾಜನ ಆಸ್ಥಾನಕ್ಕೆ ಬರ್ತಾನೆ. ಅವನು ಆ ಯೋಗಿ ಒಂದು ವನದ ಬಗ್ಗೆ ಹೇಳ್ತಾನೆ. ಆ ವನದ ಹೆಸರು ವಸಂತ ಸುಗಮ ಅಂತೆ. ಎಷ್ಟು ಚೆನ್ನಾಗಿದೆ ನೋಡಿ ಹೆಸರು, ವಸಂತ ಸುಗಮ ಎಂಬ ತನ್ನ ತಪೋವನವನ್ನ ಕುರಿತು ಅದನ್ನ ವಿವರಣೆ ಕೊಡ್ತಾನೆ ರಾಜನ ಎದುರಿಗೆ. ರಾಜ ಪದ್ಮರಥನಾದರೋ ಅದರಿಂದ ಆಕರ್ಷಿತನಾಗ್ತಾನೆ. ಅನಂತರ ಅರಸ ಏನ್ ಮಾಡ್ತಾನೆ, ತನ್ನ ರಾಣಿಯರೊಡನೆ ಆ ವನಕ್ಕೆ ಹೋಗಿ ಅಲ್ಲಿನ ಶಾಂತಿಯನ್ನು, ಅಲ್ಲಿ ನೆಲೆಸಿರುವಂತಹ ಅವೈರವನ್ನು, ಆ ಸುಂದರವಾದಂತಹ ಆ ಉದ್ಯಾನವನ್ನ ನೋಡ್ಬಿಟ್ಟು ರಾಜ ಆಕರ್ಷಿತನಾಗಿ, ಅಂದ್ರೆ ಪದ್ಮರಥ ಅಲ್ಲಿರುವಂತಹ ಜಿನಮಂದಿರವನ್ನ ಪ್ರವೇಶ ಮಾಡಿ ಜಿನನನ್ನ ಪೂಜೆ ಮಾಡ್ತಾನೆ. ಆಗ ಅಲ್ಲಿದ್ದಂತಹ ಸ್ವಯಂಪ್ರಭ ಮುನಿ ಅರಸನನ್ನ ಹರಸಿ ಅವನನ್ನ ಆಶೀರ್ವಾದ ಮಾಡಿ ಕಿರಿದುದರೊಳೆ ತಿಳಿವಂತಿರೆ ಜೈನ ಧರ್ಮವನ್ನ ಅವನಿಗೆ ಬೋಧನೆ ಮಾಡ್ತಾನೆ. ನಗರಕ್ಕೆ ಮರಳಿದಂತಹ ರಾಜ ಅಂದಿನ ರಾತ್ರಿ ಉಲ್ಕಾಪಾತವನ್ನ ಕಂಡು ವಿರಕ್ತನಾಗ್ತಾನೆ. ಜೈನರಲ್ಲಿ ಇದು ಸಾಮಾನ್ಯ. ಯಾವುದೋ ಒಂದು ಸಣ್ಣ ನೆಪ ಅಥವಾ ಒಂದು ಸಣ್ಣ ಅನುಭವ ಅವರನ್ನ ವಿರಕ್ತಿಯ ಕಡೆಗೆ ಹೊರಳಿಸುತ್ತೆ. ನಂತರ ಅವರ ಮಕ್ಕಳಿಗೆ ರಾಜ್ಯವನ್ನ ಅಥವಾ ಪಟ್ಟವನ್ನ ಕಟ್ಟಿ ಕಾಡಿಗೆ ಹೊರಡುವಂಥದ್ದು ಆ ತೀರ್ಥಂಕರರ ಎಲ್ಲ ಚರಿತ್ರೆಗಳಲ್ಲಿ ನಮಗೆ ಸಿಗುತ್ತೆ. ಮಗನಿಗೆ ರಾಜ್ಯಭಾರ ವಹಿಸಿ ಪಟ್ಟ ಕಟ್ಟಿ ನಂತರ ಕಾಡಿಗೆ ಯಾರು ಪದ್ಮರಥ ಹೊರಟೋಗ್ತಾನೆ. ಅಲ್ಲಿ ಉಗ್ರ ತಪಸ್ಸನ್ನ ಮಾಡ್ತಾನೆ. ಪ್ರತಿಮಾ ಯೋಗದಿಂದ ಅವನು ತಪಸ್ಸನ್ನ ಮಾಡ್ತಾನೆ ಅಂತ ಇಲ್ಲಿದೆ. ಪ್ರತಿಮಾ ಯೋಗ ಅಂದ್ರೆ 1 ವರ್ಷದವರೆಗೆ ಒಂದೇ ಸ್ಥಳದಲ್ಲಿ ನಿಂತು ನಿರಾಹಾರದಿಂದ ಆಹಾರವನ್ನ ಸ್ವೀಕರಿಸದೆ ಆ ತಪಸ್ಸನ್ನ ಮಾಡೋದು ಅಂತ ಹೇಳಿ ಪ್ರತಿಮಾ ಯೋಗ ಅಂದ್ರೆ ಅದರ ಅರ್ಥ. ಅದನ್ನ ಕೈಕೊಂಡು ನಂತರ ಮಡಿದು ಅಚ್ಯುತ ಕಲ್ಪವನ್ನ ಸೇರ್ತಾನೆ ಪದ್ಮರಥ. ಅಚ್ಯುತ ಕಲ್ಪ ಅನ್ನೋದು ಒಂದು ಸ್ವರ್ಗದ ಹೆಸರು. ಅಲ್ಲಿ ಇಂದ್ರನಾಗ್ತಾನೆ ಅವನೇ ಅನಂತ. 14ನೆಯ ಜಿನ. ಅವನು ನಿಮಗೆ ಮಗನಾಗಿ ಹುಟ್ಟುತ್ತಾನೆ ಅಂತ ಹೇಳಿ ಇಷ್ಟ ಶರ್ಮ ಈ ಕಥೆಯನ್ನ ಹೇಳ್ತಾ ಇದ್ದಾನೆ. ಅಂದರೆ ಪದ್ಮರಥ ರಾಜನೇ ಮುಂದೆ ಅನಂತನಾಗಿ
14ನೆಯ ಜಿನನಾಗಿ ಜಯಶ್ಯಾಮೆಯ ಗರ್ಭದಲ್ಲಿ ಹುಟ್ಟಿ ಬರುತ್ತಾನೆ. ಕಥೆಯೊಳಗೆ ಕಥೆ ಇದು. ಇಷ್ಟಶರ್ಮ ಹೇಳುತ್ತಿರುವುದು, ಇಷ್ಟಶರ್ಮ ಈ ಮಾಹಿತಿಯನ್ನ ಹೇಳಿದ ಮೇಲೆ ಅಪ್ಸರೆಯರು ಬಂದು ಜಯಶ್ಯಾಮೆಯನ್ನ ಓಲೈಸ್ತಾರೆ. ನಂತರ ವಾದ್ಯ ನರ್ತನಗಳಾಗುತ್ತೆ. ಆಮೇಲೆ ಇಂದ್ರ ನಾರಿಯರು ಬಂದು ರಾಣಿಗೆ ಸ್ನಾನವನ್ನ ಮಾಡಿಸ್ತಾರೆ. ಆಕೆ ಹಲವು ಶುಭ ಸ್ವಪ್ನಗಳನ್ನ ಕಾಣ್ತಾಳೆ. ಕಡೆಯಲ್ಲಿ ಬಿಳಿಯಾನೆ ಮೊಗವನ್ನು ಹೊಕ್ಕಿದ್ದನ್ನು ನೋಡ್ತಾಳೆ. ಇದು ಮಹಾವೀರನ ಇದರಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಬಿಳಿಯಾನೆ ಹೇಗೆ ಐರಾವತ ಹೇಗೆ ರಾಣಿಯ ಮುಖವನ್ನ ಹೊಕ್ಕಂತಹ ಶುಭ ಸ್ವಪ್ನವನ್ನ ಕಾಣ್ತಾರೆ ಅನ್ನೋದು. ಕಾಲಕ್ರಮದಲ್ಲಿ ಜಿನ ಸಂಭವವಾಗುತ್ತೆ. ಇಂದ್ರನಿಂದ ಜನ್ಮಾಭಿಷೇಕೋತ್ಸವ ನಡೆಯುತ್ತೆ. ಇಲ್ಲಿ ಅನಂತನಾಥ ಪುರಾಣದಲ್ಲಿ ಈ ಉತ್ಸವಗಳಿಗೆ ಒಂದೊಂದು ಆಶ್ವಾಸವನ್ನ ಮೀಸಲಾಗಿಟ್ಟಿದ್ದಾನೆ. ಜನ್ಮಾಭಿಷೇಕೋತ್ಸವ ನಡೆದು ಅನಂತ ಬೆಳೆದ ಮೇಲೆ ರತ್ನಮಾಲೆಯೊಡನೆ ವಿವಾಹವನ್ನ ಮಾಡ್ತಾರೆ. ರತ್ನಮಾಲೆ ಅನ್ನುವಂತಹ ಕನ್ಯೆಯ ಜೊತೆ ಅವನಿಗೆ ವಿಜಯನೆಂಬ ಮಗ ಜನಿಸ್ತಾನೆ. 15 ಲಕ್ಷ ವರುಷ ಸಾಮ್ರಾಜ್ಯ ಸುಖವನ್ನು ಅವನು ಅನುಭವಿಸಿದ ಅನ್ನುವಂತಹ ಮಾತು ಅಲ್ಲಿ ಬರುತ್ತೆ. ತುಂಗ ಅವರನ್ನು ಕೇಳಿದೆ ನಾನು, ಇದು ತುಂಬಾ ಓದಿದ್ದೇನೆ ನಾನು. ಹಳೆಯ ಜೈನ ಪುರಾಣ ಆಗ್ಬೋದು ಅಥವಾ ಹಳೆಯ ಕಾವ್ಯಗಳಲ್ಲಿ 15 ಲಕ್ಷ ವರುಷ ಸಾಮ್ರಾಜ್ಯ ಸುಖ ಅಂದ್ರೆ ಇನ್ನೇನು ಇಲ್ಲ, ಅದು ಕವಿಯ ಉತ್ಪ್ರೇಕ್ಷೆ. ಒಬ್ಬ ಮನುಷ್ಯ 100 ಅಥವಾ 100 ತುಂಬಾ ಅಂದ್ರೆ 125 ವರ್ಷಗಳು ಈಗಲೂ ಅಂತ ಉದಾಹರಣೆಗಳು ಅಪರೂಪವಾಗಿ ನಮಗೆ ಈ ಭೂಮಂಡಲದಲ್ಲಿ ಸಿಗುತ್ತೆ. ಅದರಿಂದ ಅದು ಕವಿಯ ಉತ್ಪ್ರೇಕ್ಷೆ. ಅದನ್ನ ದೀರ್ಘಕಾಲ ಅಂತ ಮಾತ್ರ ಅದನ್ನ ನಾವು ಅರ್ಥೈಸಿಕೊಳ್ಳಬೇಕಾಗುತ್ತೆ. ಆಮೇಲೆ ಒಂದು ದಿನ ಮಿಂಚನ್ನ ಕಂಡು ಅನಂತ ವೈರಾಗ್ಯಪರನಾಗುತ್ತಾನೆ. ಕ್ಷಣಿಕವಾದಂತಹ ಮಿಂಚನ್ನ ಕಂಡು ಅವನು ವಿರಕ್ತಿ ಆವರಿಸಿ ಅವನು ವೈರಾಗ್ಯಪರನಾಗ್ತಾನೆ. ನಂತರ ಅನಂತ ಉಗ್ರ ತಪವನ್ನ ಕೈಕೊಂಡು ಕೇವಲ ಜ್ಞಾನೋದಯಕ್ಕೆ ಅರ್ಹನಾಗ್ತಾನೆ. ಕೇವಲ ಜ್ಞಾನೋದಯ ಮನ, ವಚನ ಮತ್ತು ಕಾಯಗಳ ವಿರಕ್ತಿ ಅಂದರೆ ಮೋಕ್ಷವನ್ನ ಪಡೆಯಲು ಅರ್ಹವಾಗುವಂತಹ ಜೀವ ಎಂದು ನಾವು ಅರ್ಥವನ್ನ ಇಟ್ಕೋಬೇಕಾಗುತ್ತೆ. ಬಳಿಕ ಸಮವಸರಣ ಅನ್ನೋದು ಕುಬೇರ ತೀರ್ಥಂಕರ ಧರ್ಮಬೋಧೆಯನ್ನ ಮಾಡುವುದಕ್ಕಾಗಿಯೇ ರಚಿಸಿದಂತಹ ಒಂದು ಮಂದಿರ, ಭವ್ಯವಾದಂತಹ ಮಂದಿರ. ಅಲ್ಲಿ ಪ್ರವಚನ ನಡೆಯುತ್ತೆ. ಅಲ್ಲಿ ಇತ್ತ ವಿಜಯಕುಮಾರ ಅಂದ್ರೆ ಅವನು ಪದ್ಮರಥನ ಮಗ. ಆ ವಿಜಯಕುಮಾರ ತಂದೆಯ ವಿರಹವನ್ನ, ಬಹಳ ಪ್ರೀತಿ ಪಾತ್ರರಾದಂತಹ ತಂದೆಯನ್ನ ಬಿಟ್ಟಿರಲಾರದೆ, ಅವನು ವಿರಹವನ್ನ ತಾಳಲಾರದೆ ತಂದೆಯನ್ನ ಕಾಣಬೇಕು ಅಂತ ಹೇಳಿ ಹುಡುಕೊಂಡು ಬರ್ತಾನೆ. ಆಗ ಅವನಿಗೆ ಶಾಂತಿ ಶುಭಾಚಾರ್ಯರು ಅವರು ಸಿಗ್ತಾರೆ. ಶಾಂತಿ ಶುಭಾಚಾರ್ಯರು ಎಂಬ ಶ್ರೇಷ್ಠ ಯತಿಗಳು ಅವರು ಇವನಿಗೆ ಸಿಕ್ಕಿದ ನಂತರ ಅವನಿಗೆ ಅನಂತ ವ್ರತವನ್ನ ಉಪದೇಶಿಸಿ ಅನಂತನಿರುವಂತಹ ಸ್ಥಳವನ್ನ ಅವನಿಗೆ ತೋರಿಸ್ತಾರೆ. ವ್ರತಾನುಷ್ಠಾನದಿಂದ ವಿಜಯ ಅಲ್ಲಿಗೆ ಹೋಗಿ ಜಿನ ಪೂಜೆಯನ್ನು ಕೂಡ ಅವನು ಆಚರಿಸ್ತಾನೆ. ಈ ನಡುವೆ ಮದನ ಪತಾಕೆ ಎಂಬ ಎಂಬಂತಹ ಕಚರಾಂಗನೆ ಜಿನನಿಗೆ ನಮಸ್ಕರಿಸಿ, ಅವಳು ಸಮವಸರಣಕ್ಕೆ ಹೋಗಿರ್ತಾಳೆ. ಇವಳ ಪಾತ್ರ ಹೊಸದು, ಈಗಲೇ ಹೇಳ್ತಾ ಇರೋದು ಅವಳ ಹೆಸರನ್ನ ಮದನ ಪತಾಕೆ. ಈ ಮದನ ಪತಾಕೆ ಇಲ್ಲಿ ಯಾಕೆ ಮುಖ್ಯಳಾಗ್ತಾಳೆ ಅಂದ್ರೆ ಅವಳು ಚಂಡಶಾಸನನ ಕಥೆಯೇ ಅವಳ ಬಾಯಿಂದ ಬರುತ್ತೆ ಇಲ್ಲಿ. ಅದು ಬಹಳ ಈ ಅನಂತನಾಥ ಪುರಾಣದಲ್ಲಿ ನಮ್ಮನ್ನ ಆಕರ್ಷಿಸೋದು ಅಂತಂದ್ರೆ ಚಂಡಶಾಸನನ ಕಥೆ. ಈ ಕಚರಾಂಗನೆ ಜಿನನಿಗೆ ನಮಸ್ಕಾರ ಮಾಡಿ ಹಿಂತಿರುಗ್ತಾ ಇರುವಾಗ ಅವಳ ಗೆಳತಿಯೊಬ್ಬಳು ಅವಳಿಗೆ ಸಿಗ್ತಾಳೆ. ಅವಳ ಹೆಸರು ಚಿತ್ರಲತೆ. ಆ ಚಿತ್ರಲತೆ ಗೆಳತಿಯನ್ನ ನೋಡಿದಾಗ ಈ ಮದನ ಪತಾಕೆ ಸಮವಸರಣದಲ್ಲಿ ಸಮವಸರಣ ಮಂಟಪದಲ್ಲಿ ತಾನು ಕೇಳಿದಂತಹ ಕಥೆಯನ್ನ ಆ ಗೆಳತಿಗೆ ಹೇಳಕ್ ಶುರು ಮಾಡ್ತಾಳೆ. ಆ ಚಂಡಶಾಸನನ ಕಥೆ ಅದು. ಮತ್ತೆ ಅದನ್ನ ಪ್ರತ್ಯೇಕವಾಗಿ ನಾವು ಒಂದು ಮುಂದಕ್ಕೆ ನೋಡಿದಾಗ್ಲೇ
ಅದರ ಬಗ್ಗೆ ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗುತ್ತೆ. ಚಂಡಶಾಸನನ ಕತೆ ಇಲ್ಲಿ ಅನಂತನಾಥ ಪುರಾಣದಲ್ಲಿ ಕಥೆಯ ರೂಪದಲ್ಲಿ ಮದನ ಪತಾಕೆಯ ಬಾಯಿಂದ ಬರುತ್ತೆ. ಚಂಡಶಾಸನನಿಂದ ಅಪಹೃತಳಾದ ತನ್ನ ಮಡದಿ ಅಸುನೀಗಿದ ವಾರ್ತೆ ಕೇಳಿ ವಸುಷೇಣ ವೈರಾಗ್ಯ, ಅವನೊಬ್ಬ ರಾಜ, ವಸುಷೇಣನ ಹೆಂಡತಿ ಅಪ್ರತಿಮ ಸುಂದರಿ. ಹೇಗೆ ಚಂಡಶಾಸನ ಅವಳನ್ನ ನೋಡಿ ಮೋಹಕ್ಕೆ ಒಳಗಾಗ್ತಾನೆ ಅದನ್ನ ಗಮನಿಸೋಣ ಮುಂದಕ್ಕೆ. ವಸುಷೇಣ ವೈರಾಗ್ಯ ತಳೆದು ಯಾವಾಗ ತನ್ನ ಹೆಂಡತಿ ತೀರೋದ್ಲು ಅನ್ನುವಂತಹ ವಾರ್ತೆಯನ್ನ ಕೇಳಿ, ಸುನಂದೆ ಅವಳ ಹೆಸರು, ಮಗನಿಗೆ ಪಟ್ಟ ಕಟ್ಟಿ ತಪಸ್ಸಿನಿಂದ ದೇಹತ್ಯಾಗ ಮಾಡಿ ಸಹಸ್ರಾರ ಕಲ್ಪದಲ್ಲಿ ಸುರನಾಗ್ತಾನೆ. ಅಲ್ಲಿ ಇವನಿಗೆ ಮೊದಲೇ ಪ್ರತೀಂದ್ರನೊಬ್ಬ ಹುಟ್ಟಿರ್ತಾನೆ. ಇಲ್ಲಿ ಮತ್ತೆ ಗೊಂದಲಕ್ಕೆ ಒಳಗಾಗೋದು ಬೇಡ ನಾವು. ಇಲ್ಲಿ ವಸುಷೇಣ ಇಲ್ಲಿ ಕಲ್ಪದಲ್ಲಿ ಅಂದ್ರೆ ದೇಹ ತ್ಯಾಗ ಮಾಡಿ ಮಗನಿಗೆ ಪಟ್ಟ ಕಟ್ಟಿ ಅವನು ಸಹಸ್ರಾರ ಕಲ್ಪ ಅಲ್ಲಿ ಸ್ವರ್ಗ, ಅಲ್ಲಿ ಸುರನಾದ, ಅದೊಂದು ಸ್ವರ್ಗದ ಹೆಸರು. ಅಲ್ಲಿ ಇವನಿಗೆ ಇನ್ನೊಬ್ಬ ಪ್ರತೀಂದ್ರನೊಬ್ಬ ಹುಟ್ಟಿರ್ತಾನೆ ಇವನಿಗೆ ಮುಂಚೆ. ಇವನು ಯಾರು? ಇವನು ಹಿಂದಿನ ಜನ್ಮದಲ್ಲಿ ಮಹಾಬಲ ಅನ್ನುವಂತಹ ಅರಸನಾಗಿದ್ದವನು. ಯಾಕೆ ಇವರಿಬ್ಬರು ಮುಖ್ಯರಾಗ್ತಾರೆ ಅಂದ್ರೆ ಇವರಿಬ್ಬರೇ ಬಲದೇವ ವಾಸುದೇವರು. ಮುಂದಕ್ಕೆ ಚಂಡಶಾಸನ ಮಧುಕೈಟಭ ಎನ್ನುವ ರಾಕ್ಷಸನಾಗಿ ಹುಡ್ತಾನೆ. ಮುಂದಕ್ಕೆ ಮದನ ಪತಾಕೆ ಈ ಕಥೆಯನ್ನ ಹೇಳ್ಬಿಟ್ಟು ಈ ಬಲದೇವ ವಾಸುದೇವರ ಕಥೆಯನ್ನ ಹೇಳ್ತಾ ಹೋಗ್ತಾಳೆ. ಸೋಮಪ್ರಭಾ ಎಂಬಂತಹ ರಾಜನಿಗೆ ಇಬ್ಬರು ಪತ್ನಿಯರು. ಅವರ ಗರ್ಭದಲ್ಲಿ ಸೀತೆಯಲ್ಲಿ ವಸುಷೇಣ ಹುಟ್ಟುತ್ತಾನೆ, ಮತ್ತೆ ಜಯಾವತಿ ಅನ್ನುವಂತಹ ಆ ರಾಣಿಯ ಗರ್ಭದಲ್ಲಿ ಮಹಾಬಲ ಹುಟ್ಟುತ್ತಾನೆ. ಅದರಿಂದ ಇವರಿಬ್ಬರು ಬಲದೇವರು ಮತ್ತೆ ಕೃಷ್ಣ. ಅಂದು ಸತ್ತಂತಹ ಚಂಡಶಾಸನ, ಆ ಕತೆ ಮುಂದಕ್ಕೆ ಮತ್ತೆ ಹೇಳಿದಾಗ ನಮ್ಗೆ ಸ್ಪಷ್ಟವಾಗುತ್ತೆ. ಚಂಡಶಾಸನನೇ ಮಧುಕೈಟಭನೆಂಬ ದೈತ್ಯನಾಗಿ ಹುಟ್ಟಿ ಅತ್ಯಂತ ಉದ್ದಟತನದಿಂದ ಪ್ರತಾಪಾಗ್ನೆಯಿಂದ ತ್ರಿಲೋಕವು ತಲ್ಲಣಿಸ್ತಾ ಇದೆ. ಏನವನ ದುಷ್ಟತನವನ್ನ ತಡ್ಕೊಳ್ಳಕ್ ಆಗ್ತಾ ಇಲ್ಲ, ಮಧುಕೈಟಭನ ದುಷ್ಟತನವನ್ನ. ಅಲ್ಲಿಗೆ ಒಂದು ದಿನ ಕಲಹಪ್ರಿಯನಾದಂತ ನಾರದ ಬರ್ತಾನಂತೆ. ಇಲ್ಲಿ ಹೇಗೆ ರಾಮಾಯಣ ಒಂದ್ ಕಡೆ, ಇನ್ನೊಂದ್ ಕಡೆ ಮುಂದಕ್ಕೆ ಹೇಳ್ತೀನಿ ಕನ್ಯಕಾ ಪರಮೇಶ್ವರಿಯ ಕತೆ ಒಂದ್ ಕಡೆ, ಚಂಡಶಾಸನನ ಕತೆ ಹೇಳುವಾಗ ಎಲ್ಲೋ ಒಂದ್ ಕಡೆ ಎಲ್ಲವೂ ಸೇರ್ಕೊಳ್ಳುತ್ತೆ ಇಲ್ಲಿ ಆ ಸಂಬಂಧ ಅನ್ನೋದನ್ನ ಗಮನಿಸೋಣ. ಮುಂದಕ್ಕೆ ಆ ತ್ರಿಲೋಕವು ತಲ್ಲಣಿಸ್ತಾ ಇದೆ. ಒಂದಿನ ಕಲಹಪ್ರಿಯನಾದ ನಾರದ ಎಲ್ಲಿಗೆ ಬರ್ತಾನೆ? ಮಧುಕೈಟಭನ ಆಸ್ಥಾನಕ್ಕೆ ಬರ್ತಾನೆ. ಅಲ್ಲಿ ಬಂದು ಕುಶಲ ಸಂಭಾಷಣೆ ಎಲ್ಲ ಆದ್ಮೇಲೆ ಯಾಕೆ ಬರ್ತಾನೆ ನಾರದ? ತಂದೆಗೆ ತಮಾಷೆ ನೋಡಕ್ಕೆ, ಅವನು ಪುರಾಣದಲ್ಲಿ ಪ್ರಸಿದ್ಧ ಕಲಹಕ್ಕೆ. ಆದರೆ ಆ ಎಲ್ಲಾ ಕಲಹವೂ ಲೋಕ ಕಲ್ಯಾಣಕ್ಕಾಗಿ ಅನ್ನೋದನ್ನು ಕೂಡ ನಾವು ಮರೆಯೋ ಹಾಗಿಲ್ಲ. ಅವನು ಏನ್ ಹೇಳ್ತಾನೆ ನೋಡಪ್ಪ, ಬಲದೇವರು ವಾಸುದೇವರು ಅನ್ನೋರು ಕೊಬ್ಬಿ ಮೆರಿತಾ ಇದ್ದಾರೆ. ಏನು ಅವರ ಅಹಂಕಾರ ಮಿತಿ ಮೀರಿದೆ. ಬಲದೇವ ವಾಸುದೇವರು ಅವರ ಬಳಿ ಒಂದು ಆನೆ ಬೇರೆ ಇದೆ. ಅದೆಷ್ಟು ಸುಂದರವಾಗಿದೆ ಅಂತಂದ್ರೆ ಅದರ ಹಿರಿಮೆಯನ್ನ ಮಧುಕೈಟಭನ ಎದುರಿಗೆ ಇವನು ಬಣ್ಣಿಸಿ ಹೇಳ್ತಾನೆ ನಾರದ. ಮಧುಕೈಟಭನಿಗೆ ತುಂಬಾ ಆಸೆ ಆಗುತ್ತೆ ಅದರ ಮೇಲೆ. ನಂತರ ನಾರದ ಎಲ್ಲಿಗೆ ಹೋಗ್ತಾನೆ? ಸುಲಭವಾಗಿ ಊಹಿಸಬಹುದು, ಬಲದೇವ ವಾಸುದೇವರಲ್ಲಿಗೆ ಹೋಗ್ತಾನೆ. ಇಲ್ಲಿ ಹೇಳಾಯ್ತು. ಈಗ ಅಲ್ಲಿ ಕಲಹವನ್ನ ತಂದಿಡ್ಬೇಕಲ್ಲ, ನಾರದ ಬಲದೇವ ವಾಸುದೇವರಲ್ಲಿಗೆ ಹೋಗ್ಬಿಟ್ಟು ಯಾರನ್ನು ಬೈತಾನೆ? ಮಧುಕೈಟಭನನ್ನ ಬೈತಾನೆ. ಮಧುಕೈಟಭನ ದುಷ್ಟತನ ತಡ್ಕೊಳಕ್ ಆಗ್ತಾ ಇಲ್ಲ. ಏನು ಅವನು ತ್ರಿಲೋಕವೇ ತಲ್ಲಣಿಸ್ತಾ ಇದೆ, ನೀವು ಅವನನ್ನ ಸಂಹಾರ ಮಾಡ್ರಿ ಮೊದಲು. ಆ ಮಧುಕೈಟಭ ಯುದ್ಧ ಮಾಡಿ ಅವನ ಸಂಹಾರ ಮಾಡಿ ಅಂತ ಹೇಳಿದಾಗ ಯುದ್ಧ ಶುರುವಾಗುತ್ತೆ. ಮಧುಕೈಟಭ ಮತ್ತು ಬಲದೇವ ವಾಸುದೇವರಿಗೆ ಮಧುಕೈಟಭ ಕೃಷ್ಣನ ಮೇಲೆ ಚಕ್ರವನ್ನ ಪ್ರಯೋಗ ಮಾಡ್ತಾನೆ. ಆ ಚಕ್ರ ಏನಾಗತ್ತೆ, ಕೃಷ್ಣನಿಗೆ ಪ್ರದಕ್ಷಿಣೆ ಹಾಕಿ ಅವನ ಭುಜದಲ್ಲಿ ಹೋಗಿ ನೆಲೆಸುತ್ತಂತೆ. ಏನ್ ಮಾಡ್ತಾನೆ ಕೃಷ್ಣ? ಅದೇ ಚಕ್ರವನ್ನ ತೆಗೆದುಕೊಂಡು ಮಧುಕೈಟಭನ ಮೇಲೆ ಪ್ರಯೋಗ ಮಾಡಿ ಅವನ ತಲೆಯನ್ನ ಹಾರಿಸ್ತಾನೆ. ಬಲರಾಮ ಕೃಷ್ಣರು ದ್ವಾರಾವತಿಗೆ ಮರಳಿರ್ತಾರೆ. ಮಧುಕೈಟಭನನ್ನ ಸಂಹಾರ ಮಾಡಿ ಅಲ್ಲಿಗೆ ತಮ್ಮ ದ್ವಾರಾವತಿಗೆ ಮರಳ್ತಾರೆ. ಬಲಭದ್ರ ಕೃಷ್ಣನಿಗೆ ಚಕ್ರೇಶ ಪಟ್ಟವನ್ನ ಕಟ್ಟುತ್ತಾನೆ.
ಇಷ್ಟೂ ಕಥೆಯನ್ನ ಮದನ ಪತಾಕೆ ಎನ್ನುವ ಕಚರಾಂಗನೆ ಚಿತ್ರಲತೆಗೆ ಹೇಳಿ ಮತ್ತೆ ಜಿನೇಂದ್ರ ಸಭೆಗೆ ಹೊರಟೋಗ್ತಾಳವಳು. ಬಳಿಕ ಅನಂತನಾಥನ ಪರಿನಿರ್ವಾಣೋತ್ಸವ, ಅದರ ಅಂಗವಾಗಿ ಇಂದ್ರನ ಆನಂದ ನೃತ್ಯ ಇವೆಲ್ಲ ನಡೆಯುತ್ತೆ. ಚಂಡಶಾಸನ ಕಥೆಯನ್ನ ನಾವು ಪ್ರತ್ಯೇಕವಾಗಿ ಇದು ಒಂದು 3 ನಿಮಿಷದಲ್ಲಿ ಇದನ್ನ ಹೇಳಿ ನಂತರ ಜನನ ಅನುಭವ ಮುಖರ ಮತ್ತು ಶಾಸನಗಳ ಬಗ್ಗೆ ಒಂದು ಚಿಕ್ಕದಾದಂಥ ಟಿಪ್ಪಣಿಯ ರೂಪದಲ್ಲಿ ತಮ್ಮ ಮುಂದೆ ಇಡ್ತೇನೆ. ಚಂಡಶಾಸನನ ಕತೆ ಭರತ ವರ್ಷದ ತೆಂಕ ದಿಕ್ಕಿನಲ್ಲಿ, ನಾನು ಹೇಳಿದೆ ಇದೊಂದು ಉಪಖ್ಯಾನ ಇದ್ದಂಗಿದೆ ಅಂತ ಹೇಳಿ. ಭರತ ವಂಶದ ದಕ್ಷಿಣ ದಿಕ್ಕಿನಲ್ಲಿ ಸುರಮ್ಯ ಅನ್ನುವಂತಹ ದೇಶ ಇತ್ತು. ಅದರ ರಾಜಧಾನಿ ಪೌದನಪುರ. ದೊರೆ ಯಾರು? ವಸುಷೇಣ. ಅವನ ಪಟ್ಟದ ರಾಣಿ ಯಾರು? ಸುನಂದಾದೇವಿ. ಒಮ್ಮೆ ಇವನ ಮಿತ್ರನಾದಂತಹ ಚಂಡಶಾಸನ, ಯಾರ ಮಿತ್ರ? ಈ ವಸುಷೇಣನ ಮಿತ್ರ. ಅದೀಗಾಗ್ಲೇ ಮದನ ಪತಾಕಿಯ ಬಾಯಿಂದ ಸ್ವಲ್ಪ ಬಂದಿದೆ. ಇವನ ಮಿತ್ರನಾದ ಚಂಡಶಾಸನ ಮಕರಗ್ರಾಹಪುರದ ದೊರೆ. ಅವನು ಇವನು ಬಹಳ ಸ್ನೇಹಿತರು, ಆಪ್ತ ಸ್ನೇಹಿತರು. ಅವನು ಪೌದನಪುರಕ್ಕೆ ಬರ್ತಾನೆ, ಗೆಳೆಯನ ಊರಿಗೆ ಬರ್ತಾನೆ. ವಸುಷೇಣ ಗೆಳೆಯನನ್ನ ತುಂಬಾ ಪ್ರೀತಿಯಿಂದ ಅವನನ್ನ ಬರಮಾಡಿಕೊಂಡು ಸತ್ಕಾರ ಮಾಡ್ತಾನೆ. ಗೆಳೆಯರಿಬ್ಬರು ಊಟ ಮಾಡ್ತಾ ಇದ್ದಾಗ ಊಟ ಬಡಿಸುವವಳು ಸುನಂದೆ. ಅವಳು ಹೇಗಿದ್ದಾಳೆ? ಕಾಮದೇವನ ಕರವಾಳದಂತಿದ್ದಾಳೆ. ಕಾಮದೇವನ ಕರವಾಳ ಕತ್ತಿ. ಕಾಮದೇವನ ಕರವಾಳದಂತೆ ಇದ್ದಂತಹ ಸುನಂದೆ ಆ ಚಂಡಶಾಸನ ಮನವನ್ನ ಸೂರೆಗೊಳ್ತಾಳೆ. ಅವಳೊಮ್ಮೆ ಉಣಬಡಿಸುವಾಗ ಹತ್ತಿರದಿಂದ ಅವಳ ಸೌಂದರ್ಯವನ್ನ ನೋಡಿ ಚಂಡಶಾಸನ ಹುಚ್ಚನಂತೆ ಆಗುತ್ತಾನೆ. ಅನಂಗ ಜ್ವರದಿಂದ ಬೆಂದ ತನ್ನ ಅವಸ್ಥೆಯನ್ನ ತನ್ನ ಆಪ್ತನಾದಂತಹ ಸುದರ್ಶನ ಅನ್ನುವವನೊಂದಿಗೆ ಹೇಳ್ಕೊಳ್ತಾನೆ. ಅವನ ತಪ್ಪನ್ನ ತಿದ್ದುವ ಬದಲು ಸುದರ್ಶನ ಏನ್ ಮಾಡ್ತಾನೆ? ಅವನನ್ನ ಪ್ರೋತ್ಸಾಹಿಸ್ತಾನೆ. ಅವನು ಹೇಳ್ತಾನೆ ಸುನಂದೆಗೆ, ಸುಳ್ಳು ಹೇಳ್ತಾನೆ, ಸುನಂದೆಗೆ ಅವಳ ಗಂಡನ ಮೇಲೆ ಯಾವುದೇ ಪ್ರೀತಿ ಇಲ್ಲ, ಸ್ವಲ್ಪನೂ ಪ್ರೇಮವಿಲ್ಲ. ಚಂಡಶಾಸನ, ನೀನು ಎಂತ ಪೌರುಷ ಸೌಂದರ್ಯ ಉಳ್ಳವನು, ನಿನಗೆ ಸೋಲ್ದೇ ಇರುವಂತ ಹೆಣ್ಣುಗಳು ಯಾರಿದ್ದಾರೆ? ಅವಳು ನಿಜವಾಗಿ ನಿನಗೆ, ಸುನಂದೆ ಮನಸ್ಸಿನೊಳಗೆ ನಿನ್ನ ಮೇಲೆ ಅವಳಿಗೆ ಪ್ರೀತಿ ಇದೆ ಅಂತ ಹೇಳಿ ಅವನ ವಿರಹವನ್ನ ಮತ್ತಷ್ಟು ಹೆಚ್ಚಾಗುವಂತೆ ಸುದರ್ಶನ ಹೇಳ್ತಾನೆ. ಅವನೆಂತ ಗೆಳೆಯ ನೋಡಿ. ಈ ಮಧ್ಯೆ ಒಮ್ಮೆ ವಸುಷೇಣ ಏನ್ ಮಾಡ್ತಾನೆ, ಸ್ವಲ್ಪ ದಿನಗಳ ಕಾಲ ಗೆಳೆಯನ ಅರಮನೆಯಲ್ಲಿ ಇರ್ತಾನೆ. ಈ ಚಂಡಶಾಸನ ವಸುಷೇಣ ಪ್ರೀತಿಯಿಂದ ಗೆಳೆಯನನ್ನ ಬೇಟೆಗೆ ಅಂತ ಕರ್ಕೊಂಡು ಹೋಗ್ತಾನೆ. ವನವಿಹಾರಕ್ಕಾಗಿ ಆಹಾರ ಪಾನೀಯಗಳನ್ನ ತೆಗೆದುಕೊಂಡು ಬಾ ಅಂತ ಹೇಳಿ ರಾಣಿಗೆ ಅವನು ಹೇಳಿರ್ತಾನೆ. ಸುನಂದೆಗೆ ಅಪ್ಪಣೆ ಮಾಡಿರ್ತಾನೆ, ವನಕ್ಕೆ ಬಂದಿರ್ಬೇಕು ನೀನು, ಆಹಾರ ಪಾನೀಯಗಳನ್ನು ತಗೊಂಡ್ ಬಾ ಅಂತ. ಈ ವಿಷಯ ಗೊತ್ತಾದಂತ ಚಂಡಶಾಸನ ವಸುಷೇಣ ಸುನಂದೆಗೆ ಹೇಳಿ ಕಳಿಸ್ತಾನೆ ಚಾರರ ಮೂಲಕ ಈ ವಿಚಾರವನ್ನ ತಿಳ್ಕೊಂಡು ಚಂಡಶಾಸನ ಅವಳನ್ನ ದಾರಿಯಲ್ಲೇ ಅಡ್ಡಗಟ್ಟಿ ಅವಳ ರಕ್ಷಕ ದಳವನ್ನ ನಾಶ ಮಾಡಿಬಿಟ್ಟು ಅವಳನ್ನ ಎತ್ಕೊಂಡು ತನ್ನ ದುರ್ಗಕ್ಕೆ ಹಾರಿ ಹೋಗ್ಬಿಡ್ತಾನೆ. ಈ ವಿಷಯ ಸುನಂದೆಯ ಸಖಿಯಿಂದ ವಸುಷೇಣನಿಗೆ ಗೊತ್ತಾಗುತ್ತೆ. ಅವನ ಸ್ಥಿತಿ ಏನಾಯ್ತು? ಅತ್ಯಂತ ಪ್ರೀತಿ ಪಾತ್ರಳಾದಂತ ಹೆಂಡತಿ, ಎಂತ ದ್ರೋಹಿ ಗೆಳೆಯ, ದುಃಖದಿಂದ ಪ್ರಲಾಪಿಸ್ತಾನಂತೆ. ಅಂತಹ ಪ್ರಾಣಪ್ರಿಯ ಇಲ್ಲದೆ ಜೀವರಹಿತವಾದ ನನ್ನ ದೇಹವು ಹೇಗೆ ಊಟ ಮಾಡಬಲ್ಲುದು? ತನ್ನ ಕತ್ತಿ ಎಂಬ ಸರ್ಪಕ್ಕೆ ಶತ್ರುವಿನ ಪ್ರಾಣವೆಂಬ ಗಾಳಿಯನ್ನು ಊಡಿ ಅನಂತರ ನಾನು ಊಟ ಮಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿ ಚಂಡಶಾಸನನ ದುರ್ಗದ ಕಡೆಗೆ ಹೊರಟೋಗ್ತಾನೆ ವಸುಷೇಣ ಯುದ್ಧ ಮಾಡೋದಕ್ಕೋಸ್ಕರ. ಎರಡೂ ಕಡೆಯ ಸೈನ್ಯಗಳಿಗೆ ಭಯಂಕರ ಕಾಳಗ ನಡೆಯುತ್ತೆ. ಚಂಡಶಾಸನ ಏನ್ ಮಾಡ್ತಾನೆ, ಅವತ್ತು ಸಂಜೆ ಯುದ್ಧ ಮುಗಿದ ಮೇಲೆ ಚಂಡಶಾಸನ ವಿಶೇಷವಾಗಿ ಅಲಂಕಾರ ಮಾಡಿಕೊಂಡು
ಸುನಂದೆಯ ಬಳಿಗೆ ಹೋಗ್ತಾನೆ ಅವಳನ್ನ ಒಲಿಸಿಕೊಳ್ಳೋದಿಕ್ಕೆ. ಸುನಂದೆಯನ್ನ ಒಲಿಸಿಕೊಳ್ಳೋದಿಕ್ಕೆ ಅವಳನ್ನ ಇಟ್ಟಿದ್ದಂತ ಭವನಕ್ಕೆ ಬರುತ್ತಾನೆ. ಇಲ್ಲಿ ಖಂಡಿತವಾಗಿ ರಾಮಾಯಣದ ಸೀತೆ ನಮಗೆ ರಾವಣ ನೆನಪಿಗೆ ಬಂದ್ಬಿಡ್ತಾರೆ. ಆ ಭವನಕ್ಕೆ ಬಂದು ಅಲ್ಲಿ ಜನ ಹೇಳ್ತಾನೆ, ವಿಧಿ ಎಂಬ ಮದ್ದಾನೆಯು ಅರಮನೆ ಎಂಬ ಸರೋವರದಿಂದ ಕಿತ್ತು ತಂದು ಕಾಡಿನಲ್ಲಿ ಈಡಾಡಿದ ಎಳೆಯ ಕಮಲದ ದಂಟಿನಂತೆ ಸುನಂದೆ ಬಾಡಿ ಹೋಗಿದ್ದಾಳೆ, ಕೊರಗಿ ಕೃಶವಾಗಿದ್ದಾಳೆ. ಅವಳ ಬಳಿಗೆ ಬಂದಂತಹ ಚಂಡಶಾಸನ ಮೊದಲು ಬೇಡ್ಕೊಳ್ತಾನೆ ಅವಳನ್ನ, ನನ್ನ ತಪ್ಪಾಯ್ತು, ಮನ್ನಿಸು ನನ್ನನ್ನ, ನಿನ್ನನ್ನ ಅಪಹರಣ ಮಾಡ್ಕೊಂಡು ಬಂದಿದ್ದು ನನ್ನ ತಪ್ಪು, ನನ್ನನ್ನ ಕ್ಷಮಿಸ್ಬಿಡು ಸುನಂದೆ. ಆಮ್ ಗಂಡು ದೊಳ್ತು ನಿನಗೆ ಅಂತಾನೆ. ಗಂಡು ದೊಳ್ತು, ನಾನು ಪುರುಷ ಸೇವಕ ನಿನಗೆ, ನಾನು ತೊತ್ತು ನಿನಗೆ ಎಂದು ಹೇಳಿ, ಅಂದ್ರೆ ನಾನು ತೊತ್ತಾಗಿ ಕೆಲಸವನ್ನ ಮಾಡಬಲ್ಲೆ, ಆದ್ರೆ ನಿನ್ನನ್ನ ನಾನು ಮೋಹದಿಂದ ಬಿಡುಗಡೆ ಆಗ್ಲಾರೆ ಅಂತ ಹೇಳಿ ಅವನು ಎಂದು ಹೇಳಿ ತನ್ನನ್ನ ಕೃಪೆಯಿಟ್ಟು ಒಲಿಯಬೇಕು ಅಂತ ಬೇಡ್ಕೊಳ್ತಾನೆ ಅವಳನ್ನ. ಅದನ್ನ ಕೇಳಿ ಸಿಟ್ಟಿನಿಂದ ಕುದ್ದು ಹೋದ ಸುನಂದೆ ವಸುಷೇಣನೇ ಎಂದಿಗೂ ತನ್ನ ಒಡೆಯನೆಂದು ನಿರ್ಧಾರದಿಂದ ಹೇಳಿದಾಗ ಅವನು ಒಂದು ಪದ್ಯ ಇಲ್ಲಿ ಬಂದಿದೆ, ಅದನ್ನ ಎಲ್ಲಿ ಸಾಧ್ಯವೋ ಅಲ್ಲಿ ಮಧ್ಯದಲ್ಲಿ ಒಂದು ಪದ್ಯ ಹೇಳ್ತೀನಿ. ಬಿಡೆ ನಾಮ್, ಇದನ್ನ ಹೇಳೋನು ಚಂಡಶಾಸನ. ಬಿಡೆ ನಾಮ್ ನೀಂ ಸಯೇ ನೀಂ ಸಾಯೆ ಸಾವೇನಲ್ಲದೆ ಉಳಿಯಂ, ನೀನು ಒಲ್ದಡೇನ್ ಒಲ್ಲದಿರ್ದುಡಮೇಂ, ನೀನು ಒಲ್ದಡೇನ್ ಒಲ್ಲದಿರ್ದುಡಮೇಂ ಅಂತಾನೆ. ನಾನ್ ಎರಡಿಲ್ಲದೊಲ್ದೆಂ, ನೀನು ಒಲಿವೆಯೋ ಇಲ್ವೋ, ನಾನಂತೂ ಎರಡನೇ ಯೋಚನೆ ಮಾಡ್ಲೇ ಇಲ್ಲ, ಎರಡಿಲ್ಲದೊಲ್ದೆಂ. ಅದರಿಂ ಬೇರಾರ ಬೇಟಕ್ಕೆ ಬಾಯಿ ಬಿಡಲಾರೆಂ, ಯಾರು ಬೇಡ ನನಗೆ, ನೀನೇ ಬೇಕು. ಸೆರೆಯಿಂದಂ ಎನ್ನ ಮನೆಯುಳ್ ನೀನಿರ್ದೆ, ಸೆರೆಯಿಂದಂ ಎನ್ನ ಮನೆಯುಳ್ ನೀನಿರ್ದೆ ಎಂಬಾಸೆಯುಳ್ಳಡೆ ಅದೇ ಸಾಲ್ಗುಮ್ ಅಂತಾನೆ. ಬೇಡ, ನೀನ್ ಒಲಿದೆ ಹೋದ್ರು ಬೇಡ, ಸೆರೆಮನೆಯಲ್ಲಿ ನನ್ನ ಜೊತೆ ನನ್ನ ಸೆರೆಮನೆಯಲ್ಲಿ ಇದೆಯಲ್ಲ ಅದೇ ನನಗೆ ಸಂತೋಷ ಅಂತಾನೆ. ಇವನೆಂತ ಪ್ರೇಮಿ ನೋಡಿ. ಬಳಿಕ ಅಪ್ಪುದಕ್ಕೆ ಋಣದಿಂದ ಅಂಬೋಜ ಪತ್ರೇಕ್ಷಣೆ, ನಾನು ನಿನ್ನನ್ನು ಬಿಡಲಾರೆ, ನೀನು ಸತ್ತರೆ ನಾನು ಸಾಯುವೆನೇ ವಿನ ಬದುಕಿರಲಾರೆ. ಎರಡಿಲ್ಲದೆ ನಾನು ನಿನ್ನನ್ನ ಪ್ರೀತಿಸಿದ್ದೇನೆ, ಬೇರೆಯವರ ಪ್ರೀತಿಗೆ ನಾನೆಂದೂ ಬಾಯಿ ಬಿಡುವುದಿಲ್ಲ. ಬೇರೆಯವರ ಪ್ರೀತಿಗೆ ಬಾಯಿ ಬಿಡೋದಿಲ್ಲ. ನೀನ್ ಸಿಕ್ಕಿದ್ರೆ ಸಾಕು, ಬೇರೆಯವರನ್ನ ಇಷ್ಟಪಡೆನು. ನನ್ನ ಮನೆಯಲ್ಲಿ ನೀನು ಸರಿಯಾಗಿದ್ದೀಯೇ, ನನಗೆ ಅದೇ ಸಾಕು, ಮುಂದೆ ಬಂದದ್ದು ಬರಲಿ ಎಂದು ತನ್ನ ದೃಢವಾದ ಪ್ರೀತಿಯನ್ನ ತೋರಿಸ್ತಾನೆ. ಹೇಗಾದರೂ ಸುನಂದೆಯನ್ನ ಒಲಿಸಿಕೊಳ್ಳಲೇಬೇಕು ಅಂತ ಹೇಳಿ ಚಂಡಶಾಸನ ಮಾರನೆಯ ದಿನ ಒಂದು ಕ್ರೂರ ಉಪಾಯವನ್ನ ಮಾಡ್ತಾನೆ. ಇಲ್ಲೂ ಕೂಡ ರಾಮಾಯಣದ ನೆನಪಾಗುತ್ತೆ ನಮಗೆ. ಒಂದು ಕ್ರೂರ ಉಪಾಯವನ್ನ ಮಾಡ್ತಾನೆ. ಗಂಡನು ಬದುಕಿರುವವರೆಗೂ ಸುನಂದೆ ತನಗೆ ಖಂಡಿತವಾಗಿ ಒಲಿಯುವುದಿಲ್ಲ. ಆದ್ದರಿಂದ ಒಬ್ಬ ಐಂದ್ರಜಾಲಿಕನನ್ನ ಕರೆಸ್ತಾನೆ. ಐಂದ್ರಜಾಲಿಕನನ್ನ ಕರೆದು ಅವನ ಸಹಾಯದಿಂದ ವಸುಷೇಣನ ಮಾಯಾ ತಲೆಯನ್ನ ಮಾಡಿಸ್ತಾನೆ. ಮಾಯಾ ತಲೆಯನ್ನ ಮಾಡಿಸಿ ಅದನ್ನ ತಂದು ಅವಳ ಮುಂದೆ ಒಡ್ಡಿ ಹೇಳ್ತಾನೆ, ವಸುಷೇಣನೇ ಗಂಡನೆಂದು ಹೇಳ್ತೀಯಲ್ಲ, ನೋಡಿಲ್ಲಿ ನಿನ್ನ ಗಂಡ ಸತ್ತಿದ್ದಾನೆ, ಈ ತಲೆಗೆ ನಿನ್ನ ಪ್ರೀತಿಯನ್ನ ತೋರಿಸು ಅಂತ ಮಾಯಾ ತಲೆಯನ್ನ ಎಸಿತಾನಂತೆ ಅವಳ ಮುಂದಕ್ಕೆ. ಸುನಂದೆಯಾದರೂ ಶಿರೀಷ ಕುಸುಮದಂತೆ ಅವಳು. ಸುನಂದೆ ಎಷ್ಟು ಮೃದುವಾದವಳು ಅಂದ್ರೆ ನಮ್ಮ ಸೀತೆಯಂತಲ್ಲ, ಸೀತೆಯ ಧೃತಿ. ಇದೇ ಒಂದು ಪ್ರಸಂಗ ದೃಶ್ಯ ರಾಮಾಯಣದಲ್ಲಿ ಬರುತ್ತೆ. ಮಾಯಾ ರಾಮನ ತಲೆಯನ್ನ ತಂದು ಸೀತೆಯ ಮುಂದೆ ತೋರಿಸ್ತಾನೆ. ಅವನು ಸತ್ತು ಹೋಗಿದ್ದಾನೆ, ರಾಮ ಸತ್ತಿದ್ದಾನೆ ಅಂತ ಗೊತ್ತಾದ್ರೆ ನನ್ನನ್ನು ಒಲಿತಾಳೆ ಸೀತೆ ಅಂತ ಆಸೆಯಿಂದ. ಅದೇ ಪ್ರಸಂಗ ದೃಶ್ಯವನ್ನ ನಾವಿಲ್ಲಿ ಕಾಣ್ತೇವೆ ನೋಡಿ. ಆದರೆ ಸುನಂದೆ ಹೃದಯದೊಳಿರ್ದ ವಲ್ಲಭನನ್ ಆ ಕ್ಷಣ ಭೀತಿಯಂ ಈಕ್ಷಿಪಂತೆ ಅವಳ ಕಣ್ಣುಗಳು ಮುಚ್ಚಿ ಹೋದವು.
ಅವಳ ಪ್ರಾಣವೇ ಹಾರಿ ಹೋಯಿತು. ಪಾಪ ಸುನಂದೆ ತನ್ನ ಗಂಡ ನಿಜವಾಗ್ಲೂ ಸತ್ತು ಹೋದ ಅಂತ ತಿಳ್ಕೊಂಡು ಅವಳ ಪ್ರಾಣ ಹಾರಿ ಹೋಗುತ್ತೆ. ಇದನ್ನ ಚಂಡಶಾಸನ ನಿರೀಕ್ಷೆ ಮಾಡಿಲ್ಲ. ಇದನ್ನ ಖಂಡಿತವಾಗಿ ನಿರೀಕ್ಷೆ ಮಾಡಿಲ್ಲ. ಅವನು ಬಹಳ ವ್ಯಥೆ ಪಡ್ತಾನೆ. ತಾನೊಂದು ಬಗೆದರೆ ದೈವಗೊಂದು ಬಗೆಯಿತ್ತಲ್ಲ, ಅಯ್ಯೋ ಇವಳು ಸತ್ತೇ ಹೋದ್ಲಲ್ಲ. ಅವನು ಅವಳ ಸಾವನ್ನ ಕಂಡು ಮೂರ್ಛೆ ಹೋಗ್ತಾನಂತೆ. ಚಂಡಶಾಸನ ಮೂರ್ಛೆ ಹೋಗ್ತಾನೆ. ಅನಂತರ ಎಚ್ಚೆತ್ತು ಒಂದು ಪದ್ಯ ಇಲ್ಲಿ ಬರುತ್ತೆ ನೋಡಿ, ಚೆನ್ನಾಗಿದೆ. ನೋಡಿ ಕನಲ್ದು ಅವನೇನ್ ಅನ್ಕೋತಾನೆ, ಇವಳು ಸತ್ತಿಲ್ಲ, ಇವಳು ಸುಮ್ಮನೆ ನಾಟಕ ಆಡ್ತಾ ಇದ್ದಾಳೆ, ಅವನು ನಂಬೋಕೆ ತಯಾರಿಲ್ಲ ಅವಳು ಸತ್ತಿದ್ದಾಳೆ ಅಂತ. ನೋಡಿ ಕನಲ್ದು ಬಾಯಿ ಮುನಿದು ಮೋನದಿನ್ ಏಕೆಲೆ ದೇವಿ, ಬಾಯಿ ಮುನಿದು ಮೋನದಿನ್ ಏಕೆಲೆ ದೇವಿ, ನೀ ಮನಂ ನೋಡುವೆ ಸಾವಿನಂ ಸರಸವಾಡುವರೆ, ಸಾವಿನಂ ಸರಸವಾಡುವರೆ, ಮರುಮೈಯೊಳಾದೊಡಂ ಮರುಮೈಯೊಳಾದೊಡಂ ಕೂಡದೆ ಮಾಣೆನ್ ಅಂತಾನೆ. ಅಬ್ಜದಳ ಲೋಚನೆ ನಿನ್ನೊಡನೆಂದು ಮರುಮೈಯಳಾದೊಡಂ ಕೂಡದೆ ಮಾಣೆನ್, ಅಬ್ಜದಳ ಲೋಚನೆ ನಿನ್ನೊಡನೆಂದು ಮೈಗೆ ಮೈಗೂಡುವೆ ಧೂಮ ಸೌಧ ಗೃಹದೊಳ್. ಈಗ ಸದ್ಯಕ್ಕೆ ಮೈಗೆ ಮೈಗೂಡುವೆ ಧೂಮ ಸೌಧ ಗೃಹದೊಳ್, ಶಿಖಿ ಪಲ್ಲವ ರಾಗ ತಳ್ಪದೊಳ್. ಬೆಂಕಿಯ ಜೊತೆ ಸ್ಮಶಾನದಲ್ಲಿ ಬೆಂಕಿಯ ಒಂದಿಗೆ ನಾನು ನಿನ್ನೊಂದಿಗೆ ಬರ್ತೇನೆ. ನನ್ನ ಮೇಲೆ ಕೋಪಗೊಂಡು ಯಾಕೆ ಮಾತನಾಡದೆ ಇರುವೆ ಸುನಂದೆ? ಹೀಗೆ ಸಾಯುವಂತೆ ಯಾರಾದರೂ ಸರಸವಾಡ್ತಾರೆಯೇ? ಮುಂದಿನ ಜನ್ಮದಲ್ಲಾದರೂ ನಿನ್ನೊಡನೆ ನಾನು ಕೂಡಿಯೇ ಕೂಡುತ್ತೇನೆ ಎಂಬಂತೆ ಈಗ ಹೊಗೆಯ ಸೌಧದಲ್ಲಿ ಬೆಂಕಿ ಎಂಬ ಚಿಗುರ ಹಾಸಿಗೆ ಅಂತಾನೆ. ಬೆಂಕಿ ಎಂಬ ಚಿಗುರ ಹಾಸಿಗೆಯಲ್ಲಿ ನಿನ್ನೊಡನೆ ನಾನು ಮಲಗ್ತೇನೆ ಅಂತ ಅವಳೊಡನೆ ಸಹಗಮನಕ್ಕೆ ಸಿದ್ಧನಾಗ್ತಾನೆ ಚಂಡಶಾಸನ. ಇದು ನೋಡಿ ಹೇಗಿದೆ. ಸಾಮಾನ್ಯವಾಗಿ ಅಲ್ಲಿ ಗಂಡ ಸತ್ತಾಗ ಸತಿ ಸಹಗಮನ ಮಾಡೋದು, ಇಲ್ಲಿ ಗಂಡೇ ತಾನು ಪ್ರೀತಿಸಿದ ಹೆಣ್ಣಿನೊಡನೆ ಸಹಗಮನ ಮಾಡುವ ಅಪರೂಪವಾದಂಥ ಸನ್ನಿವೇಶವನ್ನ ನಾವಿಲ್ಲಿ ನೋಡ್ತೇವೆ. ನಂತರ ಚಂಡಶಾಸನನ ಸುನಂದೆಯ ದೇಹವನ್ನ ಅಪ್ಕೊಳ್ತಾನೆ. ಚಂಡಶಾಸನ ಅಪ್ಕೊಂಡು ಮೂರ್ಛಿತನಾಗ್ತಾನೆ. ಮತ್ತೆ ಎಚ್ಚೆತ್ತು ಅವನು ಸಹಗಮನವನ್ನ ಮಾಡಿದಾಗ ಚಂಡಶಾಸನನ ಹೆಂಡತಿಯರೆಲ್ಲ ಅವನ ಜೊತೆಯಲ್ಲೇ ಸಹಗಮನ ಮಾಡ್ತಾರೆ. ಈ ಕಡೆ ವಸುಷೇಣನಾದರೋ ಅವನ ಸ್ಥಿತಿ ಏನಾಯ್ತು? ಯುದ್ಧಕ್ಕೆ ಸಿದ್ಧತೆ ಮಾಡುವಷ್ಟರಲ್ಲಿ ಇದನ್ನ ಮದನ ಪತಾಕೆ ಕಥೆಯಲ್ಲಿ ನಾವು ಅಲ್ಲಿ ನೋಡಿದ್ವಿ. ಯುದ್ಧಕ್ಕೆ ಸಿದ್ಧತೆ ಮಾಡ್ತಾ ಇರೋಷ್ಟರಲ್ಲೇ ಚಾರನೊಬ್ಬ ಬಂದು ಸುದ್ದಿಯನ್ನ ತಿಳಿಸ್ತಾನೆ. ಏನಂತ? ನಿನ್ನ ಹೆಂಡತಿ ಸುನಂದೆ ಸತ್ತು ಹೋದ್ಲು, ತೀರ್ಕೊಂಡ್ಲು ಅಂತ ಹೇಳಿದಾಗ ವಸುಷೇಣ ಶೋಕಗ್ರಸ್ತನಾಗಿ, ಇನಿಯಳು ಮಡಿದ ಮೇಲೆ ರಾಜ್ಯ ವೈಭವ ಬೇಕೆ, ಇನಿಯಳು ಮಡಿದ ಮೇಲೆ ರಾಜ್ಯ ವೈಭವ ಏಕೆ, ಈ ಪ್ರಾಣದ ಹಂಗೇಕೆ ಎಂದು ಚಿಂತಿಸಿ ನಿರ್ವೇಗ ಪರನಾಗಿ ತನ್ನ ರಾಜ್ಯಕ್ಕೆ ಅವನು ಹಿಂತಿರುತ್ತಾನೆ. ಇದು ಚಂಡಶಾಸನನ ಕತೆ. ಮುಂದಕ್ಕೆ ನಿಮ್ಗೆ ಗೊತ್ತಿದೆ ಮತ್ತೆ ಅವನು ಹೇಗೆ ತಪಸ್ಸು ಮಾಡಿ ಅಲ್ಲಿ ವಾಸುದೇವ ಬಲದೇವ ವಾಸುದೇವರ ಹುಟ್ಟುತ್ತಾರೆ. ಮಧುಕೈಟಭನನ್ನ ಕೊಂದು ಹಾಕ್ತಾರೆ. ಆ ಮಧುಕೈಟಭ ಇನ್ಯಾರು ಅಲ್ಲ, ಚಂಡಶಾಸನನೇ ಮಧುಕೈಟಭ ದೈತ್ಯನಾಗಿ ಹುಟ್ಟುತ್ತಾನೆ. ಮುಂದಕ್ಕೆ ಅವನನ್ನ ಕೃಷ್ಣ ಚಕ್ರ ಹಾರಿಸಿ ಅವನನ್ನ ಕೊಂದು ಹಾಕ್ತಾನೆ ಅಂತ ವಿಮರ್ಶಕರು ಹೇಳುವಂತೆ ಈ ಕತೆ ಅನಂತನಾಥ ಪುರಾಣದ ಹೃದಯ ಸ್ಥಾನವಂತೆ ಚಂಡಶಾಸನನ ಕತೆ. ಬಿಂದು ರೂಪವಾಗಿ ಇದು ಬಂದರೆ ಇದು ಮೂಲದಲ್ಲಿ ಬಿಂದು ರೂಪವಾಗಿ ಎಲ್ಲೋ ಒಂದ್ 2-3 ಸಾಲಿನಲ್ಲಿ ಬಂದಿದೆ ಅಷ್ಟೇ. ಚಾಮುಂಡರಾಯನ ಪುರಾಣದಲ್ಲಿ ಇರೋದು ಬಹಳ ಕಡಿಮೆನೇ ಇದು. ಆದ್ರೆ ಜನ್ನ ಸಿಕ್ಕ 1-2 ಎಳೆಗಳನ್ನ ಹಿಡಿದುಕೊಂಡು ಜನ್ನ ಕಲಾತ್ಮಕವಾದಂತ ವಸ್ತ್ರವೊಂದನ್ನ ನೇಯ್ದಿರುವುದು ಅವನ ಕೌಶಲ್ಯಕ್ಕೆ ಸಾಕ್ಷಿ ಅಂತ ಹೇಳಿ ವಿಮರ್ಶಕರೊಬ್ಬರು ಅದನ್ನ ತುಂಬಾ ಸುಂದರವಾಗಿ ವಿಮರ್ಶೆ ಮಾಡ್ತಾರೆ. ನೈತಿಕ ದೃಷ್ಟಿಯಿಂದ ನೋಡಿದಾಗ ಅಮೃತಮತಿಯಾಗಲಿ ಚಂಡಶಾಸನನಾಗಲಿ ಇಬ್ಬರೂ ತುಳಿದದ್ದು ಅನೈತಿಕ ಹಾದಿಯೇ. ಇಲ್ಲಿ ಹೆಣ್ಣು, ಅಲ್ಲಿ ಗಂಡು. ಚಂಡಶಾಸನ ಸುನಂದೆಯನ್ನ ಪಡೆಯೋದಕ್ಕೋಸ್ಕರ ಎಲ್ಲದಕ್ಕೂ ಸಿದ್ಧನಾಗ್ತಾನೆ. ಪ್ರಾಣನೂ ಲೆಕ್ಸೋದಿಲ್ಲ, ಪ್ರಾಣವೇ ಹೋಗ್ಲಿ ಅಂತಾನೆ. ನೀನ್ ಸತ್ತರೆ ನಾನು ಜೊತೆಯಲ್ಲಿ ಸಾಯ್ತೀನಿ,
ಎನ್ನುವವನ ಪ್ರೀತಿಯನ್ನ ಚಂಚಲ ಎಂದು ಕರೆಯಬಹುದೇ ನಾವು? ಅಲ್ಲವೇ ಅಲ್ಲ, ಅದು ಚಂಚಲ ಅಲ್ಲ. ಇಂಥ ಚಂಡಶಾಸನನ್ನ ಅವನೊಬ್ಬ ಕಾಮುಕ ಅಂತ ಹೇಳ್ಬಿಟ್ಟು ಅವನನ್ನ ನಾವು ತಿರಸ್ಕರಿಸೋದಿಕ್ಕೆ ಸಾಧ್ಯವಾಗಲ್ಲ. ಅಲ್ಲಿ ಅಮೃತಮತಿ, ಇಲ್ಲಿ ಚಂಡಶಾಸನ. ಇಬ್ಬರು ಒಂದು ರೀತಿಯಲ್ಲಿ ಅಮರ ಪ್ರೇಮಿಗಳೇ. ಜಗವೇನೆ ಅನ್ನಲಿ ಇದು ವಿಪರ್ಯಾಸವೂ ಕೂಡ. ಎರಡೂ ಕಡೆ ಪ್ರಣಯ ಸಮಸ್ಯೆಯ ಸ್ವರೂಪ ಒಂದೇ. ಅಲ್ಲಿ ಗಂಡನಿಗೆ ದ್ರೋಹ ಮಾಡ್ತಾಳೆ ಅಮೃತಮತಿ, ಇಲ್ಲಿ ಗೆಳೆಯನಿಗೆ ದ್ರೋಹ ಮಾಡ್ತಾನೆ ಚಂಡಶಾಸನ. ಎರಡೂ ಕಡೆ ಕಾಮನ ಕೂರ್ಗಣೆಯೇ ವಿಜೃಂಭಿಸುತ್ತದೆ. ವಿಚಾರ ಮಾಡಿದರೆ ಒಂದೆಡೆ ರಾಮಾಯಣದ ಕಡೆಗೂ ಇನ್ನೊಂದೆಡೆ ಕನ್ಯಕಾ ಪರಮೇಶ್ವರಿಯ ಕಥೆಯ ಕಡೆಗೆ ಕೈಚಾಚುತ್ತೆ. ನಾನು ಈ ಕನ್ಯಕಾ ಪರಮೇಶ್ವರಿಯ ಕಥೆಯ ಸುಳುವು ನನಗೆಲ್ಲೂ ಸಿಕ್ಕಿಲ್ಲ. ನನಗೆ ಅದು ಮನಸ್ಸಿನಲ್ಲಿ ತುಂಬಾ ಇಷ್ಟವಾದಂತ ಕತೆ, ಕನ್ಯಕಾ ಪರಮೇಶ್ವರಿಯ ಕತೆ. ಅದು ಚಲನಚಿತ್ರವಾಗಿ ಕೂಡ ಬಂದಿದೆ. ಅದು ಕೋಮಟಿ ಸಮುದಾಯದ ಕತೆ, ಆಂಧ್ರ ಪ್ರದೇಶದ ಒಂದು. ಆದರೆ ಅವಳು ಕನ್ಯೆ ಆಗಿರ್ತಾಳಲ್ಲಿ. ಪೆನುಗೊಂಡೆ ರಾಜ ಮೋಹಕ್ಕೊಳಗಾಗ್ತಾನೆ. ಕನ್ಯಕಾ ಪರಮೇಶ್ವರಿಯ ಕಥೆಯ ಕಡೆಗೆ ಕೈಚಾಚುತ್ತೆ. ಪೂರ್ತಿ ಅಲ್ಲೇ ಹೋದ್ರು ಸ್ವಲ್ಪ ಭಾಗ. ಎರಡೂ ಕಥೆಯ ಛಾಯೆ ಚಂಡಶಾಸನನ ಕಥೆಯಲ್ಲಿ ಇದೆ. ರಾವಣ ಸೀತೆಯನ್ನ ಅಪಹರಿಸಿ ಅಶೋಕವನದಲ್ಲಿಟ್ಟರು ಅವನೆಂದೂ ಬಲವಂತ ಮಾಡೋದಿಲ್ಲ ಸೀತೆಯನ್ನ. ಇಲ್ಲೂ ಹಾಗೆ ಚಂಡಶಾಸನ ತನ್ನ ಭವನವೊಂದರಲ್ಲಿ ಈ ಸುನಂದೆಯನ್ನ ತಂದಿಟ್ರು, ಅವನು ಕೂಡ ಯಾವತ್ತೂ ಅವಳನ್ನ ಬಲವಂತ ಮಾಡಲ್ಲ. ಗಂಡನ ಬಗ್ಗೆ ಉತ್ಕಟ ಪ್ರೀತಿ ಇದ್ದಂತ ಸುನಂದೆ ಅಲ್ಲಿ ಸತ್ತೇ ಹೋಗ್ತಾಳೆ. ರಾವಣನು ಕೂಡ ಅದೇ ತಂತ್ರ ಉಪಯೋಗಿಸಿ ಸೀತೆಯನ್ನ ವಶಪಡಿಸಿಕೊಳ್ಳೋದಿಕ್ಕೆ ನೋಡ್ತಾನೆ. ಆದರೆ ಸೀತೆಯ ಕದಲಿಸಲಾರದ ಆತ್ಮತೃತಿ ಇದೆಯಲ್ಲ, ಬಹಳ ದೊಡ್ಡದು. ಸೀತೆಯ ಆತ್ಮತೃತಿ, ಆತ್ಮವಿಶ್ವಾಸ ಆತ್ಮಹತ್ಯೆ ಮಾಡಿಕೊಳ್ಳದ ಹಾಗೆ ಕಾಪಾಡುತ್ತೆ. ಇದಕ್ಕೆ ಬೇರೆ ಕಾರಣಗಳನ್ನು ಕೂಡ ನಾವು ಕೊಟ್ಕೊಂಡು ಹೋಗ್ಬೋದು. ಹೇಗೆ ರಾವಣನ ಸಂಹಾರ ಆಗ್ಬೇಕಾಗಿತ್ತು, ಅದರಿಂದ ಸೀತೆಯ ಅಪಹರಣ ಆಗ್ಬೇಕಾಗಿತ್ತು, ಅದು ಬೇರೆ ಪ್ರಶ್ನೆ. ಆದರೆ ಮೇಲ್ನೋಟಕ್ಕೆ ನಮ್ಗೆ ತಕ್ಷಣ ಇದು ಅನ್ಸುತ್ತೆ, ಸೀತೆಯ ಧೃತಿ ದೊಡ್ಡದು ಅಂತ ಹೇಳಿ. ಆಂಧ್ರ ಪ್ರದೇಶದ ಇನ್ನೊಂದು ಕೋಮಟಿ ಸಮುದಾಯದ ವಾಸವಿ ಕನ್ಯಕಾ ಪರಮೇಶ್ವರಿ ಕಥೆಯಲ್ಲಿ ಪೆನುಗೊಂಡೆಯ ರಾಜ ಇನ್ನಿಲ್ಲದಷ್ಟು ಮೋಹ ಪರವಶನಾಗ್ಬಿಡ್ತಾನೆ ಕನ್ಯಕಾ ಪರಮೇಶ್ವರಿಗೆ. ಅಲ್ಲಿ ಎಲ್ಲಾ ಕಡೆಯೂ ಅವಳೇ ಕಾಣಿಸ್ತಾ ಇದ್ದಾಳು, ಅವಳನ್ನು ಮರೆಯಕ್ಕಾಗಲ್ಲ. ಅವಳು ಕೋಮಟಿ ಸಮುದಾಯದವರು ಈ ರಾಜನ ಈ ಕಾಮುಕತನವನ್ನ ತಿರಸ್ಕರಿಸಿ ಅಲ್ಲಿ ಅವಳು ಅಗ್ನಿ ಪ್ರವೇಶ ಮಾಡೋದಕ್ಕೆ ಅವಳು ನಿರ್ಧಾರ ಮಾಡ್ಕೋತಾಳೆ ಕನ್ಯಕಾ ಪರಮೇಶ್ವರಿ. ಅಗ್ನಿ ಪ್ರವೇಶ ಮಾಡಿದರೆ ಪೆನುಗೊಂಡೆಯ ರಾಜ ಅವನು ಕೂಡ ವಿಷಯ ಗೊತ್ತಾಗಿ ಅವನು ಬಂದು ಆ ಕನ್ಯಕಾ ಪರಮೇಶ್ವರಿ ಬಿದ್ದಂತ ಅಗ್ನಿಕುಂಡದಲ್ಲಿ ತಾನು ಬೀಳ್ತಾನೆ. ಅಲ್ಲಿ ಪಾರ್ವತಿಯ ಅವತಾರ ಅಂತ ಹೇಳ್ತಾರೆ. ಇವನು ಕೂಡ ಶಾಪಕ್ಕೆ ಒಳಗಾದವನು ಅನ್ನೋ ಕಥೆ ಏನೋ ಅಲ್ಲಿ ಬರುತ್ತೆ. ಅಗ್ನಿಕುಂಡದಲ್ಲಿ ಬಿದ್ದು ಅಲ್ಲಿ ಸತ್ತಾದರೂ ನಿನ್ನನ್ನು ಸೇರುತ್ತೇನೆ ಅನ್ನುವಂತ ರಾಜನ ಹಾಗೆ ಚಂಡಶಾಸನ ಇಲ್ಲಿ ಸಹಗಮನ ಮಾಡಿ ಅವಳನ್ನೇ ಸೇರ್ತಾನೆ, ಸುನಂದೆಯನ್ನ. ಇಲ್ಲಿ ಕವಿಯ ಶಾಸನಗಳು ಕೊನೆಗೆ, ಭಾಷಣದ ಕೊನೆಗೆ ಬರ್ತಾ ಇದ್ದೇವೆ. ಅದರಿಂದ ಇನ್ನು ಹೆಚ್ಚು ಸಮಯ ನಾನು ತಗೊಳ್ಳಲ್ಲ. ಈ ಜನ್ನ ಕವಿಯ ಕೃತಿಗಳ ರಚನೆ 1230ರವರೆಗೆ ಸಾಗಿರಬೇಕು. ಅವನ 2 ಶಾಸನಗಳು ಪ್ರಸಿದ್ಧವಾಗಿವೆ. ಮೊದಲು ಶಾಸನಗಳನ್ನ ಬರೆದು ಅವನು ತನ್ನ ಕೈಯನ್ನ ಪಳಗಿಸಿಕೊಂಡಿರಬೇಕು ಅಂತ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಜನ್ನನು ಬರೆದ ಶಾಸನಗಳು 2 ಎಂದು ಆರ್ ನರಸಿಂಹಾಚಾರ್ಯರು ಹೇಳಿದ್ದಾರೆ. ಆದರೆ ಇತ್ತೀಚೆಗೆ ಕೆಲವು ವಿದ್ವಾಂಸರು ಆತ ಒಟ್ಟು 4 ಶಾಸನಗಳನ್ನು ರಚಿಸಿದ್ದಾನೆ ಅಂತ ಹೇಳಿದ್ದಾರೆ. ಚನ್ನರಾಯಪಟ್ಟಣದ ಶಾಸನ 129ನೇ ಶಾಸನ. ಇದು ತಾಮ್ರ ಶಾಸನ. 9 ಪತ್ರಗಳ 200 ಸಾಲುಗಳನ್ನ ಇದು ಮೀರಿದೆ. ಖಂಡ, ವೃತ್ತ ಮತ್ತು ವಚನಗಳಿಂದ ರಚಿತವಾಗಿದೆ. ಇದು ಶಾಸನಾರಂಭದಲ್ಲಿ ಕೇಶವ ಮತ್ತು ವರಾಹ ದೇವರ ಸ್ತುತಿಯನ್ನ ಮಾಡ್ತಾನೆ. ಅನಂತರ ವಿಷ್ಣುವಿನ ಹೊಕ್ಕುಳಿನಿಂದ ಜನಿಸಿದ ಬ್ರಹ್ಮನಿಂದ ಹಿಡಿದು ವೀರಬಲ್ಲಾಳನವರೆಗೆ ಅವನಿದ್ದಂತ ಆಸ್ಥಾನ, ಆ ರಾಜನ ಆಸ್ಥಾನದಲ್ಲಿ ಇದ್ದ ಜನ್ನ ನಿಂದಿರೆ ದಂಡಾಧೀಶಂ ಕುಳ್ಳಿರೆ ಮಂತ್ರಿ ತೊಡೆಂಕೆ ಜನಾರ್ದನ ದೇವ ಅಂತ ಹಾಡ್ಕೊಂಡಿದ್ದಾನಲ್ಲ, ಅದನ್ನ ಹಿಂದಿನ ಭಾಗದಲ್ಲಿ ಹೇಳಿದ್ದೇನೆ. ತನ್ನ ಬಗ್ಗೆ ತಾನು ಹೇಳ್ಕೊಂಡಿದ್ದಾನೆ. ಅದರಿಂದ ಅವನು ಅಲ್ಲಿ ವೀರಬಲ್ಲಾಳನ ವರೆಗೂ ಹೊಯ್ಸಳ ವಂಶದಲ್ಲಿ ಹುಟ್ಟಿದ ರಾಜರ ಘನತೆಯ ನಿರೂಪಣೆಯನ್ನ ಶಾಸನದಲ್ಲಿ ಅವನು ಬರೆದಿದ್ದಾನೆ.
ತಮಗೆ ಆಶ್ರಯವನ್ನು ಕೊಟ್ಟಂತಹ ರಾಜರನ್ನ, ಅವರ ವಂಶಾವಳಿಯನ್ನ ಕೀರ್ತಿಸೋದು, ಹೊಗಳಿ ಹಾಡಿ ಕೊಂಡಾಡಿ ಅವ್ರನ್ನ ಅಚಂದ್ರಾರ್ಕವಾಗಿ ಅವರ ಕೀರ್ತಿಯನ್ನ ಮಾಡೋದು ಪಂಪನಿಂದಲೂ ಕೂಡ ನಮಗೆಲ್ಲಾ ಕವಿಗಳಲ್ಲೂ ಕಾಣಿಸುತ್ತೆ. ಅನಂತರ ನುಡಿದಾದ ಗದ್ಯದಲ್ಲಿ ವೀರಬಲ್ಲಾಳನ ಸ್ತುತಿಯನ್ನ ಮಾಡ್ತಾನೆ. ಜನ್ನನ ಮೊದಲ ರಚನೆ ಇದು. ಈ ಶಾಸನ, ಇದು ಚನ್ನರಾಯಪಟ್ಟಣದ ಶಾಸನ. ಆಮೇಲೆ ತರೀಕೆರೆಯ ಶಾಸನ. ಇದು ತರೀಕೆರೆಯ ಅಮೃತಪುರದ ಅಮೃತೇಶ್ವರ ದೇವಾಲಯದಲ್ಲಿ ಈ ಶಿಲಾಶಾಸನ ಇದೆ. ಕಂದ, ವೃತ್ತ ಮತ್ತು ವಚನಗಳಿಂದ ಕಟ್ಟಿರುವಂತಹ ಚಂಪು ವಿನ್ಯಾಸದ ರಚನೆ ಇದು. 120 ಸಾಲುಗಳನ್ನ ಮೀರಿದೆ ಇದು. ಶಾಸನದ ಮುಕ್ಕಾಲು ಭಾಗವೆಲ್ಲ ಹೊಯ್ಸಳ ವಂಶದ ವರ್ಣನೆಯೇ ಮತ್ತು ಅಮೃತೇಶ್ವರ ದಂಡನಾಯಕ ಅವನ ಹೆಸರು, ಅವನ ವಂಶ ವರ್ಣನೆ. ಶಾಸನಾರಂಭದ 2 ಪದ್ಯಗಳಲ್ಲಿ ಶಿವಪರವಾದ ಸ್ತುತಿ, ಅನಂತರ ಎಂದಿನಂತೆ ವೀರಬಲ್ಲಾಳನವರೆಗೂ ಹೊಯ್ಸಳ ವಂಶದ ವರ್ಣನೆ. ಅಂತಿಮವಾಗಿ ದಾನದತ್ತಿಯ ವಿಚಾರ ಬಂದಿದೆ. ಎಂ ಅಣ್ಣಿಗೇರಿಯವರ ಪ್ರಕಾರ ಜನ್ನನು ಮಹಾಕಾವ್ಯಗಳನ್ನು ಬರೆಯಬಲ್ಲನೆಂಬುದರ ಅಂಕುರ ಅವನು ರಚಿಸಿದಂತಹ ಶಾಸನಗಳಲ್ಲಿ ಕಂಡುಬರುತ್ತೆ. ಅನುಭವ ಮುಕುರ, ಇದರ ಬಗ್ಗೆ ಕೆಲವು ಮಾತುಗಳನ್ನ ನಾನು ಹೇಳಿ ನನ್ನ ಪ್ರಸ್ತುತಿಯನ್ನು ಮುಗಿಸ್ತೇನೆ. ಅನುಭವ ಮುಕುರ ಒಂದು ಕಾಮಶಾಸ್ತ್ರದ ಕೃತಿ. ಅದರ ನಿಜವಾದ ಹೆಸರು ಮೋಹಾನುಭವ ಮುಕುರ. ಇದಕ್ಕೆ ಸ್ಮರತಂತ್ರವೆಂಬ ಇನ್ನೊಂದು ಹೆಸರು ಕೂಡ ಇದೆ. ಕನ್ನಡದಲ್ಲಿ ಉಪಲಬ್ಧವಿರುವ ಕಾಮಶಾಸ್ತ್ರ ಕೃತಿಗಳಲ್ಲಿ ಇದು 2ನೇದು. ಈ ಅನುಭವ ಮುಕುರ ಮೊದಲನೆಯದು. ಚಂದ್ರರಾಜರ ಮದನ ತಿಲಕ, ಈ 2 ಗ್ರಂಥಗಳು. ಮೊದಲನೆಯದ್ದು ಚಂದ್ರರಾಜರ ಮದನ ತಿಲಕ, ಇದು 2ನೇದು ಜನ್ನಂದು. ಈ 2 ಗ್ರಂಥಗಳು ಛಂದಸ್ಸಿನ ದೃಷ್ಟಿಯಿಂದ ಗಮನಾರ್ಹವಾದವು ಅನ್ನುವಂತಹ ಅಂಶವನ್ನ ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು. ಇದು ಕವಿಯ ಪ್ರಥಮ ರಚನೆಯಾಗಿರ್ಬೇಕು ಅಂತ ಕಾವ್ಯಂ ರಾಘವಾಚಾರ್ಯರು ಗುರುತಿಸ್ತಾರೆ. ತೀನಂಶ್ರೀ ಅವರು ಹೇಳುವಂತೆ ಇದನ್ನ ಜನ್ನ ತಾರುಣ್ಯದಲ್ಲಿ ರಚಿಸಿರಬೇಕು. ವಿವಿಧ ವೃತ್ತ ರಚನೆಗಳಲ್ಲಿ ತನ್ನ ಕೈಯನ್ನ ಪಳಗಿಸಿಕೊಳ್ಳುವುದಕ್ಕಾಗಿ ಅವನು ಬರೆದಿರ್ಬೇಕು ಅಂತ ಹೇಳ್ತಾರೆ ರಾಘವಾಚಾರ್ಯರು. ಯಶೋಧರ ಚರಿತೆ, ಅನಂತನಾಥ ಪುರಾಣ ಶಾಸನಗಳನ್ನು ಬರದ ಕೈಯೇ ಇದನ್ನು ಬರೆಯಿತೆ ಯಾಕೆ ಎಂಬ ಅನುಮಾನ ಬರುವಂತೆ. ಯಾಕೆ ಅಂದ್ರೆ ಇದರ ಬಂಧವಾಗಲಿ ಛಂದಸ್ಸಾಗಲಿ ಶಿಥಿಲವಾಗಿದೆ. ಇದರ ಛಂದ ಮತ್ತು ಬಂಧ 2 ಶಿಥಿಲವಾಗಿದೆ, ಅಸಮರ್ಪಕವಾಗಿದೆ. ಅಸಮರ್ಪಕ ವಾಕ್ಯ ರಚನೆ, ಅರ್ಥ ಸಂದಿಗ್ಧತೆ, ಛಂದೋ ನಿಯಮ ಭಂಗ ಇಲ್ಲಿ ಎದ್ದು ಕಾಣುತ್ತೆ. ತೀನಂಶ್ರೀಯವರ ಮಾತಿನಲ್ಲಿ ಈ ಕೃತಿ ಕಾಮಶಾಸ್ತ್ರವಾಗುವುದಕ್ಕಿಂತ ಪ್ರೇಮ ದರ್ಪಣವಾಗಿದೆ ಅಂತ ಹೇಳ್ತಾರೆ. ಬದುಕಿನಲ್ಲಿ ಹೆಣ್ಣಿನ ಅನಿವಾರ್ಯತೆ, ದಾಂಪತ್ಯದಲ್ಲಿ ಅವಳ ಸ್ಥಾನಮಾನ, ಅವಳ ಒಲವಿನ ಬಲ, ಅನುರಾಗದ ಆನಂದದ ಬಗ್ಗೆ ಜನ್ನ ಪ್ರಸ್ತಾಪ ಮಾಡಿದ್ದಾನೆ. ವಿಷಯಗಳೇನೋ ಒಳ್ಳೆಯದೇ, ಬಹುಶಃ ಮೊದಲ ಕೃತಿ ಇದು ಆಗಿರ್ಬೇಕು. ಅದರಿಂದ ಅದರಲ್ಲಿ ಚಂದ ಬಂದ ಶಿಥಿಲತೆ ಕಾಣುತ್ತೆ. ಆದರೆ ಯಶೋಧರ ಚರಿತೆ ಬರೆಯುವಷ್ಟಕ್ಕಾಗಲೇ ಅವನ ಕೈ ಎಷ್ಟು ಪಳಗಿತ್ತು. ಆ ಕೆಲವು ಪದ್ಯಗಳನ್ನಂತ ಯಶೋಧರ ಚರಿತೆಯಲ್ಲಿ ನನಗೆ ಮರೆಯಕ್ಕೆ ಆಗಲ್ಲ. ಮೊದಲ ಭಾಗದಲ್ಲಿ ಹೇಳಿದಂತ ಕೆಲವು ಪದ್ಯಗಳು ಪದೇ ಪದೇ ಮನಸ್ಸಿನಲ್ಲಿ ಬಂದು ನಮ್ಮನ್ನ ವಿಚಲಿತ ಮಾಡ್ತಿರ್ತಾವ, ಅವುಗಳ ಕಡೆ ಸೆಳಿತಾ ಇರ್ತಾವ, ಅಷ್ಟು ಸೊಗಸಾಗಿದೆ ಪದ್ಯಗಳು. ಇಲ್ಲಿ ನೀರೆಯರ ನುಳಿಯೇ ಬೇರೆಡೆಯುಂಟೆ ಸೌಖ್ಯಂ ಅಂತಾನೆ ಕವಿ. ನೀರೆಯರ ನುಳಿಯೇ ಬೇರೆಡೆಯುಂಟೆ ಸೌಖ್ಯಂ, ಕೋಮಲೆಯರೇ ರಮ್ಯಂ ಸುಸಂಸಾರದೊಳ್. ಕೋಮಲೆಯರೇ ರಮ್ಯಂ ಸುಸಂಸಾರದೊಳ್ ಎನ್ನುವ ಜನ್ನ ಅವಳೇ ಮುಕ್ತಿಗಂ ಭಾಜನೀಯಂ ಎಂದು ಕಿವಿ ಮಾತನ್ನು ಕೂಡ ಹೇಳಿದ್ದಾನೆ. ಪುರುಷರ್ ಮಾನಿನಿಯರ ವಶಮೆಂತೆನೆ ತಾನೇ ಘೃತಮಾಗಲಾರ್ಪುದೇ ನವನೀತಂ. ಬೆಣ್ಣೆ ತಾನಾಗಿ ತುಪ್ಪ ಆಗ್ಬಿಡ್ತೀಯೇ? ಇಲ್ಲ. ಉದಾಹರಣೆ ನೋಡಿ, ಬೆಣ್ಣೆ ಕರಗಿ ತುಪ್ಪ ಆಗ್ಬೇಕಾದರೆ ಬಿಸಿ ಬೇಕು. ಪುರುಷರು ಬೆಣ್ಣೆಯಾದರೆ ರಾಖೇಂದು ಮುಖಿಯರೇ ಶಾಖ. ಅದರಿಂದ ಇದತ್ತು ಗೊತ್ತೇ ಇದೆ, ಬೆಣ್ಣೆ ಹೇಗೆ ಬೆಂಕಿಯ ನಡುವೆ ತಣ್ಣಗಿರಬಹುದು. ಇದನ್ನು ಅನೇಕ ಕವಿಗಳು
ಇದನ್ನ ಬರೆದಿದ್ದಾರೆ. ಅದು ಲೋಕಸತ್ಯವೂ ಕೂಡ, ನಿಜ ಅದು. ಅದನ್ನ ಜನ್ನ ತುಂಬಾ ಸುಂದರವಾಗಿ ಈ ರೀತಿ ಹೇಳಿದ್ದಾನೆ. ಜನ್ನನ ಅನುಭವ ಮುಕುರದಲ್ಲಿ ಪೂರ್ವ ಪ್ರಚುರವಲ್ಲದ ಹಲವಾರು ವೃತ್ತಗಳನ್ನ ಅವನು ಪ್ರಯೋಗ ಮಾಡಿದ್ದಾನೆ. ವೃತ್ತಗಳ ಹೆಸರು ನೋಡಿ ಎಷ್ಟು ಕುತೂಹಲಕರವಾಗಿದೆ ಅಂದ್ರೆ, ಉದಾಹರಣೆಗೆ ಮದನವತಿ, ಮದನ ಚಾಪ ಎಲ್ಲ ಕಾಮದ ಇದಕ್ಕೆ ವ್ಯವಸ್ಥೆಗೆ ಸಂಬಂಧಪಟ್ಟದ್ದು. ಮದನ ಚಾಪ, ಅನಂಗಕ್ರಮ, ರತಿಕ್ರೀಡಾ ಇತ್ಯಾದಿ ವೃತ್ತಗಳ ಹೆಸರನ್ನ ಹೇಳ್ತಾನೆ. ಜನ್ನನ ಇದು ಅನುಭವ ಮುಖರ ಮತ್ತು ಶಾಸನಗಳು, ಆಮೇಲೆ ಅನಂತನಾಥ ಪುರಾಣ, ಇವುಗಳನ್ನ ಸಾಧ್ಯವಾದ ಮಟ್ಟಿಗೆ ನಾನು ನಿಮ್ಮ ಮುಂದೆ ಒಂದು ಜಲಕ್ಕಂತನಾದ್ರೂ ಇಟ್ಕೊಳ್ಳಿ, ಅದರ ಪೂರ್ಣವಾದಂತಹ ಬಹಳ ವಿವರಣೆಯನ್ನ ನಾನು ಹೇಳಕ್ ಸಾಧ್ಯವಾಗಿಲ್ಲದೆ ಹೋದ್ರು ಅದರ ರಸವನ್ನ ಅಲ್ಲಿ ಏನು ತಲುಪಿಸಬೇಕಾಗಿದೆಯೋ ಅದರ ಕಥೆಯನ್ನ ಒಂದು ಪ್ರೀತಿಯಿಂದ ತಮ್ಮ ಮುಂದೆ ಸ್ನೇಹಿತರೆ ಇಟ್ಟಿದ್ದೇನೆ. ನೀವು ಇಲ್ಲಿಯವರೆಗೂ ಬಹಳ ಸಾವಕಾಶವಾಗಿ ತಾಳ್ಮೆಯಿಂದ ನನ್ನ ಮಾತುಗಳಿಗೆ ಗಮನ ಕೊಟ್ಟಿದ್ದಕ್ಕಾಗಿ ಮತ್ತು ಸಹೃದಯ ಸ್ನೇಹಿತರಿಗೆ ನಾನು ಅದಕ್ಕಾಗಿ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸ್ತೇನೆ. ಈ ಪ್ರಸ್ತುತಿಯನ್ನು ಕೇಳಿದ ಎಲ್ಲ ಸ್ನೇಹಿತರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ಅವಕಾಶವನ್ನ ಕೊಟ್ಟಂತಹ ಸಮಾನ ಮನಸ್ಕರ ವಾಟ್ಸಪ್ ವೇದಿಕೆಗೆ ಮತ್ತು ಇಲ್ಲಿ ಬಂದಂತಹ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಪ್ರೀತಿಯ ನಮಸ್ಕಾರಗಳು. ಈಗ ಯಾರಾದ್ರೂ ಮಾತಾಡೋರು ಇದ್ದೀರಾ ಇದ್ರ ಬಗ್ಗೆ? ಜನಾರ್ದನ ತುಂಗ ಅವರು. ನಾನ್ ಮಾತಾಡುವಂತದ್ದು ಏನಿಲ್ಲ, ತುಂಬಾ ಚೆನ್ನಾಗಿ ಹೇಳಿದ್ರು. ಅನಂತನಾಥ ಪುರಾಣವನ್ನು ನಾವೆಲ್ಲ ಇನ್ನೊಂದ್ಸಾರಿ ಓದ್ಬೇಕು ಅಥವಾ ಓದ್ಲೇಬೇಕು ಅನ್ನೋ ಒಂದು ರೀತಿಯಲ್ಲಿ ನಿರೂಪಣೆ ಮಾಡಿದ್ರು. ನನಗೆ ಒಂದೇ ಒಂದು ಅನ್ಸೋದೇನಂದ್ರೆ, ಈ ರಾಮಾಯಣದ ಪ್ರಭಾವ ಆಗೋದಕ್ಕೆ ಕಾರಣ ಒಂದು, ರಾಮಾಯಣದ ಪ್ರಭಾವದಿಂದ ತಪ್ಪಿಸ್ಕೊಳ್ಳಕ್ ಯಾವ ಕವಿಗಳಿಗೂ ಸಾಧ್ಯ ಇಲ್ಲ ಅನ್ನೋದು ಅದೊಂದು. ಎರಡನೇದು, ಬಹುಶಃ ಜಿನ ಧರ್ಮವನ್ನ ಪ್ರಚಾರ ಮಾಡ್ಲಿಕ್ಕೂ ಈಗ ಕ್ರಿಶ್ಚಿಯನ್ರು ಹೇಗೆ ಗೀತೆ ಹಾಗೆ ಹೀಗೆ ಅಥವಾ ಯಜ್ಞ ಯಾಗಾದಿಗಳ ಬಗ್ಗೆಯೂ ಒಲವನ್ನು ಹೇಗೆ ತೋರಿಸ್ತಾ ಇದಾರೋ ತಮ್ಮ ಧರ್ಮ ಪ್ರಚಾರಕ್ಕೆ, ಅದೇ ರೀತಿ ಜೈನರು ಬಹುಶಃ ರಾಮಾಯಣದ ಕಥೆಗಳ ಮೂಲಕವೇ ತಮ್ಮ ಧರ್ಮವನ್ನ ಪ್ರಚಾರ ಮಾಡ್ಲಿಕ್ಕೂ ಪ್ರಯತ್ನ ಪಟ್ಟಿರ್ಬೋದು ಅಂತ ನನ್ಗೆ ಅನ್ಸುತ್ತೆ ಅಷ್ಟೇ. ಮತ್ತೆ ಗಿರಿಜಾರಾಜ್ ಅವರ ಪ್ರಸ್ತುತಿ ತುಂಬಾ ಚೆನ್ನಾಗಿದೆ. ನಿರರ್ಗಳವಾಗಿ ಅನಂತನಾಥ ಪುರಾಣದ ಭಾಷೆಯನ್ನೇ ಉಪಯೋಗಿಸ್ಕೊಂಡು ಅವ್ರು ಹೇಳಿರೋದ್ರಿಂದ ನಮಗ್ ಬಹುಶಃ ಅನಂತನಾಥ ಪುರಾಣವನ್ನ ನಾವು ಓದೋಕ್ ಹೋದ್ರೆ ಸುಲಭ ಆಗತ್ತೆ ಅಂತ ಅನ್ಸುತ್ತೆ. ಈ ಬಗ್ಗೆ ನಾವು ಪ್ರಯತ್ನ ಮಾಡೋಣ. ಧನ್ಯವಾದಗಳು ತುಂಗಾ ಸರ್, ತಮ್ಮ ಮಾತುಗಳು ಸತ್ಯ. ರಾಮಾಯಣದಿಂದ ಯಾರೂ ಕೂಡ ಅದರ ಪ್ರಭಾವದಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ಅದು ಎಲ್ಲರ ಮನಸ್ಸನ್ನ ಸೆಳೆಯುವಂಥದ್ದು. ಮತ್ ಎಷ್ಟು ಸಲ ಓದಿದ್ರು ಕೂಡ ಹೊಸದಾಗಿ ಅವು ನಮ್ಮ ಮನಸ್ಸಿನಲ್ಲಿ ಹೊಸ ವಿಚಾರಗಳನ್ನು ಸ್ಫುರಿಸ್ತಾ ಇರುತ್ತೆ ರಾಮಾಯಣ ಮಹಾಭಾರತಗಳ. ನಿಜ ತಮ್ಮ ಮಾತು. ಧನ್ಯವಾದಗಳು. ತುಂಗಾ ಅವ್ರನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಎಲ್ಲ ವಿಚಾರಗಳಿಗೂ ಬಹಳ ಶ್ರದ್ಧೆಯಿಂದ ತಿಳ್ಕೊಂಡವ್ರು ಅವರು, ಅದಕ್ಕೋಸ್ಕರ ಕೇಳಿದೆ. ರವೀಂದ್ರ ಅವ್ರು ಏನ್ ಹೇಳ್ತಾರೆ? ಬಹಳ ಒಳ್ಳೆಯ ಉಪನ್ಯಾಸ, ಪಳಗಿದ ಉಪನ್ಯಾಸಕಿ. ಬಹಳ ಸರಾಗವಾಗಿ ವಿಷಯವನ್ನು ಸಂಪೂರ್ಣವಾಗಿ ಗ್ರಹಿಸಿ ಮಂಡಿಸಿದ್ದಾರೆ. ಬಹಳ ಖುಷಿ ಆಯಿತು. ತುಂಗಾ ಅವರು ಹೇಳಿದಾಗೆ ಮತ್ತೊಮ್ಮೆ ನಾವು ಅನಂತನಾಥ ಪುರಾಣವನ್ನು ಓದಬೇಕು ಅಂತ ಅನಿಸೋಷ್ಟು ಮಟ್ಟಿಗೆ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ಜ್ಞಾಪಿಸ್ಕೊಟ್ರು. ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಗಾ ಅವರು ಹೇಳಿದ ಮಾತಿಗೆ ನಾನು ಪ್ರತಿಕ್ರಿಯೆ ಹೇಳ್ಬೋದೋ ಇಲ್ಲೋ ಇವಾಗ ಗೊತ್ತಿಲ್ಲ ನನಗೆ. ಹೇಳ್ಬಹುದು ಅಂತ ನೀವು ಪರ್ಮಿಷನ್ ಕೊಟ್ಟರೆ, ಒಪ್ಪಿಗೆ ಕೊಟ್ಟರೆ ನಾನೊಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ಹೇಳ್ಬೋದು ಸರ್, ಹೇಳ್ಬೋದು. ತುಂಗಾ ಅವರು ಇತ್ತೀಚೆಗೆ ಈ ಕ್ರಿಶ್ಚಿಯನ್ ಮತಾಂತರ ಮಾಡೋದಕ್ಕೋಸ್ಕರವಾಗಿ ಹೇಗೆ ಹಿಂದೂ ಧರ್ಮದ ದೇವತೆಗಳನ್ನ ಕಥೆಗಳನ್ನ ಬಳಸ್ಕೊಳ್ತಾ ಇದ್ದಾರೆ, ಅದೇ ರೀತಿ ಜಿನ ಧರ್ಮದವರು ಮಾಡಿರಬಹುದೇ ಅಂತಕ್ಕಂಥ ಒಂದು ಅನುಮಾನವನ್ನ ವ್ಯಕ್ತಪಡಿಸಿದ್ರು.
ನನಗೆ ಹಾಗೆ ಅನ್ಸಲ್ಲ. ಆಗಿನ ಕಾಲದಲ್ಲಿ ಮತಾಂತರಗಳಾಗ್ತಾ ಇದ್ದಿದ್ದು ಆ, ರಾಜ ರಾಜರ ಮೇಲೆ, ರಾಜರು ಯಾವ ಕಡೆ ಒಲಿತಾರೋ ಆ ಕಡೆಗೆ ಎಲ್ಲರೂ ಒಲಿತಾ ಇದ್ರು, ಹೀಗಾಗಿತ್ತು. ಆದರೆ ಈ ಜೈನ ಧರ್ಮದವರು ಮೂಲತಃ ಹಿಂದೂ ಧರ್ಮದ ಒಂದು ಕವಲೆ, ಅವ್ರು ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಒಂದು ಕವಲೆ. ಆದ್ದರಿಂದ ರಾಮಾಯಣಗಳನ್ನ, ಹಿಂದೂ ಧರ್ಮದ ಕಥೆಗಳನ್ನ, ಹಿಂದೂ ಧರ್ಮದ ವಿಚಾರಗಳನ್ನ, ಮಹಾಭಾರತವನ್ನ ಬಿಟ್ಟು ಅವ್ರು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅವರು ಇದು ಮತಾಂತರ ಮಾಡುವ ಪ್ರಯತ್ನವಿಲ್ಲದಿದ್ರು ತಂತಾನೆ ಸ್ವಭಾವತಃ ಈಗೆಲ್ಲ ಕಥೆಗಳಲ್ಲಿ ರಾಮಾಯಣದ, ಮಹಾಭಾರತದ, ಕೃಷ್ಣ, ಬಲದೇವ ಇವರೆಲ್ಲರ ಪ್ರಭಾವಗಳು ಕಂಡು ಬರುತ್ತೆ ಅಂತ ನನಗೆ ಅನ್ಸುತ್ತೆ. ಹಾಗಾಗಿ ಇದನ್ನು ನಾವು ಅತ್ಯಂತ ಸಹಜವಾಗಿ ಮೂಡಿದ ಒಂದು ವಿಚಾರ, ಕಥೆ ಅಂತ ನಾವು ತಗೋಬೇಕು ಅಂತ ನನಗೆ ಅನ್ಸುತ್ತೆ. ಇದು ತುಂಗವರಿಗೆ ಪ್ರತಿಕ್ರಿಯೆ ಅಲ್ಲ, ನನಗೆ ಅನ್ಸಿದ ವಿಚಾರ ಅಷ್ಟೇ. ಇದೆಲ್ಲ ಹೊಸ ಹೊಸ ವಿಚಾರಗಳು ಸರ್. ಒಂದು ವಿಚಾರ ಒಬ್ಬರಿಂದ ಬಂದಾಗ ಮತ್ತೆ ಅದರಿಂದ ಹೊಸ ಹೊಸ ಇದು ವಾದಗಳು, ಆರೋಗ್ಯಯುತವಾದಂತ ವಿವಾದಗಳು ಹುಟ್ಕೋಬೇಕು, ಅದು ನಡಿಬೇಕು. ನಿಮ್ಮ ವಿಚಾರಕ್ಕೆ ನನ್ನ ಧನ್ಯವಾದಗಳು ಸರ್. ಧನ್ಯವಾದಗಳು. ಚಂದ್ರಶೇಖರ್ ಅವರು ಕೈ ಎತ್ತಿದ್ದಾರೆ. ಸರಿ, ಬಹಳ ಅಭಿನಂದನೆಗಳು ಗಿರಿಜಾರಾಜ್ ಅವರಿಗೆ. ಬಹಳ ಚೆನ್ನಾಗಿ ನೀವು ಎರಡನೇ ಉಪನ್ಯಾಸವನ್ನು ಕೊಟ್ಟಿದ್ದೀರಾ. ಯಶೋಧರ ಚರಿತೆ ಸಾಮಾನ್ಯವಾಗಿ ಓದಿರ್ತೀವಿ, ಮತ್ತೆ ಅದರ ಭಾಗಗಳು ಬಹಳ ಕಡೆ ನಾವು ಕೇಳಿರ್ತೀವಿ, ಓದಿರ್ತೀವಿ. ಬಹಳ ಸುಂದರವಾದಂತ ಕಥೆ ಅದರಲ್ಲಿದೆ. ಆದ್ರೆ ಇಲ್ಲಿ ಈ ಕವಿಗೆ ಸಾಕಷ್ಟು ತೊಡಕುಗಳು, ಜೊತೆಗೆ ಅಷ್ಟಾದಶ ವರ್ಣಗಳಿಂದ ಕೂಡಿದಂತಹ ಗ್ರಂಥ, ಸುಲಭವಾಗಿ ಅರ್ಥ ಆಗಲ್ಲ ಈ ಹೆಸರುಗಳು. ಮತ್ತೆ ಇಲ್ಲಿ ಜೈನ ಕಾವ್ಯಗಳಲ್ಲಿ ಪಂಚಕಲ್ಯಾಣಗಳು ಅಂತ ತೀರ್ಥಂಕರ, ಎಲ್ಲಾ ತೀರ್ಥಂಕರಲ್ಲೂ ಕಡ್ಡಾಯವಾಗಿ ಬರ್ಲೇಬೇಕಾದ್ದು. ಅಷ್ಟಾದಶ ವರ್ಣನೆ ಬರ್ದೇ ಇದ್ರು ಪರವಾಗಿಲ್ಲ, ಪಂಚಕಲ್ಯಾಣಗಳು ಬರ್ದೇ ಇದ್ರೆ ಜೈನ ಕಾವ್ಯ ಆಗೋದೇ ಇಲ್ಲ. ಪಂಚಕಲ್ಯಾಣಗಳು ಅಂತಂದ್ರೆ ಗರ್ಭಕ್ಕೆ ಬರುವಾಗ ಗರ್ಭ ಕಲ್ಯಾಣ, ಜನ್ಮ ಕಲ್ಯಾಣ, ಆಮೇಲೆ ದೀಕ್ಷಾ ಕಲ್ಯಾಣ, ಅವನಿಗೆ ದೀಕ್ಷೆ ಬಂದ ತಗೊಳ್ಳುವಾಗ, ಆಮೇಲೆ ಅವನು ಕೇವಲ ಜ್ಞಾನ ಉಂಟಾದಾಗ ಬರ್ತಕ್ಕಂತ ಒಂದು ಪ್ರಸಂಗ, ಆಮೇಲೆ ಮೋಕ್ಷ ಕಲ್ಯಾಣ ಅಂತ ಅಂತಿಮವಾಗಿ ಅದನ್ನೆಲ್ಲ ಇರುತ್ತೆ. ಇದರಿಂದ ಅವನ ಕೈ ಕಟ್ಟಾಕ್ದಾಗಿರುತ್ತೆ. ಆಮೇಲೆ ಇದರಲ್ಲಿ ಈ ಕಾವ್ಯದಲ್ಲಿ ಇದು 14ನೇ ತೀರ್ಥಂಕರ ಅನಂತನಾಥನ ಒಂದು ಚರಿತ್ರೆ ಅಂತ ಹೇಳಿದ್ರೆ, ಅವಸರ್ಪಿಣಿ ಯುಗದ 14ನೇ ತೀರ್ಥಂಕರ ಅವರು ಬಹಳ ಚೆನ್ನಾಗಿ ಆ ಕಥಾಭಾಗವನ್ನು ಎಲ್ಲ ಹೇಳ್ಕೊಂಡಿದ್ದಾರೆ. ತುಂಬಾ ಮುಖ್ಯವಾಗಿ ಚಂಡಶಾಸನ ಕಥೆ ಕೊನೆಯಲ್ಲಿ ಬರುತ್ತೆ ಈ ಕಾವ್ಯದ ಕೊನೆಯಲ್ಲೂ. ಅದನ್ನು ಬಹಳ ವಿಸ್ತಾರವಾಗಿ ಅದರಲ್ಲಿರುವ ಸ್ವಾರಸ್ಯವನ್ನ ತಿಳಿಸಿದೀರಾ. ತುಂಬಾ ಸಂತೋಷ ಆಯ್ತು. ಇಲ್ಲಿ ಅದರಲ್ಲಿ ಅಮೃತ, ಯಶೋಧರ ಚರಿತ್ರೆಯಲ್ಲಿ ಅಮೃತಮತಿ ಯಶೋಧರೆ ಆದ್ರೆ, ಇಲ್ಲಿ ವಸುಷೇಣ ಸುರಂದರ ಕಥೆ, ಅಲ್ಲಿ ಹೆಣ್ಣಿನಿಂದ ಗಂಡಿಗೆ ಅನ್ಯಾಯ ಆಗುತ್ತೆ ಅಂತ, ಇಲ್ಲಿ ಸ್ನೇಹಿತರಿಂದ ಸ್ನೇಹಿತರಿಗೆ ಅನ್ಯಾಯ ಆಗೋದು. ಇದೆಲ್ಲ ಬಹಳ ಚೆನ್ನಾಗಿ ನೀವು ಅದನ್ನು ವಿವರಿಸಿದೀರಾ. ತುಂಬಾ ಸಂತೋಷ ಆಯ್ತು ನಿಮ್ಮ ಉಪನ್ಯಾಸವನ್ನು ಕೇಳಿ. ಇದಕ್ಕೆ ಮೂಲ, ಸಂಸ್ಕೃತದ ಮೂಲ ಹೇಳಿರ್ತೀರ ನೀವು. ಜಿನಭದ್ರರ ಉತ್ತರ ಪುರಾಣ ಇದಕ್ಕೆ ಮೂಲ. 90 ಪದ್ಯಗಳು ಮಾತ್ರ ಇದೆ. ಗುಣಭದ್ರಾಚಾರ್ಯರು, ಅದೇ ಗುಣಭದ್ರರು ಅಂತಲೂ ಹೇಳ್ತಾರೆ, ಗುಣಭದ್ರ ಆಚಾರ್ಯರು. ಸಂಸ್ಕೃತ ಉತ್ತರ ಪುರಾಣ 90 ಪದ್ಯ ಮಾತ್ರ ಇದೆ. ಆ 90 ಪದ್ಯನ 1400 ಪದ್ಯಗಳು 14 ಆಶ್ವಾಸ ಮಾಡಿ ಜನ ಕವಿ ರಚಿಸಿದಾನೆ. ಆಮೇಲೆ ತುಂಬಾ ಚೆನ್ನಾಗಿ ಹೇಳಿದಿರ. ಆಮೇಲೆ ಈ ಶಾಸ್ತ್ರಗಳ ಬಗ್ಗೆ ಕೂಡ ಹೇಳಿದಿರಿ, 2 ಶಾಸ್ತ್ರಗಳು. ತರೀಕೆರೆ ಬಳಿ ಅಮೃತಾಪುರ ಶಾಸ್ತ್ರ 120ಕ್ಕೂ ಹೆಚ್ಚಿನ ಸಾಲುಗಳಿದೆ ಅಂತ ಹೇಳಿ. ಅದು ಗದ್ಯ ಚಂಪು ಶೈಲಿ, ಅದು ಒಂದು ಸಣ್ಣ ಮಿನಿ ಕಾವ್ಯ ಥರನೇ ಇದೆ. ಗದ್ಯ ಪದ್ಯ ವೃತ್ತಾನು ಇದೆ, ಕಂದಾನು ಇದೆ, ಗದ್ಯಾನು ಇದೆ. ಅದೇ ರೀತಿ ಆನೆಕೆರೆ ಶಾಸನ, ತಾಮ್ರದ ಶಾಸನ ಅಂತ ಹೇಳ್ತಾರೆ. ಇದೆಲ್ಲ ಬಹಳ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ನನಗೆ ಬಹಳ ಸಂತೋಷ ಆಗಿದ್ದು, ಇವನ ಅನುಭವ ಮುಖರು ಬಹಳ ಜನ ಓದಿರಲ್ಲ. ಸಿ.ಪಿ. ಕೃಷ್ಣಕುಮಾರ್ ಅವರು ಅದನ್ನ ಒಂದು ಲೇಖನ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಅದರಲ್ಲಿ ಅಫ್ಕೋರ್ಸ್ ನೀವು ಹೇಳಿದಾಗ ಅಲ್ಲಿ ಅರ್ಥ ಆಗದೆ ಇರೋ ತರದ್ದು ಬಹಳ ಇದೆ, ಮತ್ತೆ ಶಿಥಿಲತೆ ಇದೆ ಅಂತೆಲ್ಲ ಹೇಳಿದ್ರಿ. ಅದೆಲ್ಲ ಸರಿ. ಪ್ರೇಮ ದರ್ಶನ ಇದೆ, ಸ್ತ್ರೀ ಮಹಾತ್ಮನಿದೆ, ಮಾರ್ಚ್ 8ನೇ ತಾರೀಕಿಗೆ ಬಹಳ ಪ್ರಸ್ತುತವಾದಂತಹ ಹಾಗೂ ಮತ್ತೆ ಕಾಮಶಾಸ್ತ್ರದ 2ನೇ ಪುಸ್ತಕ ಕನ್ನಡದಲ್ಲಿ ಚಂದ್ರ, ಅವೆಲ್ಲ ಬಹಳ ಚೆನ್ನಾಗಿ ಹೇಳಿದ್ರಿ. ಮೋಹನ್ ಬಹುಮುಖರ ಅಂತ ಹೇಳ್ತಾರೆ, ಸ್ಮರತಂತ್ರ ಅಂತೆಲ್ಲ ಇದೆ ಅಂತ. ಅದ್ರ ಬಗ್ಗೆ ಅಲ್ಲಿ ಇದು ಅನುಭವ ಮುಖರಂ ಸ್ಥಿರ ಮಿರಿಸುಗೆ ಚಂದ್ರ ತಾರೆಯುಳ್ಳನ್ನೆಗಮ್ ಅಂತ ಹೇಳ್ಕೊಳ್ತಾನೆ ಕವಿ ಕೊನೆಯಲ್ಲಿ. ಆದ್ರೆ ಚಂದ್ರ ತಾರೆಯುಳ್ಳ ತನಕ ಯಾವ್ದೂ ಇರಲ್ಲ. ಆದ್ರೆ ಖಂಡಿತ ಇವನು 2 ಕಥೆಗಳು ಮಾತ್ರ ಇರುತ್ತೆ. ಯಶೋಧರ ಚರಿತೆ ಮತ್ತು ಚಂಡಶಾಸನ ಕಥೆ ಬಹಳ
ಇರುತ್ತೆ. ಹೌದು. ಬಹಳ ಒಳ್ಳೆಯ ಕವಿಯ ಪರಿಚಯವನ್ನ ತುಂಬಾ ಚೆನ್ನಾಗಿ ಮಾಡಿಕೊಟ್ರಿ. ಅಭಿನಂದನೆಗಳನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಿಮ್ಮ ಉಪನ್ಯಾಸಗಳು ಎರಡೂ ಬಹಳ ಚೆನ್ನಾಗಿತ್ತು. ಇವತ್ತು ಕೂಡ ಬಹಳ ಚೆನ್ನಾಗಿತ್ತು. ಧನ್ಯವಾದಗಳು. ಧನ್ಯವಾದಗಳು ಚಂದ್ರಶೇಖರ್ ಸರ್. ಧನ್ಯವಾದಗಳು ಸರ್. ಇವಾಗ ಕೈ ಎತ್ತಿರೋರು ಶೋಭಾ ದೇವಿ ಅವರು ಕೈ ಎತ್ತಿದ್ದಾರೆ. ಅವ್ರೇನಾದ್ರು ಮಾತಾಡ್ತೀರಾ? ಸರ್ ಶುರುವಿಂದಾನು ಇದೆ ಸರ್ ಅದೆರಡು. ಶುರುವಿಂದ ಹೌದು, ಶುರುವಿಂದ ಇದೆ. ಲಕ್ಷ್ಮೀ ವಿಠಲ್ ಅವ್ರದ್ದು ಇದೆ. ಅವರು ಮಾತಾಡ್ತಾರಾ ಏನಿಲ್ವಾ? ಶುರುವಿಂದ ಇದೆ. ಅದರಿಂದಾನೇ ನಾನು ಮೊದಲಿಂದ ತೋಳ್ಲಿಲ್ಲ, ಅವ್ರ ಕಡೆ ಕೇಳಿದೆ. ಉಷಾರಾಣಿ ಅವರು ಉಷಾ ಇದ್ದಾರ? ಗಿರಿಜಾರಾಜ್ ಅವರೇ, ನಿಮ್ಮ ನಮಸ್ಕಾರ. ಉಪನ್ಯಾಸ ತುಂಬಾ ಅಪೂರ್ವವಾಗಿ, ನಿರರ್ಗಳವಾಗಿ, ಬಹಳ ಸುಂದರವಾಗಿ ಮೂಡಿ ಬಂತು. ಅದಕ್ಕೆ ನಿಮ್ಮನ್ನ ಮೊದಲು ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಇನ್ನು ಧನ್ಯವಾದಗಳು ಗೆಳತಿ. ಇನ್ನು ಕಾವ್ಯದ ವಿಚಾರ ಬರೋದಾದ್ರೆ, ಇದೆಲ್ಲ ಜನ್ನ, ರನ್ನ, ಪೊನ್ನ ಹೀಗೆಲ್ಲ ಕವಿಗಳ ಹೆಸರು ಕೇಳಿದ್ವು. ಅವರು ರಚಿಸಿದಂತಹ ಕಾವ್ಯಗಳ ಬಗ್ಗೆ ಕೇಳಿದ್ವು ಅಷ್ಟೇ. ಅನಂತನಾಥ ಪುರಾಣ ಮತ್ತೆ ಯಶೋಧರ ಚರಿತೆ ಬರೀ ಹೆಸರು ಮಾತ್ರ ಕೇಳಿದ್ವಿ. ಯಶೋಧರ ಚರಿತೆದು ಸ್ವಲ್ಪ ಪರಿಚಯ ಇತ್ತು, ಅನಂತನಾಥ ಪುರಾಣದ್ದು ಏನೂ ಪರಿಚಯ ಇರ್ಲಿಲ್ಲ. ಇವತ್ತು ಅನೇಕ ಹೆಸರುಗಳ ಗೊಂದಲ ಇತ್ತು. ನಮಗೆ ಮೊದಲು ಕೇಳ್ತಾ ಇರೋರಿಗೆ ಅದು ಗೊಂದಲ ಇತ್ತು. ಆ ಕಾವ್ಯ ಹೆಚ್ಚು ನಮಗೆ ನಮ್ಮ ರಾಮಾಯಣದ ಭಾಗವನ್ನ ಹೋಲ್ತಾ ಇತ್ತು. ಅದು ಒಂದು ನನಗೆ ಅನಿಸಿದ್ದು. ಜೊತೆಗೆ ನಿಮ್ಮ ನಿರೂಪಣೆಯಿಂದ ಆ ಗೊಂದಲ ಎಷ್ಟಿದ್ರೂನು ಕೇಳಿಸ್ಕೊಳ್ಳೋದಕ್ಕೆ ತುಂಬಾ ಸೌಖ್ಯ ಅನ್ನಿಸ್ತಾ ಇತ್ತು, ಮೊದಲನೇದಾಗಿ. ಇನ್ನೊಂದು, ಈ ಬೌದ್ಧ ವಿಹಾರಗಳಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂತಹ ರಾಕ್ಷಸರು, ದೇವತೆಗಳು, ಅದರದ್ದೆಲ್ಲ ಪರಿಕಲ್ಪನೆ ಇಟ್ಕೊಂಡು ಅವರು ಚಿತ್ರ ಕೆಲಸಗಳನ್ನ ಬೌದ್ಧ ವಿಹಾರಗಳಲ್ಲಿ ಮಾಡಿದ್ದಾರೆ. ನಾನು ಸುಮಾರು ನೋಡಿರೋ ಕಡೆ ಅವಾಗೆಲ್ಲ ನನಗೆ ಅನ್ಸಿದ್ದು, ಆವತ್ತಿನ ದಿನಕ್ಕೆ ತಮ್ಮ ಧರ್ಮವನ್ನ, ಹಿಂದೂ ಧರ್ಮದ ಮೇಲೆ ಹೆಚ್ಚು ಇಂಪ್ರೆಸ್ ಮಾಡೋದು ಅಂತ ಹೇಳ್ತೀವಲ್ಲ, ಆ ರೀತಿ ಮಾಡೋದಕ್ಕೋಸ್ಕರ ನಮ್ಮ ಕಾವ್ಯಗಳನ್ನೇ, ನಮ್ಮ ಪುರಾಣಗಳನ್ನೇ ತಮ್ಮ ಇದರಲ್ಲಿ ಧರ್ಮದಲ್ಲಿ ಇತ್ತು ಅಂತ ತೋರಿಸ್ಕೊಂಡಿದ್ದಾರೆ ಅನ್ನೋ ಭಾವನೆ ಬಂದಿದೆ ಅದನ್ನೆಲ್ಲ ನೋಡಿದಾಗ. ಕೆಲವೊಂದು ಬಾರಿ ಎಸ್.ಎಲ್. ಭೈರಪ್ಪನವರ ಕೃತಿ ಸಾರ್ಥದಲ್ಲಿ ಕೂಡ ಇದನ್ನ ಉಲ್ಲೇಖ ಮಾಡಿದ್ದಾರೆ ಅವರು, ಭೈರಪ್ಪನವರು. ಯಾವುದನ್ನ ಉಲ್ಲೇಖ ಮಾಡಿದ್ದಾರೆ? ಸಾರ್ಥದಲ್ಲಿ. ಯಾವುದನ್ನ? ಯಶೋಧರ ಚರಿತೆನ? ಅಲ್ಲ, ಬೌದ್ಧ ವಿಹಾರಗಳಲ್ಲಿ. ಅದೇ ಹೇಳಿದ್ರೆ ಹಿಂದೂ ಧರ್ಮದ ಇದನ್ನ ಹಿಂದೂ ಧರ್ಮನ ತುಳಿದು ತಮ್ಮ ಧರ್ಮನ ಹೆಚ್ಚು ಮುಂದೆ ತರಬೇಕು ಅನ್ನೋ ಪ್ರಯತ್ನಕ್ಕೋಸ್ಕರ ಅದನ್ನೆಲ್ಲ ಉಪಯೋಗ ಮಾಡ್ಕೊಂಡಿದ್ದಾರೆ, ಹೆಚ್ಚು ಪ್ರಚಾರ ಮಾಡೋದ್ರ ಸಲುವಾಗಿ. ಅದೇ ರೀತಿ ಇವರು ಕೂಡ ನಮ್ಮ ರಾಮಾಯಣ ಮಹಾಕಾವ್ಯವನ್ನ ತಮ್ಮದೇ ಆದ ಶೈಲಿನಲ್ಲಿ ಕಾವ್ಯಕ್ಕೆ ವಸ್ತು ಮಾಡಿಕೊಂಡು ಮಾಡಿದಾರೇನೋ ಅಂತನ್ನೋ ಭಾವನೆ ಬಂದು ನಿಮ್ಮ ಉಪನ್ಯಾಸ ಕೇಳಿದಾಗ. ಅದು ಏನೇ ಇದು ಇರಬಹುದು ಏನೋ, ಯಾಕೆಂದ್ರೆ ಅಷ್ಟೊಂದು ನನಗೆ ಅದರ ಬಗ್ಗೆ ಯಾವುದೇ ರೀತಿಯಾದ ಈ ಪಾಯಿಂಟ್ ಹೇಳಿದ್ರು. ತುಂಬಾ ಅದರ ಬಗ್ಗೆ ಆಳವಾದ ಜ್ಞಾನ ಏನು ಇಲ್ಲ. ಆದ್ರೆ ನಿಮ್ಮ ನಿರೂಪಣೆ ಎಲ್ಲವನ್ನು ಹಿಡಿದಿಟ್ಕೊಳ್ಳುವಂತ ಶಕ್ತಿಯನ್ನ ಕೊಟ್ಟಿದೆ. ಅದಕ್ಕೆ ನಾನು ನಿಮ್ಮನ್ನ ತುಂಬಾ ಅಭಿನಂದಿಸ್ತೀನಿ. ಜಗನ್ನಾಥ್ ಅವರು ಮತ್ತೆ ಅಶ್ವಥ್ ಸರ್ ಅವರು ಇಂಥ ಒಂದು ಉತ್ತಮವಾದ ಕಾರ್ಯವನ್ನ ಮಾಡ್ತಿದ್ದಾರೆ. ನಾವು ಕಂಡಿಲ್ಲದ ಕೇಳಿಲ್ಲದ ಕಾವ್ಯಗಳನ್ನ ನಮ್ಮ ಕಣ್ಣು ಮುಂದೆ ತರಿಸೋ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ನಾನು ಅವ್ರನ್ನ ಹಾರ್ದಿಕವಾಗಿ ಅಭಿನಂದಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ನಮಸ್ತೆ. ಧನ್ಯವಾದಗಳು ಉಷಾ. ಒಂದು ಎರಡು ವಾಕ್ಯ. ಅಲ್ಲಿ ಯಶೋಧರ ಚರಿತೆಯನ್ನ ಬಹುತೇಕ ನಾನ್ ಕೇಳಿದವರೆಲ್ಲ, ಯಾರಾಗ್ಲಿ ಫ್ರೆಂಡ್ಸ್, ಸ್ನೇಹಿತೆಯರು ಯಾರನ್ನ ಕೇಳಿದ್ರು ಅವ್ರು ಕೇಳಿರ್ತಾರೆ. ಯಶೋಧರ ಚರಿತೆ ಪರಿಚಯ ಇರುತ್ತೆ, ಆದ್ರೆ ಅನಂತನಾಥ ಪುರಾಣ ಸುಮಾರು ಜನಕ್ಕೆ, ಬಹುತೇಕರಿಗೆ ಗೊತ್ತಿಲ್ಲ. ಯಾಕೆಂದ್ರೆ ಯಶೋಧರ ಚರಿತೆಯ ಮಹತ್ವವೇ ಬೇರೆ. ಅದರಲ್ಲಿ ಹೇಗೆ ಒಬ್ಬ ಮನುಷ್ಯನನ್ನ ಪರಿವರ್ತನೆ ಮಾಡೋದು, ಹಿಂಸೆಯಿಂದ ಅಹಿಂಸಾ ವೃತ್ತಿಗೆ ಅವನನ್ನು ಮಾರಿದ ತನ್ನನ್ನ
ಪರಿವರ್ತನೆ ಮಾಡೋದಾಗ್ಲಿ, ಅಮೃತಮತಿಯ ಮುಖ್ಯವಾಗಿ ಅಮೃತಮತಿಯ ಪಾತ್ರ ಯಾವತ್ತಿಗೂ ಒಂದು ಚರ್ಚೆಯ ವಿಷಯವೇ. ಅದೊಂದು ಅವಳ ಪ್ರೇಮ ಇದೆಯಲ್ಲ, ಅದೊಂದು ಸದಾ ಚರ್ಚೆಗೆ ಒಳಗಾಗುವಂತಹ ವಿಷಯವೇ ಅದು. ಹಾಗಿದೆ ಅಮೃತಮತಿಯ ಪಾತ್ರ ವಿಶ್ಲೇಷಣೆ, ವಿಶೇಷ ಆಕರ್ಷಣೆ ಅದು. ಅನಂತನಾಥ ಪುರಾಣ ನಿಜವಾಗ್ಲೂ ನೀವು ಹೇಳ್ದಾಗೆ ನನಗೆ ಮೊದಲ ಸಲ ಹೋದಾಗ ಇದೇನ್ ಕತೆ ಒಳಗೆ ಕತೆ, ಮದನ ಪತಾಕೆ ಹೇಳ್ತಾ ಹೋಗ್ತಾಳೆ, ಮಧ್ಯದಲ್ಲಿ ಇಷ್ಟ ಶರ್ಮ ಕತೆ ಒಳಗೆ ರಾಜನ ಹತ್ರ ಬಂದು ಅವನೊಂದು ಹೇಳ್ತಾನೆ, ಇದೆಲ್ಲಿ ಜಿನ ಯಾರು ಅಂದ್ರೆ ಪದ್ಮರಥ. ತಿರ್ಗಿ ಎರಡನೇ ಸಲ ಹೋಗುವಾಗ ಎಲ್ಲ ಕ್ಲಿಯರ್ ಆಯ್ತು. ಚಂಡಶಾಸನ ಕಥೆ ಬೇರೆ ಅಲ್ಲಿ ಪ್ರತ್ಯೇಕವಾಗಿ ಬರುತ್ತೆ. ಅದರಿಂದ ಅನಂತನಾಥ ಪುರಾಣಕ್ಕಿಂತ ಯಶೋಧ ಚರಿತೆ ಯಾವಾಗ್ಲೂ ಆ ಪದ್ಯಗಳನ್ನು ಸೊಗಸಾಗಿದೆ. ಚಂದ್ರಶೇಖರ್ ಸರ್ ಆ ಶಿಶಿಲ ಮನೆ ಪೀಡಿದು ಅದನ್ನ ತುಂಬಾ ಚೆನ್ನಾಗಿ ಹೇಳಿದ್ರು. ತನಾಶಿಯವರು ಅದನ್ನ ಒಂದ್ಸಲ ಹೇಳಿದ್ರು ಅಂತ ಜ್ಞಾಪಕ ನಂಗೆ. ಧನ್ಯವಾದಗಳು ಉಷಾ. ನಾನು ಲಕ್ಷ್ಮಿ ಮೇಡಮ್, ನಾನು ಮಾತಾಡಿದ್ದು. ಅಲ್ಲ ಹೌದು, ನಮಸ್ಕಾರ, ನಾನು ಉಷಾ. ನಾನು ಇವಾಗ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ನಿಮ್ಗೆ ಅಭಿನಂದನೆಗಳು. ಬಹಳ ಚೆನ್ನಾಗಿತ್ತು ನಿಮ್ಮ ಉಪನ್ಯಾಸ. ನನಗೆ ಇದು ತೀರಾ ಹೊಸದು, ನಾನು ಯಾವತ್ತೂ ಓದೂ ಇರಲಿಲ್ಲ, ಕೇಳೂ ಇರಲಿಲ್ಲ. ಇದನ್ನ ಕೇಳಾದ್ಮೇಲೆ ನಿಮ್ ವಿದ್ಯಾರ್ಥಿನಿ ಆಗಿದ್ರೆ ಚೆನ್ನಾಗಿತ್ತು ಅನ್ನಿಸ್ತು. ಕನ್ನಡ MA ನಾನು ಮಾಡ್ಬೇಕಿತ್ತು ಅಂತ ಮನ್ಸು ಬಂತು. ಅಷ್ಟು ಬೇಜಾರಾಗ್ಬಿಟ್ಟಿದೆ. ಒಬ್ಬ ವಿದ್ಯಾರ್ಥಿನ ಸಿಗ್ತಾ ಇಲ್ಲ ನನ್ಗೀಗ. ಅಲ್ಲಿ ಮನೇಲಿರೋ ಯಜಮಾನ್ರು ಒಬ್ರೇ ಸಿಗ್ತಾ ಇರೋದು. ಅವ್ರು ಶುರು ಮಾಡ್ತಿದ್ದಂಗೆ ಅವರೇ ನನಗೆ ಪಾಠ ಹೇಳಕ್ ಶುರು ಮಾಡ್ಬಿಡ್ತಾರೆ ನಮಸ್ಕಾರ ಮಾಡಿ. ಬಹಳ ಚೆನ್ನಾಗಿತ್ತು. ತುಂಬಾ ಹೊಸ ವಿಷಯ. ನಾವು ಇದುವರೆಗೂ ನನ್ಗೆ ಇದ್ರ ಬಗ್ಗೆ ಯಾವ ಐಡಿಯಾ ಕೂಡ ಇರಲಿಲ್ಲ. ಸೊ ಜಗನ್ನಾಥ್ ಅವ್ರಿಗೂ ತುಂಬಾ ಧನ್ಯವಾದಗಳು ಇಂಥ ಒಳ್ಳೆ ಉಪನ್ಯಾಸನ ಕೇಳಿಸಿದ್ದಕ್ಕೆ. ನಮಸ್ಕಾರ ಗಿರ್ಜಾ ಅವರೇ. ಸಂತೋಷ ಮೇಡಮ್. ಲೀಲಾ ವಾಸುದೇವ್ ಅವರು ಮಾತಾಡ್ತಾರಾ? ಲೀಲಾ ವಾಸುದೇವ್ ಅವರು ಸರ್, ನನಗಿದ್ರ ಬಗ್ಗೆ ಏನು ಅಷ್ಟು ಇವತ್ತು ಬೆಳಗ್ಗೆ ಹೇಳ್ತಾ ಇದ್ರಲ್ಲ ಪೂತಿ ನರಸಿಂಹಾಚಾರ್ ಬಗ್ಗೆ. ಪೂತಿ ನರಸಿಂಹಾಚಾರ್ ಬಗ್ಗೆ ಹೇಳ್ಬೋದು. ಅವ್ರ ಗೋಕುಲ ನಿರ್ಗಮನದಲ್ಲಿ ಕೊಳಲನೂದು ಗೋವಿಂದ, ಮುಪ್ಪಿಗಾಗಲ್ಲ ಆನಂದ, ಆ ಥರ ಎಲ್ಲ ಒಂದು 3-4 ಹಾಡು ಹೇಳ್ಕೊಟ್ಟಿದ್ರು. ನಾ ಹೇಳ್ತಿರೋದು ಇನ್ 60s, ಅದು 65 ಇಸ್ವಿ ಆ ಥರದ್ರಲ್ಲಿ. ಆಮೇಲೆ ಅವ್ರಿಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಅವರ ಒಂದೊಂದು ಕಾವ್ಯದ್ರಲ್ಲೂ ಹಾಡಲ್ಲೂ ಸಂಗೀತ ಮೊದಲೇ ರಾಗ ಡಿಸೈಡ್ ಮಾಡ್ಕೊಂಡೆ ಅವ್ರು ಬರಿತಾ ಇದ್ರು. ಆ ತರ ಅಂದ್ರೆ ಅವಾಗ ಚಿಕ್ಕ ವಯಸ್ಸಿಂದ ಅವ್ರ ಜೊತೆಲಿ ಇದ್ಬಿಟ್ಟು ಅವ್ರ ಗ್ರೇಟ್ನೆಸ್ ಅವಾಗ ಗೊತ್ತಾಗ್ಲಿಲ್ಲ, ಆಮೇಲೆ ಗೊತ್ತಾಯ್ತು ನಂಗೆ. ಲೀಲಾ ಅವರು ಹೋದ್ಸಲ ಮಾತಾಡಿದ್ರು. ಕರೆಕ್ಟ್. ಹೋದ್ಸಲ ಇದ್ರಿ ಅದು ಪೂತಿನ ಅವ್ರದ್ದು 120ನೇ ವರ್ಷದ್ದು ಸೆಲೆಬ್ರೇಟ್ ಮಾಡಿದ್ರು. ಗೌರ್ಮೆಂಟ್ ಇಂದ ಒಂದು ಟ್ರಸ್ಟ್ ಮಾಡಿದ್ದಾರೆ ಮೇಡಮ್. ಅದನ್ನ ಮೇಲ್ಕೋಟೆನಲ್ಲಿ ಬೆಳಿಗ್ಗೆ ಮಾಡಿ ಸಂಜೆಗೆ ಸೇವಾ ಸದನದಲ್ಲಿ ಮಲ್ಲೇಶ್ವರದಲ್ಲಿ ಮಾಡಿದ್ರು. ಪೂತಿನ ಕೊನೆ 2 ಹೆಣ್ಮಕ್ಳು, ಆಮೇಲೆ ಕೆಲವರು ಮೊಮ್ಮಕ್ಳು ಎಲ್ಲರೂ ಬಂದಿದ್ರು ಆ ಫಂಕ್ಷನ್ಗೆ. ಅಲ್ಲಿ ಕೆಲವರೆಲ್ಲ ಪೂತಿನ ಅವ್ರ ವಿಚಾರ ಮಾತಾಡಿದ್ರು. ಅವಾಗ ನಾ ಕೊನೆಯಲ್ಲಿ ಹೇಳ್ದೆ, ಸೇವಾ ಸದನದ ಪಕ್ಕದ ರೋಡಲ್ಲೇ ಅವರು ಒಂದು 25 ವರ್ಷ ಇದ್ರು ಸರ್ ಅಂತ. ಯಾವಾಗ ನಾ ಅವ್ರ ಮನೆಗೆ ತುಂಬಾ ಹೋಗ್ತಾ ಇದ್ದೆ, ಯಾಕಂದ್ರೆ ಅವ್ರ ಮಗಳು ನಾನು ಕ್ಲಾಸ್ಮೇಟ್ಸು, ಹೈಸ್ಕೂಲು ಕಾಲೇಜು ಎಲ್ಲ ಒಟ್ಟೊಟ್ಟಿಗೆ ಓದಿದವರು. ಸೇವಾ ಸದನದ ಪಕ್ಕದೇ ರೋಡಲ್ಲೇ ಇದ್ರು ಅವರು. ಅದಕ್ಕೆ ಒಂದೊಂದ್ಸಲಿ ನಾನು ಜಗನ್ನಾಥ್ ಸರ್ ಹತ್ರ ಹೇಳ್ತೀನಿ, ದೇವುಡೂರು, GP ರಾಜರತ್ನಂನವರು, ಪೂತಿನ ಅವರು, ಸಿದ್ದವನಹಳ್ಳಿ ಕೃಷ್ಣ ಶರ್ಮಾ ಅವರು ಎಲ್ಲಾರು ನಮ್ಮ ಮಲ್ಲೇಶ್ವರದವ್ರೆ ಸರ್ ಅಂತ ಅವ್ರ ಹತ್ರ. ದೊಡ್ಡ ಸಾಹಿತಿಗಳವರೆಲ್ಲ, ತುಂಬಾ ಹಿರಿಯರು, ಅವ್ರನ್ನ ನೋಡಿದೀನಲ್ಲ ಅಂತಲೇ ಒಂದು ಸಮಾಧಾನ ನನಗೆ. ದೇವುಡು ನರಸಿಂಹಶಾಸ್ತ್ರಿ ಅವ್ರನ್ನ ಚಿಕ್ಕ ವಯಸ್ಸಲ್ಲಿ ನೋಡಿದೀನಿ ಅನ್ನೋದೇ ಒಂದು ಸಂತೋಷ ಅಷ್ಟೇ. ಅವರದಂತೂ ಮರೆಯಕ್ಕಾಗಲ್ಲ. ಅವ್ರದ್ದು ಒಳ್ಳೆ ಹೈಟು. ಮತ್ತೆ ವಿಶ್ವಾಮಿತ್ರನ ಬಗ್ಗೆ ಯಾವ್ದು ಸರ್ ಅದು? ವಿಶ್ವಾಮಿತ್ರ ಬ್ರಹ್ಮರ್ಷಿ ಆಗೋದನ್ನ ಬರ್ದಿದಾರಲ್ಲ, ಏನಾದ್ರ ಹೆಸರು ನಂಗೆ ಮಹಾಬ್ರಾಹ್ಮಣ, ಮಹಾಕ್ಷತ್ರಿಯ, ಮಹಾಬ್ರಾಹ್ಮಣ ಅಂತ ಮಾಡ್ತಾರೆ. ಹೌದು ಹೌದು. ದೊಡ್ಡ ಕೃತಿ ಮಯೂರ. ಅವರು MLA ಸ್ಕೂಲ್ ಎದುರು ಆ ಕಡೆಗೆ ಮೂಲೆಯಲ್ಲಿ ಇದ್ರು ಮೇಡಮ್. ತುಂಬಾ ಜನ ಅಲ್ಲ, ಅದಕ್ಕೆ ಇನ್ ಸ್ವಲ್ಪ ಆ ಕಡೆಗೆ ಸಿದ್ಧಾಶ್ರಮ ಅಂತ ಇದೆ, ಅಲ್ಲಿ ಬಂದು ಅವ್ರಿಗೊಂದು ರೂಮ್ ಇಟ್ಬಿಟ್ಟಿದ್ರು ಆ ಸ್ವಾಮಿಗಳು. ಅವರ ನೆಂಟ್ರೆ ಅವರು. ಅದರಿಂದ ಯಾವಾಗ್ಲೂ ಬರಿಬೇಕಾದ್ರೆ ಅಲ್ಲಿ ಬಂದು ಬರಿತಾ ಇದ್ರು.
ನಾವ್ ಇವ್ರು ಬರೆಯಕ್ ಬರೋರು ಅಂತಲೇ ಹೆಸರಿಟ್ಕೊಂಡ್ಬಿಟ್ಟಿದ್ವಿ ಅವ್ರನ್ನ, ದೇವ್ಡು ನರಸಿಂಹಶಾಸ್ತ್ರಿಗಳನ್ನ. ಅಲ್ಲಿ ಬಂದು ಕಾಮಾಗ ಒಂದ್ ರೂಮಲ್ಲಿ ಕೂತ್ಕೊಂಡು ಬರಿತಾ ಇರೋರು ಯಾವಾಗ್ಲೂ ಅವ್ರು ಅಂತ. ಈಗ ದೊಡ್ಡವರು ಬಿಡಿ, ತುಂಬಾ ದೊಡ್ಡವರು. ಅಲ್ಲ, ಅವ್ರನ್ನ ನೋಡಿದೀವಿ, ಅದೊಂದ್ ಪುಣ್ಯ ಸಿಕ್ಕಿದಿಲ್ಲ ಅಂತ. ನಿಜವಾಗ್ಲೂ ಪುಣ್ಯನೇ ನಿಮ್ದು. ನಾವು ಇಲ್ಲಿ ಬಿಡಿ, ಅಷ್ಟೊಂದು ಜನನ್ನ ನೋಡಿದವರು ನೀವು ಮಾತಾಡ್ತಿದ್ದೀರಲ್ಲ, ಅದು ನಮ್ಮ ಪುಣ್ಯ. ದೇವ್ರು ಅವ್ರ ಬಗ್ಗೆ ದೇವ್ರು ಅವ್ರ ಬಗ್ಗೆ ರವೀಂದ್ರ ಅವರು ಬಹಳ ವಿಶೇಷವಾಗಿ ಒಂದಿನ ಅಧ್ಯಯನ ಮಾಡಿ ಅದನ್ನ ಪ್ರಸ್ತುತಪಡಿಸಿದ್ರು. ಚೆನ್ನಾಗಿ ಹೇಳಿದ್ರು ಸರ್, ಬಹಳ ಚೆನ್ನಾಗಿತ್ತು. ಅಯ್ಯೋ ರವೀಂದ್ರ ಸರ್ ಅವರು ಹೇಳಿದ್ಮೇಲೆನೆ ನಾನು ಇಂಥವ್ರನ್ನ ನಾನ್ ನೋಡಿದೀನಿ ಅಂತ ನನ್ ಪುಣ್ಯ ಅಂತ ಅನ್ಕೊಂಡಿದ್ದ ಅವಾಗ್ಲೇ ಸರ್. ರವೀಂದ್ರ ಸರ್ 1 hour ನಾನ್ ಕೇಳಲಿಲ್ಲ. ಅಯ್ಯೋ ತುಂಬಾ ಚೆನ್ನಾಗಿ ಹೇಳ್ತಾರೆ ರವೀಂದ್ರ ಸರ್. ಇನ್ ಸಾಧ್ಯನೇ ಇಲ್ಲ, ಇನ್ ಯಾರು ಹೇಳಕ್ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಹೇಳ್ತಾರೆ. ಯೂಟ್ಯೂಬ್ ಅಲ್ಲಿ ಇದೆಯಾ ಸರ್? ಇದೆ, ಆಮೇಲೆ ನಾ ಕಳಿಸ್ತೀನಿ. ಆಮೇಲೆ ಇನ್ಯಾರಾದ್ರೂ ಇದ್ರೆ ಮಾತಾಡೋರು ಹೇಳಿ, ಇಲ್ಲ ಅಂದ್ರೆ ನಾ ಮಾತಾಡ್ತೀನಿ. ಒಂದ್ ನಿಮಿಷ ಜಗನ್ನಾಥ್ ಅವರೇ, ಒಂದೇ ಒಂದ್ ನಿಮಿಷ. ರಾಮಾಯಣದ ಬಗ್ಗೆ ಜೈನ ಧರ್ಮಕ್ಕೂ ರಾಮಾಯಣಕ್ಕೂ ಅಂತ, ಅದ್ರಲ್ಲಿ ನನಗೆ 63 ಶಲಾಕಾ ಪುರುಷರಲ್ಲಿ, ಜೈನರ ಮಹಾಪುರುಷರು 63 ಶಲಾಕಾ ಪುರುಷರಲ್ಲಿ ರಾಮ 8ನೇವನು ಅನ್ನೋದನ್ನ ಇಲ್ಲಿ ನಾನು ಹೇಳೋದಕ್ ಬಯಸ್ತೀನಿ. ಅದರಿಂದ ರಾಮಾಯಣ ಏನು ಅವ್ರಿಗೆ ಹೊಸದಲ್ಲ. ಜೈನ ರಾಮಾಯಣಗಳು ಬೇಕಾದಷ್ಟು ಬಂದಿವೆ. ರಾಮಚಂದ್ರ ಚರಿತ ಪುರಾಣ ಐತೆ, ಸ್ವಲ್ಪ ವ್ಯತ್ಯಾಸ ಇದೆ. ಇದೊಂದು ಅದನ್ನ ಹೇಳ್ಬೇಕಾಗಿತ್ತು, ಅವಾಗ ಹೇಳಿಲ್ಲ. ಇನ್ನೊಂದು ಪುತಿ ನರಸಿಂಹಾಚಾರ್ಯರ ಬಗ್ಗೆ ಬಹಳ ಒಳ್ಳೆಯ ಕವಿ, ತುಂಬಾ ಶ್ರೇಷ್ಠವಾದ ಕವಿ. ಆದ್ರೆ ಅನೇಕ ಸಾಮಾನ್ಯರಿಗೆ ಬೇಂದ್ರೆ, ಕುವೆಂಪು ತರ ಎಲ್ರಿಗೂ ಅವರು ಸಿಗಲಿಲ್ಲ. ಅವರ ಗೀತನಾಟಕಗಳು ಬಹಳ ಚೆನ್ನಾಗಿ 23 ಗೀತನಾಟಕಗಳನ್ನ ರಚಿಸಿದ್ದಾರೆ. ಅವ್ರನ್ನ ನಾನು ಅಧ್ಯಯನ ಮಾಡಿದೀನಿ, ಪೂತಿನ ಅವ್ರ ಅಧ್ಯಯನ ಮಾಡಿದೀನಿ. ಅವರ ಕಾವ್ಯದ ಬಗ್ಗೆ ಲೇಖನಗಳು ಬರ್ದಿದ್ದೀನಿ, ಅವರ ಗೀತನಾಟಕಗಳ ಬಗ್ಗೆ ಲೇಖನ ಬರ್ದಿನಿ, ಮತ್ತು 23 ಗೀತನಾಟಕಗಳನ್ನ ನಾನು ಸಂಗ್ರಹ ಮಾಡಿದ್ದೀನಿ. ಆರಂಭದ ಗೀತೆ, ಪ್ರಾರ್ಥನಾ ಗೀತೆ ಬಹಳ ಸಂತೋಷ ಆಯ್ತು. ಇದರಿಂದ ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಸಿಕ್ತು. ಆಲಿಸಿ ಕೃಷ್ಣನ ಕೊಳಲಿನ ಕರೆಯುತ್ತಾ ಆಕಾಶವಾಣಿಲಿ ವಿನಯ್ ದೊರೆಸ್ವಾಮಿ ಅವರು ಅದಕ್ಕೆಲ್ಲ ರಾಗ ಸಂಯೋಜನೆ ಮಾಡಿ ಬಹಳ ಚೆನ್ನಾಗಿ ಅದನ್ನ ಮಾಡಿದ್ರು. ತುಂಬಾ ಸಂತೋಷ ಕೊಡತಕ್ಕಂತ ಅವರ ಕಾವ್ಯದ ಓದು, ಅಧ್ಯಯನ ತುಂಬಾ ಸಂತೋಷ ಕೊಡುತ್ತೆ. ಮಹಾಬಲ ಸರ್ ಮಾತಾಡ್ಲಿಲ್ಲ ಸರ್. ಏನಾದ್ರು ಹೇಳೋದಿದ್ಯಾ? ಇದೆ, ಗಿರಿರಾಜ್ ಅವರ 2 ಉಪನ್ಯಾಸಗಳು ಪರಿಪೂರ್ಣ ಮತ್ತು ಮಾಹಿತಿ ಭರಿತವಾಗಿದ್ದು. ನಾನೀಗ ಅನಂತನಾಥ ಪುರಾಣ ಅದನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಓದಕ್ಕೆ ಪ್ರಯತ್ನ ಪಡ್ಬೇಕು. ಅದೇ ಸ್ಥೂಲವಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ತಿಳ್ಕೊಂಡಿದ್ದೆ, ಬಟ್ ಆದ್ರೆ ಪ್ರತಿ ಪದ್ಯದ ಒಂದು ಇದನ್ನು ಅರ್ಥವನ್ನು ಗ್ರಹಿಸ್ಬೇಕೀಗ. ಚೆನ್ನಾಗಿತ್ತು, ಉದಾಹರಣೆಗಳು ಮತ್ತೆ ಸಮಗ್ರವಾದ ಪರಿಚಯ. ಹಾಗೆ ಅವರ ನಿಮ್ಮದೇ ಸ್ಫೂರ್ತಿ ಅದು ಮುಂದೆ ಅಧ್ಯಯನ ಮಾಡಕ್ಕೆ. ಮತ್ತೆ ಜಗನ್ನಾಥ್ ಅವರ ಪೂತಿನ ಅವರ ಸ್ಮರಣೆ ಬಹಳ ಸ್ಮರಣೀಯವಾಗಿತ್ತು, ಚೆನ್ನಾಗಿತ್ತು. ಹಾಡು ತುಂಬಾ ಚೆನ್ನಾಗಿ ಹೇಳಿದ್ರು, ಖಂಡಿತ ಅದು ಆಪ್ತವಾಗಿತ್ತು. ಅವರ ತಂದೆಯವರು ಅವ್ರಿಗೂ ಸ್ವಲ್ಪ ಒಂದು ಸಣ್ಣ ರೀತಿಯ ಇದಾಗೋದು, ಚೇಡನೆ, ಇವ್ರಿಗೆ ಅವ್ರು ಕಂಡ ಮಾಡೋದು, ಅವ್ರಿಗೆ ಇವ್ರು ಕಂಡ ಮಾಡೋದು ನಡೀತಾನೆ ಇತ್ತು. ಆದ್ರೂ ಒಳ್ಳೆ ಸ್ನೇಹ ಇತ್ತು. ಆಮೇಲೆ ಎಷ್ಟು ದಿವಸ ಹೆಗ್ಗಕ್ಕೆ ಸರಿಗೆ ಇಟ್ಕೊಂಡು ಪದ್ಯ ಬರೀತಾರಂತೆ ಅಂತ ಯಾರೋ ಯಾವ ಹೇಳಿದ್ರಂತೆ ಪೂತಿನ. ಅದಕ್ಕೆ ಹೀಗೆ ಇವ್ರೊಂದು ಕಾಮೆಂಟ್ ಮಾಡೋದು ಎಲ್ಲ ನಡೀತಾನೆ ಇತ್ತು ಕೊನೆ ತನಕ. ಆದರೂ ಉತ್ತಮವಾದ ಸ್ನೇಹಿತರು. ನನ್ನ ಮದುವೆಗೂ ಬಂದು ಅವರ ಪುಸ್ತಕವನ್ನು ನನಗೆ ಬಹುಮಾನವಾಗಿ ಕೊಟ್ಟಿದ್ರು. ಇವತ್ತು ಸ್ಮರಣೀಯವಾದ ಕ್ಷಣ, ಉತ್ತಮ ಸ್ಮರಣೆ. ಹಾಗೆ ಇವತ್ತು ಗೋವಿಂದ ಪೈ ಹುಟ್ಟಿದ ಹಬ್ಬ ಅಂತ ಕಾಣುತ್ತೆ. ಅದ್ರ ಬಗ್ಗೆನೇ ಮುಂದೆ ಯಾವತ್ತಾರು ನಾವು ಚರ್ಚೆ ಮಾಡಬಹುದು. ಖಂಡಿತ ಸರ್, ಖಂಡಿತ. ಧನ್ಯವಾದಗಳು. ಈಗ ನಾನೊಂದೆರಡು ಮಾತು ಹೇಳ್ಬೇಕು ಅಂದ್ರೆ, ತುಂಬಾ ಚೆನ್ನಾಗಿತ್ತು ಇವತ್ತು. ಮೊದ್ಲು ವತ್ಸಲ ಅವ್ರದಾಗ್ಲಿ, ಲಕ್ಷ್ಮಿ ಅವ್ರದಾಗ್ಲಿ, ಗಿರಿಜಾರಾಜ್ ಅವ್ರದಾಗ್ಲಿ ಬಹಳ ಚೆನ್ನಾಗಿತ್ತು. ಜೈನರು, ಬೌದ್ಧರು, ಕ್ರಿಶ್ಚಿಯನ್ರು, ಮುಸ್ಲಿಮ್ರು ಇವ್ರನ್ನೆಲ್ಲ ತಗೊಂಡಾಗ ಜೈನರು ನಮ್ಮ ಹಿಂದೂ ಧರ್ಮದ ಜೊತೆನೆ ಆಗಿನ ಕಾಲದಲ್ಲೇ ಇದ್ದವರು. 24ನೇ ತೀರ್ಥಂಕರ ಮಹಾವೀರ. ಅದರಿಂದ ಅಷ್ಟು ಹಳೆಯ ವಿಚಾರಗಳಾದ್ರಿಂದ ನಮ್ಮ ಹಿಂದೂ ಧರ್ಮ, ಜೈನ ಧರ್ಮ ಬೆಸೆದು ಹೋಗಿದೆ ಸಾಕಷ್ಟು ಸಲ. ನಮ್ಮ ರಾಮಾಯಣದಲ್ಲೂ ಕೆಲವು ಉಲ್ಲೇಖನಗಳು ಬರುತ್ತೆ, ಅದನ್ನ ಜೈನರು ಅಂತ ಕೆಲವರು ಹೇಳ್ತಾರೆ. ಆ ರೀತಿನೂ ನಾನು ಓದಿದ್ದೀನಿ. ಅದರಿಂದ ರಾಮಾಯಣ, ಮಹಾಭಾರತ ಅವ್ರಿಗೆ ಸಾಕಷ್ಟು
ವಿಚಾರಗಳನ್ನ ಕೊಟ್ಟಿದೆ. ಅವ್ರದೂನು ನಮಗೆ ಸಾಕಷ್ಟು ವಿಚಾರಗಳನ್ನ ಕೊಟ್ಟಿದೆ ಹೌದು ಅಂತ ನನಗೆ ಹೌದು ಅನ್ಸುತ್ತೆ. ಹೌದು ಅದ್ರ ಜೊತೆಗೆ ಕನ್ನಡ ಸಾಹಿತ್ಯದಲ್ಲಿ ರಾಮಾಯಣನ ಮಹಾಭಾರತನ ಬಿಟ್ಬಿಟ್ಟು ಬರೆಯೋದು ಬಹಳ ಕಷ್ಟನೂ ಆಗ್ಬೋದು. ಯಾಕಂದ್ರೆ ನಮ್ಮ ಜೀವ ನಮ್ಮ ಜೀವಮಾನದಲ್ಲಿ ಅದನ್ನೇ ನಾವು ಇವಾಗ ಜಾಸ್ತಿ ನೋಡಿದೀವಿ. ಆವಾಗ ಬೇರೆ ಬೇರೆಯವರು ಹೆಚ್ಚು ಇದ್ರು ಅಂತ ನನ್ನ ಅನಿಸಿಕೆ. ಬಟ್ ಗಿರಿಜಾರಾಜ್ ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು. ನನಗೆ ಚಂದ್ರಶೇಖರ್ ಅವ್ರು ಹೇಳಿದ್ರು, ನೀವು ಕಡೆನಲ್ಲಿ ಮಾತಾಡಿ ಯಾವಾಗ್ಲೂ ಅಂತ. ನಾನು ಮೊದಲು ಮಾತಾಡ್ತಿದ್ದೆ, ನೀವು ಕನ್ನಡನಲ್ಲಿ ಮಾತಾಡಿ, ಯಾವ್ದಾದ್ರು ಬಿಟ್ಟು ಹೋದ್ರೆ ಮಾತ್ರ ಮಾತಾಡಿ ಅಂತ. ಆ ಸಲಹೆ ಮೇರೆಗೆ ನಾನು ಕಡೆನಲ್ಲಿ ಮಾತಾಡ್ತಿದ್ದೀನಿ. ಇವತ್ತು ಲಕ್ಷ್ಮೀ ವಿಠಲ್ ಅವರಾಗ್ಲಿ, ವತ್ಸಲ ಅವರಾಗ್ಲಿ, ಗಿರಿಜಾರಾಜ್ ಅವರಾಗ್ಲಿ ಇವತ್ತಿನ ದಿನ ಧನ್ಯ ಮಾಡಿದ್ದಾರೆ. ನನಗೆ ಬಹಳ ಸಂತೋಷ ಇದೆ. ಅಶ್ವಥ್ ಅವ್ರು ಮಾತಾಡ್ಬೇಕು ಅಂತ ಕೇಳ್ತೀನಿ. ಅಶ್ವಥ್ ಸರ್ಗೆ ನನ್ನ ಇದು ಅವರ ವತ್ಸಲ ಅವರು ಹಾಡಿದಂತ ಹಾಡು ನಂಗೆ ತುಂಬಾ ಇಷ್ಟವಾದಂತ ಹಾಡದು. ತುಂಬಾ ಚೆನ್ನಾಗಿ ಹಾಡಿದ್ರು. ಅವರಿಗೆ ನನ್ನ ಧನ್ಯವಾದಗಳನ್ನ ಹೇಳ್ಬಿಡಿ ಸರ್. ತುಂಬಾ ಚೆನ್ನಾಗಿದೆ ಆ ಹಾಡು. ಕೃಷ್ಣನ ಕೊಳಲಿನ ಕರೆ. ಸರ್ ಓಕೆ ಸರ್.
ಇಲ್ಲ ಸರ್, ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ನಿಮಗೆ ಅರ್ಪಿಸ್ಬೇಕು ಅಷ್ಟೇ.